ನಮಸ್ಕಾರ. ಮೆಗಾ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹೇಮಕುಮಾರ್. ಥೈಲ್ಯಾಂಡ್ ಹಾಗೂ ಬ್ಯಾಂಕಾಕ್ನಲ್ಲಿ ಸಂಭವಿಸಿದ ಭೂಕಂಪನದಿಂದಾಗಿ ಇಡೀ ವಿಶ್ವವೇ ಬೆಚ್ಚಿ ಬಿದ್ದಿದೆ. ಈ ಕ್ಷಣಕ್ಕೆ ಅಂದರೆ ಈಗ ಸಿಗ್ತಾ ಇರುವಂಥ ಮಾಹಿತಿಯ ಪ್ರಕಾರ ಸಾವಿರಾರು ಜನ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ಈ ಭೂಕಂಪನದಿಂದಾಗಿ ಅನ್ನೋದು ಈಗ ಸಿಗ್ತಾ ಇರುವಂಥ ಮಾಹಿತಿ. ಇನ್ನು ಹಲವರು ನಾಪತ್ತೆ ಆಗಿದ್ದಾರೆ, ಅಂದರೆ ಕಣ್ಮರೆ ಆಗಿದ್ದಾರೆ ಅನ್ನೋದು ಈಗ ಈ ಕ್ಷಣಕ್ಕೂ ಕೂಡ ರಕ್ಷಣಾ ಕಾರ್ಯಾಚರಣೆ ಮುಂದುವರಿತಾನೆ ಇದೆ. ಯಾಕೆ ಹೀಗಾಗತ್ತೆ, ಪ್ರಮುಖವಾಗಿ ಈ ಭೂಕಂಪನ ಅಂತಂದ್ರೆ ಏನು, ಯಾಕೆ ಹೀಗಾಗತ್ತೆ, ಮುನ್ಸೂಚನೆ ಯಾವ ರೀತಿಯಾಗಿ ಇರುತ್ತೆ, ಜೊತೆಗೆ ಪ್ರಮುಖವಾಗಿ ಅಲ್ಲಿ ಈ ಬ್ಯಾಂಕಾಕ್ನಲ್ಲಿ ಆಗಿರುವಂಥ ಈ ಒಂದು ಘಟನೆ ಇದೆಯಲ್ಲ, ಬೇರೆ ದೇಶಗಳಿಗೂ ಕೂಡ ಇದು ಎಚ್ಚರಿಕೆ ಗಂಟೆ ಅಂತಲೂ ಕೂಡ ಹೇಳಲಾಗ್ತಾ ಇದೆ. ಸೊ ಹಂಗಾಗಿ ಯಾಕೆ ಹಿಂಗಾಗತ್ತೆ, ಇದನ್ನು ತಡೆಗಟ್ಟೋದು ಹೇಗೆ, ಎಲ್ಲದರ ಬಗ್ಗೆ ಚರ್ಚೆ ಮಾಡ್ತಿದೆ ಇವತ್ತಿನ ವಿಶೇಷ ನಡುಗಿದ ಧರೆ ಅಪಾಯದ ಮುನ್ಸೂಚನೆ. ಭಾರಿ ಭೂಕಂಪನದಿಂದಾಗಿ ಬ್ಯಾಂಕಾಕ್ ಹಾಗೂ ಥೈಲ್ಯಾಂಡ್ ತತ್ತರಿಸಿ ಹೋಗ್ತಾ ಇದೆ. 1100 ಜನ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ಅನ್ನೋದು ಈ ಕ್ಷಣಕ್ಕೆ ಸಿಗ್ತಾ ಇರುವಂಥ ಮಾಹಿತಿ. ಭೂಕಂಪಕ್ಕೆ ಮ್ಯಾನ್ಮಾರ್ ಆಗಿರ್ಬೋದು, ಜೊತೆಗೆ ಥೈಲ್ಯಾಂಡ್ ತತ್ತರಿಸಿ ಹೋಗ್ತಾ ಇದೆ. 1100ರ ಗಡಿ ದಾಟಿದೆ ಮೃತರ ಸಂಖ್ಯೆ, ಹಲವರು ಕಣ್ಮರೆ ಆಗಿದ್ದಾರೆ. ರಕ್ಷಣಾ ಕಾರ್ಯಾಚರಣೆ ನಿರಂತರವಾಗಿ ಮುಂದುವರಿತಾ ಇದೆ. ಭಾರತ, ಬಾಂಗ್ಲಾ ಸೇರಿ ಕೆಲ ದೇಶಗಳಲ್ಲೂ ಕೂಡ ಭೂಮಿ ಕಂಪಿಸಿದೆ. ಆ ರೀತಿಯ ಅನುಭವ ಕೂಡ ಈ ಕಡೆ ಆಗಿದೆ. ಸೂರ್ಯಗ್ರಹಣಕ್ಕೂ ಮುನ್ನ ಈ ರೀತಿಯಾಗಿ ವಸುಂಧರೆ ಗಡಗಡ ನಡುಗಿದೆ. ಸೊ ಹಂಗಾಗಿ ಇದಕ್ಕೇನಾದರೂ ಈ ಭೂಕಂಪಕ್ಕೂ ಶನಿಗ್ರಹದ ಸಂಚಾರಕ್ಕೂ ಏನಾದರೂ ಸಂಬಂಧ ಇದೆಯಾ ಅನ್ನುವಂಥ ಪ್ರಶ್ನೆಗಳು. ಯಾಕೆ ಈ ರೀತಿ ಭೂಕಂಪ ಆಗತ್ತೆ, ಪದೇ ಪದೇ ಆ ಭಾಗದಲ್ಲಿ ಆಗ್ತಾ ಇರೋದು ಯಾಕೆ ಅಂತೇಳಿ ಇದ್ದಕ್ಕಿದ್ದಾಗೆ ಆರಂಭದ ನೋಡಿ 2 ಬಾರಿ ಆಗಿರೋದು ಒಂದೇ ದಿನ, ಅಲ್ಲಿ 2 ಬಾರಿ ಭೂಕಂಪ ಆಗುತ್ತೆ. ಈ ರೀತಿಯ ಘಟನೆ ಆದಾಗ ಅಲ್ಲಿ ಈ ರೀತಿಯ ಸಾವಿನ ಸಂಖ್ಯೆ ನಿರಂತರವಾಗಿ ನಡೀತಾ ಇರುವಂಥದ್ದು ನೋಡಿ 1100. ಇದು 1 ಗಂಟೆ ಹಿಂದೆನೇ ಸಿಗ್ತಾ ಇರುವಂಥ ಮಾಹಿತಿ. ಇನ್ನು ಈ ಕ್ಷಣಕ್ಕೆ ಅಂತಂದರೆ ಇನ್ನು ಎಷ್ಟಿದೆಯೋ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ನಮ್ಮ ಜೊತೆಗೆ ಅಂದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಬ್ಯಾಂಕಾಕ್ನ ನಿವಾಸಿಗಳು ಕೂಡ ನೇರವಾಗಿ ಸಂಪರ್ಕಕ್ಕೆ ಇರ್ತಾರೆ. ಅಂದರೆ ಸದ್ಯದ ಪರಿಸ್ಥಿತಿಯಲ್ಲಿ ಯಾವ ರೀತಿ ಆಗಿದೆ, ಮುನ್ನೆಚ್ಚರಿಕೆ ಕ್ರಮ ಹೇಗೆ ನಡೀತಾ ಇದೆ, ರಕ್ಷಣಾ ಕಾರ್ಯಾಚರಣೆ ಹೇಗಿದೆ ಅನ್ನೋದ್ರ ಬಗ್ಗೆ, ಪ್ರಮುಖವಾಗಿ ಇದರ ಅನುಭವ ಹೇಗಿರುತ್ತೆ ಅನ್ನೋದನ್ನು ಅವರು ಕೂಡ ಅಲ್ಲಿ ಕಣ್ಣಾರೆ ಕಂಡಿರುವಂಥ ನಿವಾಸಿಗಳು ಇದ್ದಾರೆ. ಸೊ ಅವರು ಕೂಡ ಸುದೀರ್ಘವಾಗಿ ನಿಮಗೆ ಮಾಹಿತಿಯನ್ನು ಕೊಡ್ತಾರೆ. ನೋಡಿ, ಕಣ್ಮುಂದೆನೇ ಈ ರೀತಿ ಆಗತ್ತೆ ಅಂತಂದರೆ ಅವ್ರಿಗೆ ನೀನು ಆಗಿರಬೇಡ ಅಂತೇಳಿ ನಮಗೆ ನೋಡೋಕ್ಕೂ ಕೂಡ ಭಯ ಆಗ್ತಾ ಇದೆ. ಈ ರೀತಿಯ ದೊಡ್ಡ ಮಟ್ಟದಲ್ಲಿ ಭೂಮಿ ಕಂಪಿಸಿದೆ ಅಂತ ಹೇಳಿದ್ರೆ ಇದು ಬೇರೆ ಬೇರೆ ದೇಶಗಳಿಗೂ ಕೂಡ ಎಚ್ಚರಿಕೆ. ಬಾಂಗ್ಲಾದೇಶದಲ್ಲೂ ಕೂಡ ಇದೇ ಘಟನೆ ಆಗಿದೆ, ಬಟ್ ದೊಡ್ಡ ಮಟ್ಟದಲ್ಲಿ ಏನಾಗಿಲ್ಲ. ಕೋಲ್ಕತ್ತಾದಲ್ಲೂ ಕೂಡ ಇದೇ ಪರಿಣಾಮ ಆಗಿದೆ, ಅಂದರೆ ಸ್ವಲ್ಪ ಭೂಮಿ ನಲುಗಿದೆ ಅಂಥೇಳಿ, ಒಂದು ಆ ರೀತಿಯ ಭೂಮಿ ನಡುಗಿದೆ ಅನ್ನುವಂಥ ಅನುಭವ ಆಗಿದೆ. ಬಟ್ ಇದು ಒಂಥರ ಎಚ್ಚರಿಕೆ ಗಂಟೆ ಕೂಡ ಹೌದು. ಸೊ ಹಾಗಾಗಿ ಇದು ಯಾಕಾಗತ್ತೆ, ಇದನ್ನು ತಡೆಗಟ್ಟೋದು ಹೇಗೆ, ಇದರಿಂದ ಏನೆಲ್ಲ ಸಮಸ್ಯೆ ಆಗುತ್ತೆ, ಪ್ರಮುಖವಾಗಿ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಭಾಳ ದೊಡ್ಡ ಮಟ್ಟದಲ್ಲಿ ಹೊಡೆತ ಬೀಳುತ್ತೆ. ಸೊ ಇದನ್ನು ತಡೆಗಟ್ಟೋದು ಹೇಗೆ ಅನ್ನುವಂಥ ಪ್ರಮುಖ ಪ್ರಶ್ನೆ. ಸೊ ಹಂಗಾಗಿ ಈ ರೀತಿಯ ಘಟನೆ ಏನಾಗಿದೆಯಲ್ಲ, ಥೈಲ್ಯಾಂಡ್ ಆ್ಯಂಡ್ ಬ್ಯಾಂಕಾಕ್ನಲ್ಲಿ ಆಗಿರುವಂಥ ಭೂಕಂಪನದಿಂದಾಗಿ ಸಾವಿರಾರು ಜನ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ತಮ್ಮ ಸ್ನೇಹಿತರನ್ನು, ತಮ್ಮ ಕುಟುಂಬದವರನ್ನು ಕಳೆದುಕೊಂಡಿರುವಂಥ ಜನರ ಗೋಳು ಹೇಳುತ್ತಿರೋದು ಆ ಪರಿಸ್ಥಿತಿ ಇದೆ. ಇದ್ದಕ್ಕಿದ್ದ ಹಾಗೆ ಅಲ್ಲಿ ಸಹಜವಾಗಿ ಬ್ಯಾಂಕಾಕ್ ಅಂತ ಹೇಳಿದಾಗ ಜನಸಂಖ್ಯೆ ತೀರಾನೇ ಕಡಿಮೆ, ಅಲ್ಲಿ 1,70,00,000 ಅಷ್ಟೇ ಇರಬಹುದು. ಸೊ ಅದೇನಾಗುತ್ತೆ, ಮಲ್ಟಿಪಲ್ ಬಿಲ್ಡಿಂಗ್ ಇರುತ್ತೆ ಅಲ್ಲಿ. ಇದ್ದಕ್ಕಿದ್ದ ಹಾಗೆ ಅದು ಭೂಮಿ ಕಂಪಿಸಿರೋದ್ರಿಂದಾಗಿ ಕಟ್ಟಡಗಳು ಎಲ್ಲವೂ ಕೂಡ ನೆಲಸಮ ಆಗಿವೆ, ಸಿಕ್ಕಾಕಿಕೊಂಡಿದ್ದಾರೆ. ಕೆಲವೊಂದಿಷ್ಟು ಜನ ಕಣ್ಮರೆ ಆಗಿದ್ದಾರೆ. ಅದೆಲ್ಲ ರಕ್ಷಣಾ ಕಾರ್ಯಾಚರಣೆ ನಿರಂತರವಾಗಿ ನಡೀತಾ ಇದೆ. ನಮ್ಮ ಭಾರತ ಕೂಡ ನೆರವಿನ ಹಸ್ತಕ್ಕೆ ಕೂಡ ಮುಂದಾಗಿರುವಂಥದ್ದು. ಈ ಬಗ್ಗೆ ಮಾತನಾಡೋದಕ್ಕೆ ಅತಿಥಿಯವರು ಜಾಯ್ನ್ ಆಗಿದ್ದಾರೆ. ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಮೊದಲನೇದಾಗಿ ಪರಿಸರವಾದಿ ಅರುಣ್ ಪ್ರಸಾದ್ ಅವರು ಜಾಯ್ನ್ ಆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಇನ್ನು ಹಾಗೇನೆ ಡಾಕ್ಟರ್ ಅಶೋಕ್ ಡಿ ಹಂಜಗಿ, ಭೂಗೋಳ ವಿಜ್ಞಾನಿ. ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಎಸ್ ಸರ್. ಅಶೋಕ್ ಸರ್, ನಾನು ನಿಮ್ಮ ಹತ್ರನೇ ಬರ್ತೀನಿ. ಪದೇ ಪದೇ ನೋಡಿ, ನಿನ್ನೆ ಇದ್ದಕ್ಕಿದ್ದಾಗೆ 2 ಬಾರಿ ಒಮ್ಮೆಲೆ ಆಗಿರೋದು, ಅದು ಭೂಮಿ ಕಂಪನ ಆಗಿದೆ. ಆರಂಭದಲ್ಲಿ ನಮಗೆ ಸುದ್ದಿ ಬಂದಾಗ ನಾವು ದೊಡ್ಡ ಮಟ್ಟದಲ್ಲಿ ಆಗಿರಲಿಕ್ಕಿಲ್ಲ, ಜಸ್ಟ್ ಅದು ಆ ರೀತಿ ಅನುಭವ ಆಗಿರಬಹುದು ಅಂಥೇಳಿ. ಬಟ್ ಆಮೇಲೆ ಗೊತ್ತಾಯಿತು ಸಾವಿನ ಸಂಖ್ಯೆ ನಿರಂತರವಾಗಿ ಏರ್ತಾನೆ ಇದೆ. ಈ ಕ್ಷಣದವರೆಗೂ 1100 ಗಡಿ ದಾಟಿದೆ. ಸೊ ಯಾಕೆ ಪದೇ ಪದೇ ಆ ಭಾಗದಲ್ಲಿ ಆಗೋದು ಅಂತೇಳಿ? ಈ ಭೂಕಂಪನ ಅಂತಕ್ಕಂಥದ್ದು ಕೆಲವೊಂದು ಪ್ರದೇಶಗಳಲ್ಲಿ ಮಾತ್ರ ಆಗ್ತದೆ, ಎಲ್ಲ ಪ್ರದೇಶಗಳಲ್ಲೂ ಆಗಲ್ಲ. ಅದಾಗೋದಕ್ಕೆ ಕೆಲವು 4 ಕಾರಣಗಳನ್ನು ನಾನು ಕೊಡ್ತೇನೆ. ಒಂದು ಕಾರಣ ಏನು ಅಂತಂದರೆ, ಎಲ್ಲಿ
ಈ ರಪ್ಚರ್ ಜೋನ್ಸ್ ಅಂತ ಬರ್ತವೆ, ಅಂದರೆ ಫಾಲ್ಟ್ ಜೋನ್ಸ್ ಅಂತ ಹೇಳ್ತೀವಿ. ಈ ಭೂಮಿ ಮೇಲ್ಗಡೆ ಎಲ್ಲೆಲ್ಲಿ ಫಾಲ್ಟ್ ಜೋನ್ಸ್ ಬರ್ತವೆ ಆ ಎಲ್ಲ ಕಡೆಗೂ ಸಹಿತ ಭೂಕಂಪನ ಆಗ್ತಕ್ಕಂಥ ಪ್ರದೇಶಗಳು ಯಾವಾಗ ಬೇಕಾದರೂ ಆಗ್ಬೋದು. ಅದೊಂದು. ಎರಡನೇದಾಗಿ ಎಲ್ಲಿ 2 ಪ್ಲೇಟ್ಸು, ಜಿಯಾಲಜಿಕಲ್ ಪ್ಲೇಟ್ಸ್ ಅಥವಾ ಲಿಥೋಸ್ಫೆರಿಕ್ ಪ್ಲೇಟ್ಸ್ ಅಂತ ಹೇಳ್ತೀವಿ, ಒಂದೊಂದು ಪ್ಲೇಟ್ ಒಂದಕ್ಕೊಂದು ಸಂಧಿಸ್ತವೆ. ಅವು ಆ ಸಂಧಿಸ್ತಕ್ಕಂಥ ಸ್ಥಳ ಏನಿದೆ ಅಲ್ಲ, ಒಂದು ಪ್ಲೇಟು ಒಂದಕ್ಕೊಂದು ಹಿಟ್ಟಾಗ್ಬೋದು, ಅದು ಕಂಪ್ರೆಷನಲ್ ಅಂತ ಹೇಳ್ತೀವಿ. ಒಂದು ಪ್ಲೇಟು ಕೆಳಗಡೆ ಹೋಗ್ಬೋದು, ಒಂದು ಪ್ಲೇಟ್ ಮೇಲ್ಗಡೆ ಹೋಗ್ಬೋದು, ಅದನ್ನು ನಾವು ಸಬ್ಡಕ್ಷನ್ ಜೋನ್ ಅಂತ ಹೇಳ್ತೀವಿ. ಮತ್ತು ಸ್ಲೈಟ್ಲಿ ಒಂದಕ್ಕೊಂದು ತಾಕ್ಕೊಂಡು ಹೋಗ್ಬೋದು, ಅದು ಟ್ರಾನ್ಸ್ಫಾರ್ಮ್ ಬೌಂಡ್ರಿ ಅಂತ ಹೇಳ್ತೀವಿ. ಸೊ ಇದೊಂದು ಪ್ಲೇಟ್ ಜೋನ್ಸಲ್ಲಿ ಅರ್ಥಕ್ವಿಕ್ಸ್ ಸಂಭವಿಸ್ತಕ್ಕಂಥದ್ದು ಒಂದು. ಇನ್ನೊಂದು ರೀತಿಯಾಗಿ ಅರ್ಥಕ್ವಿಕ್ಸ್ ಆಗ್ತಕ್ಕಂಥದ್ದು ಎಲ್ಲಿ ಈ ಜ್ವಾಲಾಮುಖಿಗಳು ಆಗ್ತವೆ, ವೋಲ್ಕ್ಯಾನೋಸ್ ಎಲ್ಲೆಲ್ಲಿ ಆಗ್ತವೆ, ಈ ಭೂಮಿ ಮೇಲ್ಗಡೆ ಯಾವ್ಯಾವ ರೀಜನ್ಸ್ ಇದೆ ಅಲ್ಲೆಲ್ಲ ಅರ್ಥಕ್ವಿಕ್ಸ್ ಸಂಭವಿಸ್ತವೆ. ಅದನ್ನು ಬಿಟ್ಟು ಹ್ಯೂಮನ್ ಇಂಡ್ಯೂಸ್ಡ್ ಏನಿದ್ದಾವೆ, ಅದು ಇಂಡಸ್ಟ್ರಿ ಆಗಿರ್ಬೋದು, ಮೆಗಾ ಪ್ರಾಜೆಕ್ಟ್ಸ್ ಆಗಿರ್ಬೋದು, ಅಂಥವೆಲ್ಲ ಭೂಕಂಪಗಳು ಆಗ್ತವೆ. ಬಟ್ ಇಲ್ಲಿ ಸ್ಯಾಂಗ್ಯಾಂಗ್ ಫಾಲ್ಟ್ ಇಲ್ಲಿ ಲೊಕೇಟ್ ಆಗಿದೆ, ವೆರಿ ಬಿಟ್ವೀನ್ ದಿ ಇಂಡಿಯನ್ ಪ್ಲೇಟ್ ಆ್ಯಂಡ್ ದಿ ಸುಡಾನ್ ಪ್ಲೇಟ್ ಅಂತ ಹೇಳ್ತೀವಿ. ಅದನ್ನ ಸುಡಾನ್ ಪ್ಲೇಟ್ ಅಂತ ಹೇಳ್ಕೊತೀವಿ. ಅದು ಆ ಪ್ಲೇಟ್ ಮಧ್ಯದಲ್ಲಿ ಆಗಿರ್ತಕ್ಕಂಥದ್ದು. ಇದು ಇಲ್ಲಿಂದ ಒಂದು ಸುಮಾರು 1200 ಕಿಲೋಮೀಟರ್ಸ್ ಬಿಟ್ಬಿಟ್ಟು ಒಂದು ಸಬ್ಡಕ್ಷನ್ ಜೂನ್ ಕೂಡ ಇದೆ. ಸೊ ಇದು ಅರ್ಥಕ್ವಿಕ್ ಆಗ್ತಕ್ಕಂಥ ಪ್ರದೇಶನೇ ಇದು. ಈ ಹಿಂದೆ 2012ರಲ್ಲಿ 1990ರಲ್ಲಿ ಅದಕ್ಕಿಂತ ಮುಂಚೆನೂ ಕೂಡ ದೊಡ್ಡ ದೊಡ್ಡ ಭೂಕಂಪನಗಳು ಇಲ್ಲಿ ಏನು ಮ್ಯಾನ್ಮಾರಲ್ಲಿ ನಿಯರ್ ಮ್ಯಾಂಡ್ಲೆ ಆಗಿರ್ಬೋದು, ಸ್ಯಾಗಿಯಾಂಗ್ ಆಗಿರ್ಬೋದು, ಬ್ಯಾಂಕಾಕ್ ಆಗಿರ್ಬೋದು, ಇವೆಲ್ಲ ಪ್ರದೇಶಗಳಲ್ಲಿ ಭೂಕಂಪಗಳು ಆಗ್ತವೆ. ಹೀಗಾಗಿ ಭೂಕಂಪನ ಆಗಬೇಕಂತ ಅಂದರೆ ಇದು ಆ್ಯಕ್ಚುಲಿ ಕೆಲವೊಂದು ಸ್ಥಳಗಳ ಮಾತ್ರ, ಜಾಯ್ನಿಂಗ್ ಪ್ಲೇಟ್ಸು ಅಥವಾ ಅದನ್ನ ನಾವು ಫಾಲ್ಟ್ ಜೋನ್ಸ್ ಅಂತ ಹೇಳ್ತೇವೆ. ಎಲ್ಲಿ ಭೂಮಿ ಕ್ರ್ಯಾಕ್ ಆಗಿರ್ತದಲ್ಲ ಅಲ್ಲಿ ಇವು ಆಗುವಂಥ ಸಂದರ್ಭ. ಅದೇ ರೀತಿಯಾಗಿ ಇದು ಕೂಡ ವೆರಿ ಕ್ಲೋಸ್ ಟು ದಟ್ ಪ್ಲೇಟ್ ಬೌಂಡ್ರಿ ಆಗಿರ್ತಕ್ಕಂಥದ್ದು. ಎಸ್ ಅರುಣ್ ಪ್ರಸಾದ್ ಸರ್, ಈಗ ಅತಿ ದೊಡ್ಡ ಭೂಕಂಪ ಇದು. ಈ ರೀತಿಯಾಗಿ ಸಾವಿರಾರು ಸಂಖ್ಯೆ ಪ್ರಾಣವನ್ನು ಕಳೆದುಕೊಳ್ತಾರೆ, ಇನ್ನು ನೂರಾರು ಜನರ ರಕ್ಷಣೆ ಮುಂದುವರಿತಾ ಇದೆ, ಕೆಲವಂತೂ ನಾಪತ್ತೆ ಆಗಿದ್ದಾರೆ, ಅಂದರೆ ಕಣ್ಮರೆ ಆಗಿದ್ದಾರೆ, ಅವರ ಹುಡುಕಾಟ ನಿರಂತರವಾಗಿ ನಡೀತಾ ಇದೆ. ಯಾಕೆ ಈ ಪರಿ ಭೂಕಂಪ ಆಗೋದು ಅಂತೇಳಿ ನೋಡಿ, ಬಂದು ಮುಖ್ಯವಾಗಿ ಅಲ್ಲಿ ಪ್ರಾಣ ಕಳ್ಕೊಂಡಿದ್ದಾರಲ್ಲ ಅವರ ಕುಟುಂಬಕ್ಕೆ ಭಾರತದಿಂದ ಒಂದು ದುಃಖದ ಒಂದು ಇದಾಗುತ್ತೆ. ಇಂಡಿಯಾ ಈಸ್ ವಿತ್ ದೆಮ್, ನಾವು ತಮ್ಮೊಟ್ಟಿಗಿದ್ದೇವೆ, ಇಂಥ ದುಃಖದ ಒಂದು ಸನ್ನಿವೇಶ ಇದರಲ್ಲಿ. ಈಗ ಸರ್ ಹೇಳಿದಾಗೆ ನೋಡಿ, ಭೂಕಂಪ ಬಂದು ಅದು ಫಾಲ್ಟ್ ಲೈನ್ ಟೆಕ್ಟಾನಿಕ್ ಪ್ಲೇಟ್ಸ್ ಅಂತಾರೆ, ಪ್ಲೇಟ್ಸು ಅದು 2 ಇದಾದಾಗ ಏನಾಗುತ್ತೆ, ಜಾಯಿನಿಂಗ್ ಆಗುತ್ತಲ್ಲ, ಮೀಟಿಂಗ್ ಆಗಿದ್ರೆ ಅಲ್ಲಿ ಫಾಲ್ಟ್ ಲೈನ್ ಅಂತೇಳಿ ಬರುತ್ತೆ. ಆ ಫಾಲ್ಟ್ ಲೈನಲ್ಲಿ ಯಾವಾಗ ಪ್ರೆಷರ್ ಜಾಸ್ತಿ ಆಗ್ಬಿಟ್ಟು ಎನರ್ಜಿ ಇದಾಗುತ್ತೋ, ಭೂಮಿಯಿಂದ ಹೊರಗಡೆ ಶಕ್ತಿ ಇದಾಗುತ್ತೋ, ಆವಾಗ ಬಂದು ವೇವ್ಸ್ ಥರ ಆಗುತ್ತೆ, ಸೆಸ್ಮಿಕ್ ವೇವ್ ಅಂತಾರೆ. ಅದಾದಾಗ ಗಡಗಡ ಅಂತೇಳಿ ನಡಗೋದು, ಭೂಮಿ ಎಲ್ಲ ಇದಾಗೋದು ಅಂತೇಳಿ ಇರುತ್ತೆ. ಬಟ್ ಇಂಡಿಯಾದಲ್ಲಿ ನಾರ್ತ್ ಈಸ್ಟು, ರನ್ ಆಫ್ ಕಚ್ಚು, ಹಿಮಾಲಯಸ್ಸು, ಆ ಕಡೆ ಗ್ಯಾಂಜೆಟಿಕ್ ಪ್ಲೇನ್ಸು, ಆ ಕಡೆ ಎಲ್ಲ ಇದೆ. ನಮ್ಮ ಸೌತ್ ಇಂಡಿಯಾ ಓಕೆ, ಡೆಕ್ಕನ್ ಪ್ಲಾಟು ಅದರಲ್ಲಿ ಏನು ಇದಿಲ್ಲ, ಫಾಲ್ಟ್ ಲೈನ್ಸ್ ಇಲ್ಲ. ಬಟ್ ಒಂದು ಮುಖ್ಯವಾಗಿ ಒಂದು ಹೇಳ್ತೇನೆ ನೋಡಿ, ಇದು ಈಗ ಅಲ್ಲಿ ಆದದ್ದು ನಮಗೆ ಸಹ ಒಂದು ಓಕೆ ಎಚ್ಚರ ಒಂದು ಇದು. ಯಾಕಂತ ಇಫ್ ದಟ್ ಹಸ್ ಹ್ಯಾಪನ್ ದೇರ್, ಇಲ್ಲಿ ಸಹ ಆಗಲ್ಲ ಅಂತೇಳಿ ಏನು ಗ್ಯಾರಂಟಿ ಇಲ್ಲ, ಯಾಕಂದರೆ ನಮ್ಮಲ್ಲಿ ಸಹ ಫಾಲ್ಟ್ ಲೈನ್ ಇದೆ. ಓಕೆ, ಎಸ್ಪೆಷಲಿ ನಾರ್ತ್ ಇಂಡಿಯಾದಲ್ಲಿ. ಇವಾಗ ನಮ್ಮ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ 2005 ಈಗ 2025 ಅಮೆಂಡ್ಮೆಂಟ್ ಮಾಡಿಕೊಂಡಿದ್ದಾರೆ. ಅದರಲ್ಲಿ ನ್ಯಾಷನಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಅದು ಬಂದು ಪ್ರಧಾನಮಂತ್ರಿಗಳ ನೇತೃತ್ವದಲ್ಲಿ, ಮತ್ತು ಸ್ಟೇಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಅದು ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ, ಅದರ ಜೊತೆಯಲ್ಲಿ ಡಿಸ್ಟ್ರಿಕ್ಟ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಜಿಲ್ಲಾ ಮಟ್ಟದಲ್ಲಿ DC ಅವರು ಇದರಲ್ಲಿ ಇರ್ತಾರೆ. ಸೊ ಅದ್ರ ಜೊತೆಯಲ್ಲಿ ನ್ಯಾಷನಲ್ ಡಿಸಾಸ್ಟರ್ ರೆಸ್ಪಾನ್ಸ್ ಫೋರ್ಸ್ ಅಂತೇಳಿದೆ. ಅಂದರೆ ಈ ಥರ ಎಲ್ಲ ಆದಾಗ ಇಮಿಡಿಯೇಟ್ ಇದು ಮಾಡಲಿಕ್ಕೆ. ಬಟ್ ಈಗ ನಾವು ಒಂದು ಭಾರತ ಸರ್ಕಾರಕ್ಕಾಗಲಿ ನಮ್ಮ ರಾಜ್ಯ ಸರ್ಕಾರಕ್ಕಾಗಲಿ ಒಂದು ಇದು ಮಾಡ್ತೀವಿ ಅಂದರೆ, ಇವಾಗ ನೋಡಿ, ಇವಾಗ ಸರ್ ಹೇಳಿದಾಗೆ ಫಾಲ್ಟ್ ಲೈನ್ ಇಸ್ ಆಲ್ವೇಸ್ ತುಂಬ ಡೇಂಜರು. ಓಕೆ, ಅಂದರೆ ಒಂದು ಭೂಕಂಪ ಆಗುವಂಥ ಒಂದು ಸ್ಥಳದಲ್ಲಿ ಕಟ್ಟಡಗಳು ಮಾಡಬೇಕಂದ್ರೆ ದಯವಿಟ್ಟು ನಮ್ಮ ಡಿಸಾಸ್ಟರ್ ಮ್ಯಾನೇಜ್ಮೆಂಟು ಅಥಾರಿಟಿ ಅವರು ಓಕೆ ಅಲ್ಲಲ್ಲ ಪರ್ಮಿಷನ್ಸ್ಗಳು ಕಟ್ಟಡಗಳು ಕೊಡಬೇಕಂದ್ರೆ ಒಂದು ಬಂದು ಓಕೆ ಅರ್ಥಕ್ವೇಕ್ ರೆಸಿಸ್ಟೆಂಟ್ ಕನ್ಸ್ಟ್ರಕ್ಷನ್ ಅಂತಂದು ಇದೆ. ಅಂದರೆ ಸ್ವಲ್ಪ ಭೂಮಿ ಶೇಕ್ ಆದ್ರೂ ದಡಬಡ ಅಂತೇಳಿ ಬಿದೋಗಲ್ಲ, ಮುನ್ಸೂಚನೆ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಮತ್ತಿಬ್ರು ಗೆಸ್ಟ್ ಜಾಯ್ನ್ ಆಗಿದ್ದಾರೆ, ನಾನು ವೆಲ್ಕಮ್ ಮಾಡಿಬಿಡ್ತೀನಿ. ಪ್ರಮುಖವಾಗಿ ನೆಹರು ತಾರಾಲಯ ವಿಜ್ಞಾನಿ ಆಗಿರುವಂಥ ಗುರುಪ್ರಸಾದ್ ಅವರು. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ.
ನಮಸ್ಕಾರ. ಎಸ್ ಗುರುಪ್ರಸಾದ್ ಸರ್, ಈಗ ಪ್ರಮುಖವಾಗಿ ನೋಡಿ 2012 ಆದ ನಂತರ ಇದು ಒಂಥರ ಇಡೀ ವಿಶ್ವವೇ ಬೆಚ್ಚಿ ಬೀಳಿಸ್ತಾ ಇರುವಂಥ ದೊಡ್ಡ ಮಟ್ಟದಲ್ಲಿ ಆಗಿರುವಂಥ ಭೂಕಂಪನ ಸರ್ ಇದು. ಸೊ ಯಾಕೆ ಹೀಗೆ ಆಗತ್ತೆ ಅಂತೇಳಿ ಪದೇ ಪದೇ ಆ ಭಾಗದಲ್ಲೇ ಈ ರೀತಿಯ ಘಟನೆ ಆದಾಗ ಸೊ ಅಲ್ಲಿ ಇದನ್ನು ತಡೆಗಟ್ಟಲಿಕ್ಕೆ ಆಗೋದಿಲ್ವಾ ಹೇಗೆ ಅಂಥೇಳಿ? ತಡೆಗಟ್ಟೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಇದು ಭೂಮಿಯ ರಚನೆ ಯಾವ ರೀತಿಯಾಗಿದೆ, ಅದರಲ್ಲೂ ಭೂಮಿಯ ಹೊರಪದದ ರಚನೆ, ನಾವು ಕ್ರಸ್ಟ್ ಅಂತ ಏನು ಹೇಳ್ತೀವಿ, ಅಥವಾ ಅದರ ಕೆಳಗಿರುವಂಥ ಭಾಗ ಕೆಲಮಟ್ಟಿಗೆ ಯಾವ ರೀತಿ ರಚನೆ ಆಗಿದೆ ಅನ್ನೋದ್ರ ಮೇಲೆ ಭೂಕಂಪನಗಳು ಇಲ್ಲಿ ಭೂಮಿ ಮೇಲೆ ಆಗೋದಕ್ಕೆ ಇದೇ ಕಾರಣ. ಯಾಕಂದರೆ ಭೂಮಿಗೆ ತಿರುಳಿದೆ, ಕ್ರಸ್ಟ್ ಕ್ಷಮಿಸ್ಬೇಕು, ಕೋರ್ ಅಂತ ಹೇಳ್ತೀವಿ, ಅಂದರೆ ಮಧ್ಯಭಾಗ, ತಿರುಳು ಅಂತ ಹೇಳ್ತೀವಲ್ಲ, ಅದು ಆ ಮಧ್ಯಭಾಗದಲ್ಲಿರೋದ್ರಲ್ಲೇ ಎರಡು ಭಾಗ ಇದೆ. ಮೊದಲನೇದು ಘನ ರೂಪದಲ್ಲಿದೆ, ಹೊರ ತಿರುಳು ಸ್ವಲ್ಪ ದ್ರವ ರೂಪದಲ್ಲಿದೆ ಅಂತ ಹೇಳ್ಬೋದು. ಆಮೇಲೆ ಕವಚ ಅಂತ ಹೇಳ್ತೀವಿ, ಮ್ಯಾಂಟಲ್ ಇದೆ. ಆಮೇಲೆ ಕ್ಷಮಿಸ್ಬೇಕು, ಮ್ಯಾಂಟಲ್ ಇದೆ. ಮ್ಯಾಂಟಲ್ ಆದಮೇಲೆ ಕ್ರಸ್ಟ್ ಅಂತ ಏನು ಹೇಳ್ತೀವಿ, ಹೊರಪದರ ಇದೆ. ಈ ಹೊರಪದರ ಏನು ಹೇಳ್ತೀವಿ, ಹೊರಪದರ ಹಾಗೂ ಅದರ ಕೆಳಭಾಗ ಸ್ವಲ್ಪ ಲಿಥೋಸ್ಫಿಯರ್ ಅಂತ ಹೇಳ್ತೀವಿ. ಇದರಲ್ಲಿ ಇದು ಅನೇಕ ತಟ್ಟೆಗಳಾಗಿ, ಪ್ಲೇಟ್ಸ್ ಅಂತ ಹೇಳ್ತೀವಿ. ನಾವು ಸಾಮಾನ್ಯವಾಗಿ ಕೇಕ್ನ ಕಟ್ ಮಾಡ್ತಾ ನೋಡ್ಬೋದು, ತಾವು ಮೇಲ್ಭಾಗ ಇರುತ್ತಲ್ಲ, ಆ ರೀತಿ ಅದನ್ನು ಕೊಯ್ದರೆ ಸಾಮಾನ್ಯವಾಗಿ ಕೇಕ್ ಕೊಯ್ತಾ ನಾವು ಯಾವ ಥರ ಎಲ್ಲ ಒಂದೇ ಬಗೆಯ ಭಾಗಗಳಾಗೋ ಕುಯ್ತೀವಿ. ಆದರೆ ಇದು ಆ ರೀತಿಯಾಗಿಲ್ಲ, ಅಂಕುಡೊಂಕಾಗಿ ಇದು ಒಂಥರ ಮೊದಲಿನಿಂದ ಗೀರಿಗಿರಾಗಿರುವಂತಹ ಭಾಗಗಳಾಗಿ ಭೂಮಿಯ ಹೊರಪದರ ಇದೆ. ಹೊರಪದರ ಅದು ಸ್ವಲ್ಪ ಅದರ ಕೆಳಗಿನ ಭಾಗ ಕೂಡ, ಯಾಕಂದರೆ ಅದಕ್ಕೆ ಕ್ರಸ್ಟ್ ಹಾಗೂ ಅದರ ಕೆಳಗಿರುವಂತಹ ಮ್ಯಾಂಟಲ್ನ ಮೇಲ್ಭಾಗ, ಇದಕ್ಕೆ ಲಿಥೋಸ್ಫಿಯರ್ ಅಂತ ಹೇಳ್ತೀವಿ. ಈ ತಟ್ಟೆಗಳಿದೆಯಲ್ಲ, ಇದೇನಾಗಿದೆ, ಒಂದಕ್ಕೊಂದು ಸಾಮಾನ್ಯವಾಗಿ ಭದ್ರವಾಗಲಿದ್ರೂ ಕೂಡ್ಕೊಂಡಂಗೆ ಇರುತ್ತೆ. ಆದರೆ ಅದರ ಕೆಳಗಿರುವಂತಹ ಒತ್ತಡ ಏನಿರುತ್ತೋ ಅದರ ಪ್ರಭಾವದಿಂದಾಗಿ ಅವು ಒಂದಕ್ಕೊಂದು ಉಜ್ಜಿತಾ ಇರುತ್ತವೆ, ಒಂದಕ್ಕೊಂದು ಒಂದ್ರ ಮೇಲೊಂದು ಹಿಂಗೆ ಸರಿಯೋದಕ್ಕೆ ಹೋಗುತ್ತವೆ. ಆದರೆ ಸಾಮಾನ್ಯವಾಗಿ ಅದು ಸಾಧ್ಯ ಆಗಲ್ಲ. ಯಾವಾಗಲೂ ಬಹಳ ದಿನದಿಂದಂತಹ ಕೂಡಿಟ್ಟುಕೊಂಡಂತಹ ಒತ್ತಡ ಒಮ್ಮೆಲೆ ಬಿಡುಗಡೆ ಆಗತ್ತಲ್ಲ, ಆವಾಗ ಒಂದಕ್ಕೊಂದು ಸ್ಲೈಡ್ ಆಗ್ಬೋದು, ಒಂದಕ್ಕೊಂದು ಜಾರ್ಕೊಂಡು ಹೋಗ್ಬೋದು. ಆವಾಗ ಈ ಬಗೆಯ ಈ ಅರ್ಥಕ್ವೇಕ್ಸ್ ಅಂತ ನಾವು ಹೇಳ್ತೀವಿ, ಏನು ಹೇಳ್ತೀವಿ, ಭೂಕಂಪನಗಳು ಆಗತ್ತೆ. ಇದನ್ನು ನಾವು ತಡೆಯೋದಕ್ಕೆ ಎಲ್ಲ ಸಾಧ್ಯ ಇಲ್ಲ. ಆದರೆ ಈಗ ಯಾರೋ ಮೊದಲು ಮಾತನಾಡಿದಂತಹ ತಜ್ಞರೊಬ್ಬರು ಹೇಳ್ತಾ ಇದ್ದಂಗೆ, ನಾವು ಈ ಅರ್ಥಕ್ವೇಕ್ ಅಂದರೆ ಭೂಕಂಪನಗಳು ಯಾವ ಪ್ರದೇಶಗಳಲ್ಲಿ ಆಗುತ್ತವೆಯೋ ಅಂತಹ ಪ್ರದೇಶಗಳಲ್ಲೂ, ಅಂದರೆ ಎಲ್ಲೆಲ್ಲಿ ಆಗ್ಬೋದು ಅಲ್ಲಿ ಯಾವ ರೀತಿ ನಾವು ಕಟ್ಟಡಗಳನ್ನು ನಿರ್ಮಾಣ ಮಾಡ್ತೀವಿ ಅನ್ನೋದನ್ನು ನಾವು ಮುಂಜಾಗರೂಕತೆ ವಹಿಸಿ ಹೆಚ್ಚಿನ ಸಾಮರ್ಥ್ಯವುಳ್ಳ ಈ ಕಟ್ಟಡಗಳನ್ನು ನಾವು ನಿರ್ಮಾಣ ಮಾಡಬೇಕಾಗತ್ತೆ. ಆದರೆ ಭೂಕಂಪನಗಳನ್ನು ತಡೆಗಟ್ಟೋದು ಅನ್ನೋದು ನನಗಂತೂ ತಿಳಿದಿದೆ. ಯಾಕಂದರೆ ಇದು ಪ್ರಕೃತಿ ಸಹಜವಾದದ್ದು, ಭೂಮಿ ಯಾವ ರೀತಿ ಆಗಿದೆ ಅನ್ನೋದನ್ನು ಅವಲಂಬಿಸಿ ಈ ರೀತಿ ಆಗತ್ತೆ. ಆದರೆ ಭೂಕಂಪನಗಳು ಎಲ್ಲ ಕಡೆನೂ ಆಗಲ್ಲ. ಈ ತಟ್ಟೆಗಳು, ಪ್ಲೇಟ್ಸ್ ಅಂತ ಏನು ಹೇಳ್ತೀವಿ, ಇವುಗಳ ಅಂಚು ಎಲ್ಲೆಲ್ಲಿದೆಯೋ ಅದು ಯಾವ್ಯಾವ ಆ ಅಂಚುಗಳು ಇರುತ್ತಲ್ಲ, ಅಂತಹ ಪ್ರದೇಶದಲ್ಲಿ ಯಾವ್ಯಾವ ದೇಶಗಳು ಬರುತ್ತೋ ಅಥವಾ ಸಮುದ್ರದ ತಳ ಇದೆಯೋ ಅಲ್ಲಿ ಆಗತ್ತೆ. ಇವಾಗ ರಿಂಗ್ ಆಫ್ ಫೈರ್ ಅಂತ ಹೇಳ್ತೀವಿ, ಪೆಸಿಫಿಕ್ ಸಾಗರದಲ್ಲಿ ಅಂತ ಕಡೆ ಆಗತ್ತೆ. ನೀವು ನೋಡಿ, ನಮ್ಮ ದಕ್ಷಿಣ ಭಾರತದಲ್ಲಿ ಆಗುವಂತಹ ಸಾಧ್ಯತೆ ತುಂಬ ಕಮ್ಮಿ. ಯಾಕಂದರೆ ನಾವು ಇವತ್ತು ನಮ್ಮ ಪೆನಿನ್ಸುಲಾ, ಪ್ರಸ್ಥಭೂಮಿ ಅಂತ ಏನು ಹೇಳ್ತೀವಿ, ಇದು ಭೂಮಿಯ ಅತ್ಯಂತ ಹಳೆಯ ಒಂದು ಭಾಗ, ಇಲ್ಲಾಗಲ್ಲ. ಆದರೆ ಉತ್ತರ ಭಾರತದಲ್ಲಿ ಆಗುವ ಸಾಧ್ಯತೆ ಹೆಚ್ಚು, ಇದಕ್ಕೆ ಹೋಲಿಸಿದಲ್ಲಿ ನಾನು ಹೇಳ್ತಾ ಇರೋದು. ಹೀಗಾಗಿ ಅದು ಅಲ್ಲಿ ಈ ಸೀಳುಗಳು ಹೋಗಿರುತ್ತೋ ಅಂಥ ಕಡೆ ಭೂಕಂಪನಗಳಾಗುವಂತಹ ಸಾಧ್ಯತೆ ಜಾಸ್ತಿ. ಎಸ್ ಗುರುಪ್ರಸಾದ್ ಸರ್, ಈಗ ಪ್ರಮುಖವಾಗಿ ಅಲ್ಲಿ ಥೈಲ್ಯಾಂಡ್ ಮತ್ತು ಈ ಬ್ಯಾಂಕಾಕ್ನಲ್ಲಿ ಈ ಒಂದು ಘಟನೆ ಆಗಿದೆ. ಬಟ್ ಅಲ್ಲಿ ಆದ ತಕ್ಷಣ ಈ ಕಡೆ ಬಾಂಗ್ಲಾ ಆಗಿರ್ಬೋದು, ಕೋಲ್ಕತ್ತಾದಲ್ಲಿ, ನಮ್ಮ ಭಾರತ ದೇಶದಲ್ಲೂ ಕೂಡ ಈ ರೀತಿ ಅನುಭವ ಆಗಿದೆ. ಸೊ ಅದಕ್ಕೂ ಇದಕ್ಕೂ ಏನಾದರೂ ಲಿಂಕ್ ಇದೆಯಾ? ಇಲ್ಲ, ಸೀಳಿ ಎಲ್ಲಿ ಹೋಗಿದೆ ಅನ್ನೋದ್ರ ಮೇಲೆ ಹೋಗುತ್ತೆ. ಸೀಳಿ ಎಲ್ಲಿ ಹೋಗಿದೆ ಅನ್ನೋದ್ರ ಮೇಲೂ ಇದು ಅವಲಂಬಿಸಿರುತ್ತೆ. ಜೊತೆಗೆ ಅಲ್ಲಿ ಬಿಡುಗಡೆಯಾದಂತಹ ಒತ್ತಡ ಎಷ್ಟರ ಮಟ್ಟಿಗಿರುತ್ತೆ ಅಂದರೆ ಸುತ್ತಮುತ್ತಲಿನ, ಯಾಕಂದರೆ ಬ್ಯಾಂಕಾಕ್, ಮಂಡಲಾಯ್ ಅಂತ ಒಂದು ನಗರ ಇದೆ, ಎರಡನೇ ದೊಡ್ಡ ನಗರ ಮ್ಯಾನ್ಮಾರ್ ಅಥವಾ ಬರ್ಮಾ ಅಂತ ಏನು ಹೇಳ್ತಿದ್ವೋ ಅಲ್ಲಿಂದ 1300 ಕಿಲೋಮೀಟರ್ ಆಚೆ ಬ್ಯಾಂಕಾಕ್ ಅಂದರೆ ಥೈಲ್ಯಾಂಡ್ನ ರಾಜಧಾನಿ ಇರೋದು. ನೋಡಿ, ಅಲ್ಲಾಗಿದ್ದಕ್ಕೆ ಇಲ್ಲಿ ಕೂಡ ಅದರ ಪ್ರಭಾವ ಯಾವ ರೀತಿ ಇತ್ತು ಅಂತ ನೀವು ನೋಡ್ಬೋದು. ಆದರೆ ಇಲ್ಲಿ ಇನ್ನೊಂದು ತಿಳ್ಕೊಬೇಕು,
ಇದು ಈ ಅರ್ಥಕ್ವೇಕ್ನ ಈ ಒಂದು ಶಕ್ತಿ ಬಿಡುಗಡೆ ಆಯ್ತಲ್ಲ, ಆ ಪಾಯಿಂಟ್ ಫೋಕಸ್ ಅಂತ ಏನು ಹೇಳ್ತೀವಿ, ಅದು ಎಲ್ಲಿತ್ತು ಅಂದರೆ ಅದು ಭೂಮಿಯ ಕೆಳಗಡೆ ಕೇವಲ 10 ಕಿಲೋಮೀಟರ್ ಆಳದಲ್ಲಾಗಿದೆ. ತುಂಬ ಆಳದಲ್ಲಿ, ತುಂಬ ಅಂದರೆ ಇದಕ್ಕಿಂತ ಆಳದಲ್ಲಾಗಿದ್ದರೆ ಇಷ್ಟೊಂದು ಚೈತನ್ಯ, ಇಷ್ಟೊಂದು ಶಕ್ತಿ ಬಿಡುಗಡೆಯಾಗಿ 1300 ಕಿಲೋಮೀಟರ್ನಷ್ಟು ವ್ಯಾಪಿಸಿರ್ತಾ ಇತ್ತೋ ಇಲ್ವೋ ಗೊತ್ತಿಲ್ಲ. ಆದರೆ ಇದು ಕೇವಲ 10 ಕಿಲೋಮೀಟರ್ಗಳ ಆಳದಲ್ಲಿ ಇದಾಗಿರೋದ್ರಿಂದ ಆದಷ್ಟು ಸಾಕಷ್ಟು ಶಕ್ತಿ ಇದರಿಂದ ಬಿಡುಗಡೆಯಾಗಿ ಇದು ಈ ರೀತಿ ನಷ್ಟವನ್ನು ಹಾಗೂ ಜೀವಹಾನಿಯನ್ನು ಉಂಟು ಮಾಡಿದೆ. ಇದನ್ನು 7.7 ರಿಶ್ಟರ್ ಸ್ಕೇಲ್ ಅಂತ ಹೇಳ್ತೀವಿ. ಅಂದರೆ ಒಂದು ಭೂಕಂಪನ ಅದರ ಸಾಮರ್ಥ್ಯ, ಅದರ ಅದು ಆ ಇಂಟೆನ್ಸಿಟಿ ಅಂತ ನಾವೇನು ಹೇಳ್ತೀವಿ, ಅದು ಎಷ್ಟಿತ್ತು ಅನ್ನೋದನ್ನು ಈ ರಿಶ್ಟರ್ ಮಾಪಕ ಅನ್ನೋದು ಅಳೆಯುತ್ತೆ. ಯಾಕಂದರೆ ಚಾರ್ಲ್ಸ್ ಎಫ್ ರಿಶ್ಟರ್ ಅನ್ನುವಂತಹ ಭೂವಿಜ್ಞಾನಿ, ಒಬ್ಬ ಕ್ಯಾಲಿಫೋರ್ನಿಯನ್ ಸೈಲ್ಸಿಮಾಲಜಿಸ್ಟು, ಅವನ ಹೆಸರನ್ನೇ ಈ ರಿಶ್ಟರ್ ಸ್ಕೇಲ್ ಅಥವಾ ಇದಕ್ಕೆ ನೀಡಲಾಗಿದೆ. 7.7 ಅಂದರೆ ಭಾಳ ದೊಡ್ಡದು. ಮೊದಲನೇದಾಗಿ 7.7ರಷ್ಟು ಪ್ರಬಲವಾದ ಒಂದು ಭೂಕಂಪನ ಆಯಿತು. ಅದಾಗಿ 15 ನಿಮಿಷಕ್ಕೇ 6.4 6.6ರಷ್ಟೊಂದು ಮತ್ತೊಂದು ಆಫ್ಟರ್ ಶಾಕ್ ಅಂತ ಹೇಳ್ತೀವಿ, ಆ ರೀತಿ ಕೂಡ ಆಯಿತು. ಇದೇನು ಅಂದರೆ ನಾನು ಒಂದೇ ಹೇಳಬಲ್ಲೆ, ಕೇವಲ 10 ಕಿಲೋಮೀಟರ್ ಆಳದಲ್ಲಿ ಇದಾಗಿದ್ದರಿಂದ ಫೋಕಸ್ ಅನ್ನೋದು ರಫ್ಲಿ. ಹಾಗಾಗಿ ಇದರಲ್ಲಿ ಬಿಡುಗಡೆಯಾದ ಶಕ್ತಿ ತುಂಬ ಇದೆ. ಮಂಡಲಾಯ್ ಅನ್ನುವಂಥ ನಗರ ಇದೆಯಲ್ಲ, ಅದರ ಸಮೀಪದಲ್ಲಿ ಒಂದು ಫಾಲ್ಟ್ ಅಂತ ಹೇಳಿದ್ರಲ್ಲ, ಸೀಳು, ಅಲ್ಲಿ ಆಗಿರೋದು. ಎಸ್ ಸರ್, ಹಾಗೆ ಸಂಪರ್ಕದಲ್ಲಿ ಸರ್, ನಮಗೆ ಈಗ ನೇರವಾಗಿ ಪ್ರತ್ಯಕ್ಷದರ್ಶಿಗಳು ಅಂದರೆ ಬ್ಯಾಂಕಾಕ್ನಲ್ಲಿ ಇದ್ದರು ಅವರು, ಈ ಒಂದು ಭಯಾನಕ ದೃಶ್ಯವನ್ನು ನೋಡಿ ವಾಪಸ್ ಬಂದಿದ್ದಾರೆ. ಅವರೇ ನೇರ ಸಂಪರ್ಕದಲ್ಲಿ ಸಿಗ್ತಾ ಇದ್ದಾರೆ. ಸಂಕನಗೌಡ ದೇವಿಕೊಪ್ಪ ಅವರು ಸರ್, ನಮಸ್ಕಾರ. ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಸಂಕನಗೌಡ ಅವರೇ, ಕೇಳಿಸ್ತಿದ್ಯಾ? ಕೇಳಿಸ್ತಿದೆ ಸರ್, ನಮಸ್ಕಾರ. ಎಸ್, ವಾಪಸ್ ಸೇಫ್ ಆಗಿ ಬಂದಿದ್ದೀರಿ. ಸೊ ನೀವು ಈ ಘಟನೆ ಆದಾಗ ನೀವು ಅಲ್ಲೇ ಇದ್ರಿ, ಸೊ ಆ ಕ್ಷಣ ಹೇಗಿತ್ತು ಅಂತೇಳಿ? ಖಂಡಿತ ಅವರೇ, ಏನಂತಂದ್ರೆ ನಾವು ಬ್ಯಾಂಕಾಕ್ಗೆ ಕಳೆದ 5 ದಿನ ಅಂದ್ರೆ 23ನೇ ತಾರೀಕಿಗೆ ನಾವು ಬ್ಯಾಂಕಾಕ್ ಟ್ರಿಪ್ ಹೋಗಿದ್ವಿ. ಇಲ್ಲಿಂದ ಥೈಲ್ಯಾಂಡ್, ಬೆಂಗಳೂರು ಮುಖಾಂತರ ಥೈಲ್ಯಾಂಡ್ 22 ಜನ, ಅಂದ್ರೆ ನಾವು ಹಾವೇರಿ ಸೇರ್ಕೊಂಡು ಕರ್ನಾಟಕದ ಒಂದು 22 ಜನ ನಾವು ಹೋಗಿದ್ವಿ. ಅದು ಏನು RD ಹಾಲಿಡೇ ವರ್ಡ್ಸ್ ಅಂತ ಹೇಳಿ ಒಂದು ಟೀಮ್ ಆರ್ಗನೈಸರ್ ನಮ್ಮನ್ನ ಬ್ಯಾಂಕಾಕಿಗೆ ಕರ್ಕೊಂಡು ಹೋಗಿದ್ರು. ಅದು ನಿನ್ನೆ ನಾವು ಅಂದ್ರೆ ಭೂಕಂಪ ಆಗಕ್ಕಿಂತ ಮುಂಚಿನ ದಿನ ನಾವು ಅದೇ ಏರಿಯಾದಲ್ಲಿ, ಅಂದ್ರೆ ಇಂದಿರಾ ಮಾರ್ಕೆಟ್ ಅಂತ ಇದೆ ಅಲ್ಲಿ ಬ್ಯಾಂಕಾಕ್ ಅಲ್ಲಿ. ಆ ಇಂದಿರಾ ಮಾರ್ಕೆಟಿನ ಪ್ರಮುಖ ಮಾರ್ಕೆಟ್ ಇದೆ, ಆ ಮಾರ್ಕೆಟ್ ಏರಿಯಾದಲ್ಲೇ ನಾವು ರೂಮ್ ಮಾಡ್ಕೊಂಡಿದ್ವಿ. ಈಗೇನು ಇವತ್ತಲ್ಲಿ 35ನೇ ಫ್ಲೋರ್ 40ನೇ ಫ್ಲೋರ್ ಅಲ್ಲಿ ನೀರೇನು ಉಕ್ಕಿ ಬರ್ತಾ ಇದೆಯಲ್ಲ, ಅದೇ ಏರಿಯಾದಲ್ಲೇ ನಾವು ರೂಮ್ ಮಾಡ್ಕೊಂಡಿದ್ವಿ. ಅಂದ್ರೆ ನಮ್ದು ಏನಾಗಿತ್ತು ಅಂತಂದ್ರೆ ನಿನ್ನೆ ಕೊನೆ ದಿನ ಆಗಿತ್ತು ನಮ್ದು ಟೂರಿಸ್ಟ್ ಇದ್ರ ಪ್ರಕಾರ. ನಿನ್ನೆ ಕೊನೆ ದಿನ ಆಯ್ತು. ಹೀಗಾಗಿ ನಾವೇನ್ ಮಾಡಿದ್ವಿ, ಬೆಳಗ್ಗೆ 9 ಗಂಟೆಗೆ ರೂಮ್ ಚೆಕ್ಔಟ್ ಮಾಡ್ಕೊಂಡು ಸಫಾರಿ ವರ್ಲ್ಡ್ ಅನ್ನೋ ಒಂದು ಏನು ಪ್ಲೇಸ್ ಇದೆ, ಆ ಪ್ಲೇಸ್ ಅಲ್ಲಿ ನೋಡ್ಲಿಕ್ಕೆ ನಾವು ಹೋಗಿದ್ವಿ. ಸಫಾರಿ ವರ್ಲ್ಡ್ 9 ಗಂಟೆಗೆ ನಾವು ಆ ಒಂದು ಏರಿಯಾನ ಬಿಟ್ಟು ಅಲ್ಲಿಂದ ಒಂದು 5 ಕಿಲೋಮೀಟರ್ ದೂರ ಸಫಾರಿ ವರ್ಲ್ಡ್ ಅಂತ ಒಂದು ಏರಿಯಾ ಇದೆ. ಆ ಸಫಾರಿ ವರ್ಲ್ಡ್ ಏರಿಯಾಕ್ಕೆ ನಾವು ಹೋದ ಸಂದರ್ಭದಲ್ಲಿ ನಾವೆಲ್ಲ ಬೆಳಗ್ಗೆ ಟಿಕೆಟ್ ತೆಗೆಸ್ಕೊಂಡು ಸಫಾರಿ ವರ್ಲ್ಡ್ಗೆ ಹೋಗಿ ಸಫಾರಿ ವರ್ಲ್ಡ್ ಎಲ್ಲ ನೋಡ್ತಾ ಇದ್ರೆ ಡಾಲ್ಫಿನ್ ಶೋ ಅಂತ ಒಂದು ಕಾರ್ಯಕ್ರಮ ಇತ್ತು. ಆ ಕಾರ್ಯಕ್ರಮ ಸುಮಾರು 1,000-2,000 ಜನ ಬೇರೆ ಬೇರೆ ದೇಶದವರು ಮತ್ತೆ ಬೇರೆ ಬೇರೆ ರಾಜ್ಯದಿಂದ ಬಂದಿರುವಂತಹ ಎಲ್ಲಾ ಪ್ರಜೆಗಳು ನಾವು ಡಾಲ್ಫಿನ್ ಶೋ ನೋಡ್ಬೇಕಾದ್ರೆ ಇದ್ದಕ್ಕಿದ್ದಂಗೆ ನಮಗೆ ಒಂದು 2 ಅಡಿ ಹೈಟ್, ಅಂದ್ರೆ ಅದೇನು ಗ್ರೌಂಡ್ ಇರುತ್ತೋ ನಮಗೆ ಕುಂದರ್ಲಿಕ್ಕೆ ಚೇರ್ಗಳೇನು ಕಟ್ಟಿಗೆ ಚೇರ್ಗಳಿದ್ವು. ಇದ್ದಕ್ಕಿದ್ದಂಗೆ ನಮಗೆ ಈ ಜೋಕಾಲಿ ತರ ತೂಗುವ ಎಲೆ ಆಗಕ್ಕ ಒಂದು ಆಯ್ತು. ಎಲ್ಲರೂ ಏನ್ ಅದು ಶೋದಲ್ಲಿ ಆತರ ಆಗ್ತಾ ಇದೆ ಅಥವಾ ನಮ್ಮನ್ನ ಅಟ್ರಾಕ್ಟ್ ಮಾಡಕ್ಕೆ ಆತರ ಆಗ್ತದೆ ಅಂತ ಹೇಳ್ಕೊಂಡು ಎಲ್ಲರೂ ಒಂದು 10 ನಿಮಿಷ ಎಲ್ಲರೂ ಶಾಕ್. ಒಂದು 3 ಟೈಮ್ ಆತರ ಆಯ್ತು. ಒಂದು 5 ನಿಮಿಷ ಒಂಥರ ನಮ್ಮನ್ನ ನಾರ್ಮಲ್ ನೆಲ ನಮ್ಮನ್ನ ತೊಟ್ಲು ತೂಕಿದ್ರೆ ಯಾವ ರೀತಿ ಆಗುತ್ತೋ ಆ ರೀತಿ ಶೇಕ್ ಆಯ್ತು. ಶೇಕ್ ಆಗ್ಬಿಟ್ಲಿ ಎಲ್ಲರೂ ಆಜು ಬಾಜು ಇದ್ರೆ ಎಲ್ಲರೂ ನೋಡ್ಕೊಂಡಿದ್ದು ಯಾರೋ ಹಿಂದ್ಗಡೆಯಿಂದ ಯಾರೋ ದುಗ್ತಾ ಇದ್ರು ಅಂತೇಳಿ. ಆಮೇಲೆ ಎಲ್ಲರಿಗೂ ಅನ್ಸಿದ್ ಏನಂತಂದ್ರೆ ಇದು ಡಾಲ್ಫಿನ್ ಶೋ ಇರೋದ್ರಿಂದ ಇಲ್ಲಿ ಅವರು ಶೋ ಆರ್ಗನೈಸರ್ ನಮ್ಮನ್ನ ಅಟ್ರಾಕ್ಟ್ ಮಾಡ್ಲಿಕ್ಕೆ ಆತರ ಮಾಡ್ತಾ ಇದಾರೆ ಅಂತ ಹೇಳಿ ಹಾಗಾಗಿ ಎಲ್ಲರೂ ಸೈಲೆಂಟ್ ಆದ್ರು. ಒಂದ್ ವೇಳೆ ಅಲ್ಲೇನಾದ್ರೂ ಇದು ಭೂಕಂಪ ಆಗಿದೆ ಅಂತ ಗೊತ್ತಾಗಿದ್ರೆ ಖಂಡಿತವಾಗ್ಲೂ ಸುಮಾರು 200-300 ಜನ ಅಲ್ಲೇ ಸಾವು ಸಂಭವಿಸ್ತೈತೆ. ಯಾಕಂದ್ರೆ ಕಾಲ್ ತುಳಿತ ಆಟೋಮೆಟಿಕ್ಲಿ ಅದು ಜಾಗ ಬಹಳ ಚಿಕ್ಕದಾಗಿತ್ತು. ಅಲ್ಲಿ ಸುಮಾರು 2-2.5 ಸಾವಿರ ಜನ ನಾವು ನೋಡ್ತಾ ಇದ್ವಿ ಶೋ ನೋಡ್ತಾ ಇದ್ವಿ. ಎಲ್ಲರಿಗೂ ಗೊತ್ತಾಗಿದೆ ಏನಂತಂದ್ರೆ ಏನೋ ತೂಗ್ತದೆ. ಆಮೇಲೆ ಅಲ್ಲಿಂದ ಶೋ ಮುಗಿದ್ಮೇಲೆ ಹೊರಗೆ ಬಂದ್ಮೇಲೆ ಅಲ್ಲಿ ಏನೋ ಲೋಕಲ್ಸ್ ಪ್ರಜೆಗಳೇನಿದ್ದಾರೆ ಅವರು ಮೊಬೈಲ್ ಅಲ್ಲಿ ವಾಟ್ಸ್ಆಪ್ ಅಲ್ಲಿ ನ್ಯೂಸ್ ಚಾನೆಲ್ ಅಲ್ಲಿ ಸ್ಪ್ರೆಡ್ ಆಯ್ತು, ಭೂಕಂಪ ಆಗಿದೆ ಬ್ಯಾಂಕಾಕ್ ಅಲ್ಲಿ, ಈ ರೀತಿ ಬಿಲ್ಡಿಂಗ್ ಬಿದ್ದಿದ್ದಾವೆ ಅಂತ ಹೇಳಿ. ಇಮ್ಮಿಡಿಯೇಟ್ಲಿ ಅಲ್ಲಿ ಏನು ಇದ್ದಾರೆ ಅವರು ಪೊಲೀಸ್ ಅವರು ಇಮ್ಮಿಡಿಯೇಟ್ಲಿ ನಮ್ನೆಲ್ಲರನ್ನು ಸೇಫ್ ಇರೋ ಇದಕ್ಕಂದ್ರೆ ಅಲ್ಲಿ ಜಂಗಲ್ ಏರಿಯಾ ಆಗಿರೋದ್ರಿಂದ ನಾವು ಅಲ್ಲಿ ಒಂದ್ ಲೆಕ್ಕದಾಗ ಸೇಫ್ ಇದ್ವಿ. ಬಟ್ ಅಲ್ಲಿಂದ ನಮ್ಗೆ ಈ ಬಿಲ್ಡಿಂಗ್ ಬಿದ್ದಿರೋದಕ್ಕೂ ನಮಗೂ ಬರೀ 5 ಕಿಲೋಮೀಟರ್ ನಾವು ಅಲ್ಲಿಂದ ಕುಂಬಸ 1 ಗಂಟೆಯಿಂದ ಮಾತ್ರ
ನಾವು ಅಲ್ಲಿಂದ ಬಂದಿದ್ವಿ, ಅದೇ ಮಾರ್ಕೆಟ್ ಏರಿಯಾದಿಂದ ನಾವು 1 ಗಂಟೆ ಹಿಂದೆ ಬಂದಿದ್ವಿ. ನಾವು 22 ಜನ ಸುಮಾರು ಕರ್ನಾಟಕದ ಬಹಳಷ್ಟು ಜನ ಆ ಏರಿಯಾದಾಗಿದ್ರು. ನಮಗೆ ಆಟೋಮೆಟಿಕ್ಲಿ ಎಲ್ಲ ಏನಂತಂದ್ರು, ನಮ್ಮ ಸರ್ಗೆ ಒಬ್ರು ಅಲ್ಲೇ ಸೇರ್ಕೊಂಡಿದ್ರು, ಅವರು ಬೇರೆ ಏನೋ ಮಾರ್ಕೆಟ್ ತಗೊಂಡ್ಬರ್ತೀವಿ ಅಂತ ಹೋಗಿದ್ರು. ಅವ್ರು ಸುಮಾರು ನಮ್ಗೆ ಅವ್ರ ಸಂಪರ್ಕ ಇಲ್ದಂಗ ಆಯ್ತು. ಅವ್ರ ಸಂಪರ್ಕ ಇಲ್ದಂಗ ಆಗ್ಬಿಟ್ಟು ನಾವೆಲ್ಲರೂ ಕೂಡ ಗಾಬರಿ, ಯಾಕಂದ್ರೆ ಒಂದು ಫೋನ್ ಕನೆಕ್ಷನ್ ಇಲ್ಲ, ಫೋನ್ ಹೋಗ್ತಾ ಇಲ್ಲ, ಇಂಟರ್ನೆಟ್ ಕೂಡ ವರ್ಕ್ ಆಗ್ತಾ ಇಲ್ಲ. ಇಮಿಡಿಯೇಟ್ಲಿ ನಾವು ಅಲ್ಲಿಂದ ಏರ್ಪೋರ್ಟ್ಗೆ ಹೋಗ್ಬೇಕು. ನಮ್ಮ ಟೂರ್ ಆರ್ಗನೈಸರ್ ರವಿಶಂಕರ್ ಅಂತ ಇದ್ದಾರೆ, ನಮ್ಗೆ ಬೆಸ್ಟ್ ಹಾಲಿಡೇ ಟೂರ್ ಆರ್ಗನೈಸರ್ ಇದ್ದಾರೆ ರವಿಶಂಕರ್ ಅಂತ ಹೇಳಿ. ಅವ್ರು ಇಮಿಡಿಯೇಟ್ಲಿ ಒಂದು ಪ್ಲಾನ್ ಮಾಡಿದ್ರು, ಇಲ್ಲಿಂದ ನಾವು ಎಲ್ಲಿ ನಿಲ್ಲೋದ್ ಬೇಡ, ಇಮಿಡಿಯೇಟ್ಲಿ ಇದು ಟ್ರಾಫಿಕ್ ಜಾಮ್ ಆಗುತ್ತೆ, ಏಕದಮ್ ಬ್ಯಾಂಕಾಕ್ ಸಿಟಿನವರು ಏಕದಮ್ ಬ್ಲಾಕ್ ಮಾಡಿದ್ರೆ ತುರ್ತು ಎಮರ್ಜೆನ್ಸಿ ಅಂತ ಘೋಷಣೆ ಮಾಡಿದ್ದಾರೆ. ನಾವು ಡೈರೆಕ್ಟ್ ಆಗಿ ಏರ್ಪೋರ್ಟ್ ಹೋಗೋಣ ಅಂತ ಒಂದು ಪ್ಲಾನ್ ಮಾಡ್ಬಿಟ್ಲೆ ನಾವು ಅಲ್ಲಿಂದ 3 ಗಂಟೆಗೆ ಏನೋ ಇದೊಂದು ಘಟನೆ ಸಂಭವಿಸಿದ. ನಾವು ಅಲ್ಲಿಂದ 3 ಗಂಟೆಗೆ ನಾವು ಏರ್ಪೋರ್ಟ್ ಬಿಟ್ಟು ಅಲ್ಲಿಂದ ಒಂದು 150 ಕಿಲೋಮೀಟರ್ ಏರ್ಪೋರ್ಟ್ ಇದೆ. ಆ 3 ಗಂಟೆಗೆ ನಾವು ಏರ್ಪೋರ್ಟ್ ಬಿಟ್ಮೇಲೆ ಕರೆಕ್ಟ್ ಒಂದು 5:15 ಏರ್ಪೋರ್ಟ್ ತಲುಪಿದ್ವಿ. ಏರ್ಪೋರ್ಟ್ ತಲುಪಿದ ಆದ್ಮೇಲೆ ನಮಗೆ ಗೊತ್ತಾಗಿದ್ದು ಈ ರೀತಿ ಒಂದು ದೊಡ್ಡ ಅನಾಹುತ ಆಗಿದೆ ಅಂತ. ಅಲ್ಲಿವರೆಗೂ ನಾವು ಫುಲ್ ಪ್ಯಾನಿಕ್, ನಮಗೇನು ಅನಿಸ್ತಿಲ್ಲ ಇದು ಈ ತರದ ಘಟನೆ ನಡೆದಿದೆ ಅಂತ ಹೇಳಿ. ಅಲ್ಲಿಂದ ಬೇರೆ ಬೇರೆ ಜನ ಏನು ಬಂದಿರಲ್ಲ ಏರ್ಪೋರ್ಟ್ಗೆ ಬಂದಾಗ ಬೇರೆ ಬೇರೆ ದೇಶದ ಫ್ಲೈಟ್ಗಳು ಸಹಿತ ಕ್ಯಾನ್ಸಲ್ ಆದವು. ಇಲ್ಲ ನಮ್ ಫ್ಲೈಟ್ ಕೂಡ 1 ಅವರ್ ಮುಂದೂಡಲಾಗಿದೆ ಅಂತ. ಅವಾಗ ನಾವು ಶಾಕ್ ಆದ್ವಿ. ಅವಾಗ ಅಲ್ಲಿ ವಾಟ್ಸ್ಆಪ್ ಅಲ್ಲಿ ಏನು ಸಂದೇಶ ಬರ್ತಾ ಇದ್ವು, ಅಲ್ಲಿ ಲೋಕಲ್ಸ್ ಏನಿದ್ದಾರೆ ಎಲ್ಲ ನಮಗೆ ಶೋ ತೋರಿಸಿದಾಗ ಅಯ್ಯೋ ನಾವ್ ಇದೇ ಇದ್ವಲ್ಲ ಅಂತ. ಮೇನ್ ಆಗಿ ಇಂದಿರಾ ಮಾರ್ಕೆಟ್ ಅಂತ ಒಂದು ಏರಿಯಾ ಇದೆ, ಆ ಏರಿಯಾದಲ್ಲಿ ಹೈಯೆಸ್ಟ್ ನಮ್ ಕನ್ನಡಿಗರು ಶಾಪಿಂಗ್ ಮಾಡ್ತಾ ಇದ್ದಾರೆ. ಅದೇ ಏರಿಯಾದಲ್ಲಿ ಭೂಕಂಪ ಆಗಿದ್ದು ಬಹಳ ಒಂಥರ ನಮಗೆ ಶಾಕ್ ತಡ್ಕೊಳಕಲ್ಲ. ಆಮೇಲೆ ನಾವೆಲ್ಲರನ್ನೂ ಸಂಪರ್ಕ ಮಾಡ್ಕೊಂಡು ನಮ್ ಸರ್ ಬರಲಿ ಮಟ್ಟ ನಿಂತ್ಕೊಂಡು ನಾವು ಅದಾದ ನಂತರ 9:00 ಇವತ್ತು ಹೆಂಗಾದ್ರೂ ಮಾಡಿ ಇಲ್ಲಿಂದ ನಾವು ಹೋಗ್ಬೇಕು ಅನ್ನೋ ಒಂದೇ ಐಡಿಯಾದಲ್ಲಿ ನಾವೆಲ್ಲರೂ ಗಾಬರಿ ಆಗ್ಬಿಟ್ವಿ. ಯಾಕಂದ್ರೆ ಇಲ್ಲಿ ನಮ್ ಕರ್ನಾಟಕದಿಂದ ಸಿಕ್ಕಾಪಟ್ಟೆ ಫೋನ್ ಕಾಲ್ ಬರ್ತಾ ಇದ್ವು, ಸರ್ ಏನಾಗಿದ್ದಾರೆ ಹೇಗಿದೆ ಅಂತ. ನಮಗೆ ಫೋನ್ ಕನೆಕ್ಟ್ ಸಹಿತ ಆಗ್ತಾ ಇರ್ಲಿಲ್ಲ. ಆಮೇಲೆ ಕನೆಕ್ಟ್ ಆದ್ರೂ ಕೂಡ ಅಲ್ಲಿ ನಮ್ಮ ಪರಿಸ್ಥಿತಿ ಹೇಳಕ್ಕೂ ಆಗ್ತಾ ಇರಲಿಲ್ಲ. ಆದ್ರೆ ಬಹಳಷ್ಟು ಅಲ್ಲಿ ಒಂದು ಪರಿಸ್ಥಿತಿ ಹೇಗಿತ್ತು ಅಂತಂದ್ರೆ ನಮಗೆ ಏನಾಯ್ತು ಅಂತ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಏನಾಯ್ತು ಅಂತ ಸಂಗನಗೌಡ ಅವರೇ, ಈಗ ಹೇಳಕ್ ಅಲ್ಲಿ ಸದ್ಯದ ಪರಿಸ್ಥಿತಿ ಹೇಗಿದೆ ಅನ್ನೋದು ನಿಮ್ಗೆ ಏನಾದ್ರೂ ಗೊತ್ತಿದೆಯಾ? ಅಲ್ಲಿ ಯಾರಾದ್ರೂ ಕಾಂಟ್ಯಾಕ್ಟ್ ಅಲ್ಲಿ ಇದಾರಾ ಇವಾಗ? ಜೊತೆಗೆ ನಿಮ್ಗೆ ವಾಪಸ್ ಬರೋದಕ್ಕೆ ಯಾರೆಲ್ಲ ಹೆಲ್ಪ್ ಮಾಡಿದ್ರು ಅಂತ ಹೇಳಿ? ಖಂಡಿತವಾಗ್ಲೂ ಅದಾದ ನಂತರ ನಮಗೆ ವಾಪಸ್ ಬರ್ಲಿಕ್ಕೆ ಇಂಡಿಯನ್ಸ್ ಏನು ಬೇರೆ ಬೇರೆ ಅಲ್ಲಿ ಪ್ರಜೆಗಳು ನಾವೇನು ಒಟ್ಟಾಗಿ ಹೋಗಿದ್ವಿ, ಎಲ್ಲರೂ ಒಟ್ಟಾದ್ವಿ. ನಾವು ಬೇರೆ ಬೇರೆ ರಾಜ್ಯದಿಂದ ಹೋದ್ರಲ್ಲಿ ಒಟ್ಟಾಗಿ ನಾವು ಏರ್ಪ್ಲೇನ್ ಹೋದಾಗ ಅಲ್ಲಿ ನಮ್ಗೆ ಹೇಳಿದ್ರು ಈ ತರದೊಂದು ಘಟನೆ ಆಗಿದೆ ಅಂತ. ಬಹಳಷ್ಟು ಜನ ನಂಗೆ ಲೈವ್ ಅಲ್ಲಿ ನಮಗೆ ಅಲ್ಲಿ ಅಮಾಲ್ ಗೊತ್ತಾಯ್ತು ಘಟನೆ ಹಿಂಗಾಗಿದೆ ಅಂತೇಳಿ. ನಂಗೆ ಖಂಡಿತವಾಗ್ಲೂ ಹಾಲಿಡೇಸ್ ಅವರ ಟೂರ್ ಆರ್ಗನೈಸ್ ಆಗಿರ್ಬೋದು, ಮತ್ತೆ ಅಲ್ಲಿ ಲೋಕಲ್ಸ್ ಗಳು ಕೂಡ ನಮಗೆ ಟ್ಯಾಕ್ಸಿ ಎಷ್ಟೇ ಟ್ರಾಫಿಕ್ ಜಾಮ್ ಇದ್ರು ನಾವು ಇಮಿಡಿಯೇಟ್ಲಿ ಔಟ್ ಆಫ್ ಕಂಟ್ರಿ ಅಂತ ಇಂಡಿಯನ್ಸ್, ಅದ್ರಾಗೂ ಇಂಡಿಯನ್ಸ್ ಅಂದಾಗಿರೋದ್ರಿಂದ ನಮಗೆ ಅಲ್ಲಿ ಬಹಳ ಹೆಲ್ಪ್ ಮಾಡಿದ್ರು. ಎಲ್ಲರನ್ನು ತುರ್ತಾಗಿ ನಮಗೆ ಚೆಕ್ ಇನ್ ಮಾಡ್ಕೊಳ್ಲಿಕ್ಕೆ, ಏರ್ಪೋರ್ಟ್ ಅಲ್ಲಿ ಇದು ಮಾಡ್ಲಿಕ್ಕೆ. ಆಮೇಲೆ ಫ್ಲೈಟ್ ಕೂಡ ನಮಗೆ 1 ಅವರ್ ಲೇಟ್ ಆಗಿ ಗೊತ್ತಾಯ್ತು ಫ್ಲೈಟ್ ಇದೆ ಅಂತ ಹೇಳಿ. ಹಾಗಾಗಿತ್ತು. ಅದಾದ್ಮೇಲೆ ಅನಾಹುತ ಸಿಕ್ಕಾಬಿಟ್ಟಾಗಿದೆ ಸರ್. ಅಲ್ಲಿ ಮೇನ್ ಆಗಿ ಬಹಳಷ್ಟು ಜನ ಇಂಡಿಯನ್ಸ್ ಇದ್ರು, ಮತ್ತೆ ಬೇರೆ ಬೇರೆ ಇದ್ರು. ಬಹಳಷ್ಟು ಅಂದ್ರೆ ಇಡೀ ಬಿಲ್ಡಿಂಗ್ ಗೆ ನಮ್ ಸರ್ ಸಿಕ್ಕಾಕೊಂಡಿದ್ರಲ್ಲಿ ಅವ್ರು ಹೇಳಿದ ಪ್ರಕಾರ ಅಂತಂದ್ರೆ ಖಂಡಿತವಾಗ್ಲೂ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಅಲ್ಲಿಂದ ಹೊರಗೆ ಬಂದಿದ್ದೆ ಒಂದು ಪವಾಡ ದೃಶ್ಯ. ಆ ತರದ್ದು ಒಂದು ಏಕದಮ್ ಎಲ್ಲರೂ ತಿಳ್ಕೊಂಡಿದ್ದು ಟೆರೆಸ್ಟ್ ಅಟ್ಯಾಕ್ ಆಗಿದೆ ಅಂತ ಹೇಳಿ. ಯಾಕಂದ್ರೆ ಎಲ್ಲ ಶಾಪಿಂಗ್ ಕಾಂಪ್ಲೆಕ್ಸ್ ಆಗಿರ್ಬೋದು ಒಂದೇ ಸಲಿಗೆ ಭೂಮಿ ಕಂಪನ ಆಗ್ಬಿಟ್ಲೆ ಎಲ್ಲಾ ಜನನು ಹೊರಗೆ ಬಂದ್ರು ಸರ್. ರಸ್ತೆಗೆ ಓಡಿ ಬಂದಾಗ ಎಲ್ಲರೂ ಏನ್ ತಿಳ್ಕೊಂಡಿದ್ದು ಯಾರೋ ಟೆರೆಸ್ಟ್ ಅಟ್ಯಾಕ್ ಮಾಡಿದ್ದಾರೆ, ಹೀಗಾಗಿ ಎಲ್ಲ ಈ ತರ. ಅದಾದ್ಮೇಲೆ ಗೊತ್ತಾಯ್ತು ಈ ತರದ ಘಟನೆ ಆಗಿದೆ ಅಂತ ಹೇಳಿ ಸರ್. ಎಸ್ ಹಾಗೆ ಸಂಪರ್ಕದಲ್ಲಿ ಮತ್ತೊಬ್ರು ನಮಗೆ ಬ್ಯಾಂಕಾಕ್ನಿಂದ ನೇರವಾಗಿ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಶ್ರೀಕಾಂತ್ ಅವರು. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತ ಸ್ವಾಗತ. ಸದ್ಯ ಸರ್ ಅಲ್ಲಿ ಏನೇನು ನಡೀತಾ ಇದೆ ಅನ್ನೋದನ್ನ ನೀವು ಕಣ್ಣಾರೆ ನೋಡ್ತಾ ಇದ್ದೀರಿ. ಸದ್ಯದ ಪರಿಸ್ಥಿತಿ ಯಾವ ರೀತಿ ಆಗಿದೆ ಅಲ್ಲಿ? ಹಾ ಸರ್ ನಿನ್ನೆ 1:30ಗೆ ನಾವೆಲ್ಲ ಆಫೀಸಲ್ಲಿ ಇದ್ವಿ. ಓಕೆ. ಹಿಂಗೆ ವರ್ಕ್ ಮಾಡಿದ್ವಿ. ತುಂಬಾ ಶೇಕಿಂಗ್ ಎಲ್ಲ ಬಂತು, ಗಾಬರಿ ಆಗಿ ಎಲ್ಲ ಓಡ್ ಬಂದ್ಬಿಟ್ವಿ ಆಚೆ ಕಡೆ ಓಡ್ ಬಂದು ನಮ್ಗೆ ಕನ್ಫರ್ಮ್ ಆಯ್ತು ಹತ್ಬೇಕಿದು ಅಂತ. ಸೊ ಅಲ್ಲಿಂದ ವೆಹಿಕಲ್ ತಗೊಂಡು ಬಿಟ್ವಿ ಸರ್. ಸೊ ಸೇಫ್ ಆಗಿರೋ ಪ್ಲೇಸ್ ಎಲ್ಲ ಸೇರ್ಕೊಂಡ್ವಿ. ಬಟ್ ಎಫೆಕ್ಟ್ ಆಗಿರೋದು ಬಂದ್ಬಿಟ್ಟು ಇಲ್ಲಿ ಚಿಯಾಂಗ್ ಮೈ ಮತ್ತೆ ಚಿಯಾಂಗ್ ರಾಯ್, ಮಯನ್ಮಾರ್, ಬ್ಯಾಂಕಾಕ್ ಇಷ್ಟು ಪ್ಲೇಸ್ ಅಲ್ಲಿ ತುಂಬಾ ಇದಾಗಿದೆ. ಬಟ್ ಬ್ಯಾಂಕಾಕ್ ಅಲ್ಲಿ ಹೈ ಬಂದಿರೋದು ಬಂದ್ಬಿಟ್ಟು ಬ್ಯಾಂಕಾಕ್ ಅಲ್ಲಿ ಸರ್. ಬ್ಯಾಂಕಾಕ್, ಮಯನ್ಮಾರ್ ತುಂಬಾ ಹೆಚ್ಚಿಗೆ ಇದೆ ಬಿಡಿ. ಬ್ಯಾಂಕಾಕ್ ಕಂಪೇರ್ ಮಾಡಿದ್ರೆ ಮಯನ್ಮಾರ್ ತುಂಬಾ ಹೆಚ್ಚಿಗೆ ಇದೆ. ಮತ್ತೆ ಇಲ್ಲೆಲ್ಲ ಹಳೆ ಬಿಲ್ಡಿಂಗ್ಸ್ ಯಾವ್ದಿದೆ ಎಲ್ಲ ಬಿದ್ದೋಗಿದಾವೆ. ಲೈಕ್ ಯಾವ್ದಾದ್ರು ಲೈಕ್ ಕನ್ಸ್ಟ್ರಕ್ಟ್ ಮಾಡ್ತಾರೋ ಆ ತರ ಬಿಲ್ಡಿಂಗ್ಸ್ ಎಲ್ಲ ಬಿದ್ದೋಗಿದೆ ಸರ್. ಸೊ ಡೆತ್ ರೇಟ್ ತುಂಬಾ ಕಮ್ಮಿ ಇದೆ. ಡೆತ್ ರೇಟ್ 22 ಏನೋ ಡೆತ್ ರೇಟ್ ಅಪ್ಡೇಟ್ ಮಾಡಿದ್ದಾರೆ. ಬಟ್ 100 ಮಿಸ್ಸಿಂಗ್. ಸೊ ನೋಡೋಣ, ಹೋಪ್ಫುಲಿ. ಬಟ್ ವಿ ಆರ್ ವೆರಿ ಸೇಫ್ ಸರ್. ಅನುಭವ ಅಲ್ಲ, ಆ ಮೂಮೆಂಟ್ ಆದಾಗ ನಿಮ್ಗೆ ಆ ಅನುಭವ ಹೇಗಿತ್ತು? ಈಗ ಸದ್ಯ ಅಲ್ಲಿ ತುರ್ತು ಪರಿಸ್ಥಿತಿ ಘೋಷಣೆ ಆಗಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಎಲ್ಲೆಲ್ಲಿ ಈ ರೀತಿಯ ಘೋಷಣೆ ಮಾಡಲಾಗಿದೆ ಅಂತೇಳಿ ಸರ್ 16 years ಇಂದ ನನ್ಗಂತೂ ಇದು ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಸರ್. ಲೈಕ್ ತುಂಬಾನೇ ಭಯ ಆಯ್ತು. ಲೈಕ್ ಇಟ್ಸ್ ಲೈಕ್ ವೆರಿ ಶಾಕ್ ಸರ್.
ತುಂಬಾ ಶಾಕ್ ಆಗ್ಬಿಟ್ಟಿದೆ ಎಲ್ಲರೂ. ಬಟ್ ಓಕೆ, ನಮ್ದು ಆಕ್ಚುಲಿ ಇಲ್ಲಿ ನಮ್ ಟೂರ್ ಕಂಪನಿ ಇದೆ. ಸೊ ನಮ್ದು ಗ್ರೂಪ್ ಟೂರ್ಸ್ ಇದೆಲ್ಲ ಬರ್ತಾ ಇರುತ್ತೆ. ಸೊ ಮೊನ್ನೆ ಗ್ರೂಪ್ ಇತ್ತು, ಫ್ಲೈಟ್ ಎಲ್ಲ ಕ್ಯಾನ್ಸಲ್ ಆಯ್ತು. ಸೊ ಬ್ಯಾಂಕಾಕ್ ಬಂದ್ಬಿಟ್ಟು ಟ್ರಾವೆಲಿಂಗ್ ಪ್ಲೇಸ್ ಅಲ್ವಾ, ಸೊ ಸುಮಾರು ಜನ ಬರ್ತಾ ಇರ್ತಾರೆ. ಲೈಕ್ ಇಂಥ ಸ್ಪೇಸ್ ಅಲ್ಲಿ ಆಗೋದು ಲೈಕ್ ವೆರಿ ಸ್ಯಾಡ್ ಸರ್. ಶ್ರೀಕಾಂತ್ ಅವರೇ, ಎಷ್ಟು ವರ್ಷದಿಂದ ಮಾತಾಡಿ ಸರ್. ಶ್ರೀಕಾಂತ್ ಅವರೇ, ನಾವೊಂದು ನೇರವಾಗಿ ಪ್ರಶ್ನೆ ಕೇಳ್ತಾ ಇದ್ದೇನೆ ನಿಮಗೆ. ಹೇಳಿ ಸರ್. ಅಲ್ಲಿ ತಾವು ಇರತಕ್ಕಂಥ ಬ್ಯಾಂಕಾಕ್ ಪ್ರದೇಶದಲ್ಲಿ ಯಾವ ಏರಿಯಾ ಜಾಸ್ತಿ ಇಫೆಕ್ಟ್ ಆಗಿದೆ? ಎನ್ ಎಕ್ಸಾಂಪಲ್, ಹೈ ರೇಜ್ಡ್ ಬಿಲ್ಡಿಂಗ್ ಇರ್ತಕ್ಕಂಥದ್ದು ಡೌನ್ ಟೌನ್ ಏರಿಯಾ ಅಂತ ಹೇಳ್ತೀವಿ, ಮಾರ್ಕೆಟ್ ಸರ್, ಅಥವಾ ಈ ಸ್ಲಮ್ ಏರಿಯಾಸು? ಹಾ ಸರ್, ಅದೇ ನಾ ಹೇಳ್ತಾ ಇದ್ದೀನಿ. ಚಟುಚಕ್ ಅನ್ನೋ ಏರಿಯಾದಲ್ಲಿ ತುಂಬಾ ಎಫೆಕ್ಟ್ ಆಗಿರೋದು. ಸೊ ಆ ಏರಿಯಾದಲ್ಲಿ ಎಲ್ಲ ಆಲ್ಮೋಸ್ಟ್ ಲೈಕ್ ಮಾರ್ಕೆಟ್ಸ್, ಶಾಪಿಂಗ್ ಮಾಲ್ಸ್ ಎಲ್ಲ ಅಲ್ಲೇ ಇದೆ. ಸೊ ಅಲ್ಲಿ ಎಫೆಕ್ಟ್ ಆಗಿರೋದು. ಹಳೆ ಬಿಲ್ಡಿಂಗ್ಸ್ ಈ ತರದ್ ಮಾತ್ರ ಬಿದ್ದೋಗಿದೆ. ಸ್ವಲ್ಪ ಕಾಂಡೋಸ್ ಆಗ್ಲಿ, ಅಪಾರ್ಟ್ಮೆಂಟ್ಸ್ ಆಗ್ಲಿ ಕ್ರ್ಯಾಕ್ ಬಿದ್ದಿದೆ. ಸೊ ಇವಾಗ ಎಲ್ಲರೂ ಎಲ್ಲ ಭಯ ಬೀಳ್ತಾ ಇದಾರೆ ಅದರಲ್ಲಿ ಇರೋದಕ್ಕೆ. ಸೊ ಎಲ್ಲ ಔಟ್ಸ್ಕರ್ಟ್ಸ್ ಎಲ್ಲ ಹೋಗ್ಬಿಟ್ಟಿದ್ದಾರೆ ಈಗ. ಸೊ ನೋಡೋಣ ಯಾವಾಗ ಮತ್ತೆ ಸರಿ ಹೋಗ್ಬೋದು ಅನ್ಸುತ್ತೆ. ಎಸ್ ಶ್ರೀಕಾಂತ್ ಅವರೇ, ಹಾಗೆ ಸಂಪರ್ಕದಲ್ಲಿರಿ. ಗುರುಪ್ರಸಾದ್ ಸರ್, ಈಗ ಪ್ರಮುಖವಾಗಿ ಇಲ್ಲಿ ಈ ಒಂದು ಘಟನೆಯನ್ನು ನೋಡಿದಾಗ ಎಲ್ಲ ಒಂದು ಕಡೆ ಗ್ರಹಣ ಮತ್ತೆ ಭೂಕಂಪನಕ್ಕೆ ಏನಾದರೂ ಸಂಬಂಧ ಇದೆಯಾ? ಅದ್ರ ಬಗ್ಗೆ ನನಗೇನು ಅರಿವಿಲ್ಲ ಸರ್. ಆದರೆ ನಾನು ಹೇಳಿದ್ನಲ್ಲ, ಇದು 7.7 ರಿಕ್ಟರ್ ಸ್ಕೇಲ್ ಅರ್ಥ್ಕ್ವೇಕ್ ಮ್ಯಾಗ್ನಿಟ್ಯೂಡ್. ರಿಪೀಟ್ ಮಾಡ್ತೀನಿ, ಮ್ಯಾಗ್ನಿಟ್ಯೂಡ್ ಎಷ್ಟು ಪರಿಮಾಣದಲ್ಲಾಗಿದೆ ಅಂತ ಇದೇ ತೋರಿಸ್ತಾ ಇದೆ. ಇದು ಒಂದು ದೊಡ್ಡ ಭೂಕಂಪನ ಅಂತಾನೆ ಹೇಳ್ಬೋದು. ಸಾಕಷ್ಟು ಶಕ್ತಿ ಬಿಡುಗಡೆಯಾಗಿದೆ. ಆ ಶಕ್ತಿನ ಅಳೆಯೋದಕ್ಕೆ ಇಂಟೆನ್ಸಿಟಿ ಅಂತ ಅದು ಬೇರೆ ಇದೆ, ಬಿಟ್ಬಿಡಿ, ಅದೆಲ್ಲ ತುಂಬ ಜಾಸ್ತಿ ಆಯಿತು. ವೈಜ್ಞಾನಿಕವಾಗಿ ಸಾಮಾನ್ಯ ಮನುಷ್ಯನ ದೃಷ್ಟಿಯಿಂದ ಈ ಒಂದು ಭೂಕಂಪನದ ಪರಿಮಾಣ ಎಷ್ಟಿತ್ತು ಅಂದರೆ 7.7 ರಿಕ್ಟರ್ ಸ್ಕೇಲ್ನಲ್ಲಿ. ಇದು ಕಮ್ಮಿ ಏನಲ್ಲ. ಈ ಸ್ಕೇಲ್ನಲ್ಲಿ ಇಷ್ಟಿದ್ರೆ ಇದು ಸಾಕಷ್ಟು ದೊಡ್ಡ ಒಂದು ಅರ್ಥ್ಕ್ವೇಕ್ ಭೂಕಂಪನ ಅಂತ ಹೇಳ್ಬೋದು. ಆದರೆ ಇಲ್ಲಿ ಇನ್ನೊಂದು ವಿಚಾರ ತಿಳ್ಕೊಬೇಕು ನಾವು. ನಾನು ಇದನ್ನು ನಾವೇನು ತಡೆಯೋದಕ್ಕಾಗಲ್ಲ ಅಂತ ಹೇಳಿದೆ. ಇದು ಹಾಗೆ ಆಗತ್ತೆ, ಇದೇನು ಮಾಡೋಕ್ಕಾಗಲ್ಲ. ಯಾಕಂದರೆ ಭೂಮಿಯ ರಚನೆ ಈ ಥರ ಇದೆ ಅಂತ ಹೇಳಿದೆ. ಆದರೆ ಈ ಜಪಾನ್ ಅಂತ ಕಡೆ ಎಲ್ಲ ಸಾಕಷ್ಟು ಮುತುವರ್ಜಿ ವಹಿಸಿ ಯಾವ ರೀತಿ ಕಟ್ಟಡಗಳನ್ನು ನಿರ್ಮಾಣ ಮಾಡಿರ್ತಾರೆ ಅಂದರೆ, ಹಾಗಾಗಿ ಆ ಕಟ್ಟಡಗಳಿಗೆ ಕೆಲಮಟ್ಟಿಗೆ ತಾಳಿಕೊಳ್ಳುವಂತಹ ಶಕ್ತಿ ತೌಲನಿಕವಾಗಿ, ರಿಲೇಟಿವ್ಲಿ ಸ್ಪೀಕಿಂಗ್, ಹೆಚ್ಚಾಗಿರುತ್ತೆ ಖಂಡಿತ. ಸೊ ಹಾಗಾಗಿ ಈ ಒಂದು ವಿಚಾರದ ಬಗ್ಗೆ ಈ ಭೂಕಂಪನಗಳು ಎಲ್ಲಿ ಆಗುವ ಸಾಧ್ಯತೆ ಇರುತ್ತೋ ಅಂತಹ ಪ್ರದೇಶದಲ್ಲಿ ಇದ್ದಂತಹ ದೇಶದಲ್ಲಿ ಈ ಒಂದು ಮಾರ್ಗವನ್ನು ಜಪಾನ್ನಲ್ಲಿದ್ದ ಹಾಗೆ ಕೆಲಮಟ್ಟಿಗೆ ತಕ್ಕ ಮಟ್ಟಿಗೆ ಅನುಸರಿಸಿದ್ರೆ ಅವಾಗ ಎಷ್ಟೋ ಆಸ್ತಿಪಾಸ್ತಿಗಳ ನಷ್ಟವನ್ನು, ಜೀವಹಾನಿಯನ್ನು ಸಾಕಷ್ಟು ಕಡಿಮೆ ಮಾಡ್ಬೋದು ಅಂತ ನನಗನ್ಸುತ್ತೆ. ಆದರೆ ಇದನ್ನು ತಡೆಯೋದಕ್ಕೆ ಸಾಧ್ಯ ಇಲ್ಲ. ಭೂಕಂಪನ ಅನ್ನೋದು ಭೂಮಿಯ ಕೆಳಗೆ, ಭೂಮಿಯ ನೆಲದ ಕೆಳಗೆ ಆಗ್ಬೋದು, ಸಾಗರದ ನೆಲದ ಕೆಳಗೂ ಆಗ್ಬೋದು. ಸಾಗರದ ನೆಲದ ಕೆಳಗೆ ಆದಾಗ ಸುನಾಮಿಗಳು ಉತ್ಪನ್ನವಾಗುತ್ತೆ. ಇದೆಲ್ಲ ನಾವು ಭೂಮಿಯ ರಚನೆ ಈ ರೀತಿ ಇರೋದ್ರಿಂದ ಇದನ್ನು ನಾವು ತಡೆಯೋದಕ್ಕಾಗಲ್ಲ. ಆದರೆ ಎಲ್ಲ ಕಡೆ, ಭೂಮಿಯ ಎಲ್ಲ ಕಡೆನೂ ಭೂಕಂಪನಗಳು ಆಗೋದಿಲ್ಲ. ಆಗುವಂತಹ ಸಾಧ್ಯತೆ ಹೆಚ್ಚಾಗಿರೋದು ನಾನು ಹೇಳಿದ್ನಲ್ಲ, ಭೂಮಿಯ ಹೊರಪದರ ಏನಿದೆ, ಕ್ರಸ್ಟ್ ಅಂತ ಹೇಳೋಕ್ಕಾಗಲ್ಲ, ಅದ್ರ ಕೆಳಗಿರೋದು ಸ್ವಲ್ಪ ಪ್ರದೇಶನ ನಾವು ಪರಿಗಣಿಸಬೇಕಾಗತ್ತೆ, ಲಿಥೋಸ್ಫಿಯರ್ ಅಂತ. ಅಲ್ಲಿ ಬೇರೆ ಬೇರೆ ಪ್ಲೇಟ್ಸ್, ತಟ್ಟೆಗಳಿದೆ, ಅವುಗಳಿಂದ ಆಗಿದೆ. ಅದು ಜಿಗ್ಸಾ ಪಜಲ್ ಥರ ಆಗಿದೆ ಅಂತ ಹೇಳಿದೆ. ಅವುಗಳ ಅಂಚು ಎಲ್ಲಿರುತ್ತೋ, ಆ ಪ್ಲೇಟು, ಆ ತಟ್ಟೆಗಳ ಅಂಚು ಎಲ್ಲೆಲ್ಲಿರುತ್ತೋ ಅಲ್ಲಿ ಇಂತಹ ಸಾಧ್ಯತೆ ಜಾಸ್ತಿ. ಅಲ್ಲಿರುವಂತಹ ಮನುಷ್ಯ ಎಲ್ಲ ಕಡೆನೂ ವಾಸ ಮಾಡ್ತಾ ಇದ್ದಾನೆ ಇವತ್ತು. ಹಾಗಾಗಿ ಅಲ್ಲಿರುವ ಜನ, ಅದರಲ್ಲೂ ತುಂಬ ಜನ ಇರುವಂತಹ ಪ್ರದೇಶ ಆದರೆ ಏನು ಮಾಡಬೇಕಾಗತ್ತೆ ಅಂದರೆ, ಅಲ್ಲಿ ಹೆಚ್ಚಿನ ಆಸಕ್ತಿ ವಹಿಸಿ ಕಟ್ಟಡಗಳನ್ನು ವಿಶೇಷವಾದ ರೀತಿಯಲ್ಲಿ ನಿರ್ಮಾಣ ಮಾಡಿದರೆ ಆಸ್ತಿ ಪಾಸ್ತಿ ಹಾಗೂ ಜೀವಹಾನಿ ಆಗೋದು ಕಡಿಮೆ ಅಂತ ಹೇಳ್ಬೋದು. ಎಸ್ ಎಸ್ ಗುರುಪ್ರಸಾದ್ ಸರ್, ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ನಿಮಗೆ ಬೀಳ್ಕೊಡುವಂಥ ಸಮಯ. ಥ್ಯಾಂಕ್ ಯು ವೆರಿ ಮಚ್ ಸರ್. ನಮಸ್ಕಾರ ಸರ್. ಈಗ ಪ್ರಮುಖವಾಗಿ ಈ ರಿಕ್ಟರ್ ಮಾಪನ ಹೇಳಿದರು, ಅಂದರೆ 7.7 ಅದು ಡೇಂಜರೇ ಅಂಥೇಳಿ. ಅಂದರೆ ಇದನ್ನು ಅಳೆಯೋದು ಹೇಗೆ ಅಂತೇಳಿ? ಇದನ್ನು ಅಳೆಯೋದಕ್ಕೆ ಭೂಕಂಪ ಮಾಪನ ಅಂತ ಇರುತ್ತೆ. ಆ ಭೂಕಂಪ ಮಾಪನದಿಂದ ವೇವ್ಸ್ ಯಾವ ರೀತಿ ಪ್ರೊಡ್ಯೂಸ್ ಆಗಿದ್ದಾವೆ
ವೇವ್ಸ್ ಪ್ರೊಡ್ಯೂಸ್ ಆಗ್ತಾವೆ ಅಲ್ಲಿ. ಈಗ ನಮಗೆ ಹಾರ್ಟ್ ಬೀಟನ್ನು ಯಾವ ರೀತಿ ಮೆಜರ್ಮೆಂಟ್ ಮಾಡ್ತಾರಲ್ಲ, ಅದೇ ರೀತಿ ವೇವ್ಸನ್ನು ಸಹಿತ ಮೆಜರ್ಮೆಂಟ್ ಮಾಡ್ತಾರೆ. ಬೇಸ್ಡ್ ಆನ್ ದ್ಯಾಟ್ ವೇವ್ಸ್ ಮೆಜರ್ಮೆಂಟ್, ದಿ ಇಂಟೆನ್ಸಿಟಿ ಆಫ್ ದಿ ವೇವ್ಸ್ ಆರ್ ವೆರಿ ಹೈ ಅಂತಂದರೆ ರಿಕ್ಟರ್ ಮಾಪಕದಿಂದ ಅದು ಹೈ ಇದಕ್ಕೆ ತೋರಿಸ್ತದೆ, ಅಂದರೆ ಸ್ಕೇಲ್ ಜಾಸ್ತಿ ಇದೆ ಅಂತ ಅಂದಂಗೆ. ಈ ಆ್ಯಕ್ಚುಲಿ 6.8 ಆಗಿರ್ಬೋದು, 7.7, 7.2, 4 ದೇ ಆರ್ ಬಿಗ್ಗರ್ ಅರ್ಥಕ್ವೇಕ್ಸ್ ಓನ್ಲಿ. ಸೊ ಇದರಲ್ಲಿ ಕೆಲವೊಂದು ವಿಧಗಳು ಅಂತ ಇದಾವೆ, ಅದನ್ನು ನಾವು ಮೊದಲು ಅರ್ಥ ಮಾಡ್ಕೋಬೇಕಾಗತ್ತೆ. ಭೂಕಂಪನದಲ್ಲಿ 3 ವಿಧಗಳು ಅಂತ ಹೇಳ್ತೀವಿ ನಾವು. 3 ವಿಧಗಳು ಹೇಗೆ ಅಂತಂದರೆ, ಮೇಲೆ ಸರ್ಫೇಸಿಂದ ಭೂಮಿ ಮೇಲ್ಮೈದಿಂದ ಆಳಕ್ಕೆ ಹೋದಂತೆ, ಅಂದರೆ 700 ಕಿಲೋಮೀಟರ್ಸ್ವರೆಗೂ ನಾವು ಹೋದಂತೆ, 0ದಿಂದ 70 ಕಿಲೋಮೀಟರ್ವರೆಗೂ ಒಂದು ವಿಧ. ಅದು ಹೈ ಇಂಟೆನ್ಸಿಟಿ ಆಗ್ತಕ್ಕಂಥದ್ದು. ಅಲ್ಲೇನಾದರೂ ಅರ್ಥಕ್ವೇಕ್ ಸಂಭವಿಸಿದ್ರೆ ಅಂತಂದರೆ ಸರ್ಫೇಸ್ ಭೂಮಿ ಮೇಲ್ಮೈ ಅಲ್ಲಿ ಸಾಕಷ್ಟು ಏನೋ ಡ್ಯಾಮೇಜಸ್ ಆಗ್ತವೆ ಅಂತ ಹೇಳ್ಕೊಂಡು. ಆಮೇಲೆ 70ರಿಂದ 300 ಕಿಲೋಮೀಟರ್ ಆಳದಲ್ಲಿ ಏನಾದರೂ ಅವು ಫೋಕಸ್ ಪಾಯಿಂಟ್ ಇದ್ದರೆ, ಭೂಕಂಪನ ಸಂಭವಿಸಿದರೆ ಸ್ಲಿಪ್ಪಿಂಗ್ ಪಾಯಿಂಟ್ ಅಂತ ಹೇಳ್ತೇವಲ್ಲ ನಾವು, ಅದೇನಾದ್ರು ಆಯಿತು ಅಂತಂದರೆ ಅವು ಇಂಟರ್ಮೀಡಿಯೇಟ್ ಅರ್ಥಕ್ವೇಕ್ಸ್ ಅಂತ ಕರಿತೀವಿ. ತದನಂತರ 300ರಿಂದ 700ವರೆಗೆ ಏನಾದರೂ ಅವು ಅರ್ಥಕ್ವೇಕ್ಸ್ ಆದವು ಅಂತಂದರೆ, ಅಲ್ಲಿ ಫೋಕಸ್ ಪಾಯಿಂಟ್ ಇತ್ತು ಅಂತಂದರೆ ಅವು ಕಡಿಮೆ ಪ್ರಮಾಣದಲ್ಲಿ ಡ್ಯಾಮೇಜ್ ಆಗ್ತದೆ ಭೂಮಿ ಮೇಲೆ ಅಂತ ತಿಳ್ಕೊಂಡು ನಾವು ಹೇಳಿದ್ದೀವಿ. ಬಟ್ ಮೇಜಾರಿಟಿ ಆಫ್ ದಿ ಅರ್ಥಕ್ವೇಕ್ಸ್ ಇದುವರೆಗೆ ಆಗಿರ್ತಕ್ಕಂಥದ್ದು ಈ ಮೊದಲನೇ ಟೈಪಲ್ಲಿ, ಅಂದರೆ 0ದಿಂದ 70 ಕಿಲೋಮೀಟರ್ ಆಳದಲ್ಲಿ ಆಗಿರ್ತಕ್ಕಂಥದ್ದು. ಇವತ್ತು ನೀವು ಗಮನಿಸಬೇಕು, ಎಲ್ಲಿ ಮ್ಯಾಂಡ್ಲೆ ಮತ್ತು ಸ್ಯಾಗಿಯಾಂಗಲ್ಲಿ ಆಗಿರ್ತಕ್ಕಂಥ ಅರ್ಥಕ್ವಿಕ್ ಫೋಕಸ್ ಪಾಯಿಂಟಲ್ಲಿ ಇರತಕ್ಕಂಥ ಅರ್ಥಕ್ವಿಕ್ಕು 7.7 ಅಂತಂದರೆ ಅದು ಎಲ್ಲಿ ಆಗಿದೆ ಅನ್ನೋದು ಮುಖ್ಯ. ಅದು ಭೂಮಿಯ ಮೇಲ್ಮೈ ಹತ್ತಿರದಲ್ಲಿದೆಯೋ ಅಥವಾ ಇಂಟರ್ಮೀಡಿಯೇಟಲ್ಲಿದೆಯೋ ಅಥವಾ ತುಂಬ ಆಳದಲ್ಲಿದೆಯೋ. ಈಗ ಇದು ಕೇವಲ 10 ಕಿಲೋಮೀಟರ್ಸ್ ಆಳದಲ್ಲಿದೆ. 10 ಕಿಲೋಮೀಟರ್ಸ್ ಆಳದಲ್ಲಿ ಇರೋದರಿಂದ ಇದು ಇಮ್ಮಿಡಿಯೇಟ್ಲಿ ಭೂಮಿ ಮೇಲ್ಮೈ ಕ್ರಸ್ಟ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಆಗಿರೋದ್ರಿಂದ ಸಾಕಷ್ಟು ಏನೋ ಡ್ಯಾಮೇಜ್ ಆಗ್ತಕ್ಕಂಥದ್ದು, ಅಲ್ಲಿ ಕಂಪನ ಜಾಸ್ತಿ ಆಗಿದೆ. ಇದನ್ನೇ ನಾನು ಒಂದು ಎಕ್ಸಾಂಪಲ್ ಕೊಡ್ತೇನೆ. ಈಗ 2016ಗೆ ನಾನು ನಿಮಗೆ ತೆಗೆದುಕೊಂಡು ಹೋಗ್ತೇನೆ. ನಾನು 2016ನಲ್ಲಿ ಒಂದು ಅರ್ಥಕ್ವೇಕ್ ಆಗುತ್ತೆ ಅಲ್ಲಿ ಇಟಲಿಯಲ್ಲಿ. ಅದು ಬಂದುಬಿಟ್ಟು 6.4 ರಿಕ್ಟರ್ ಸ್ಕೇಲಿಂದ ಇರತಕ್ಕಂಥದ್ದು. ಅದೇ ರೀತಿ ಮ್ಯಾನ್ಮಾರಲ್ಲಿನೂ ಒಂದು ಅರ್ಥಕ್ವೇಕ್ ಆಗ್ತದೆ, ಅದೇ ಡೇದಲ್ಲಿ ಆಗ್ತದೆ. ಅದು 6.8 ರಿಕ್ಟರ್ ಸ್ಕೇಲಿಂದ ಇರ್ತದೆ. ಎರಡಕ್ಕೂ ಹೋಲಿಸಿದಾಗ ಜಾಸ್ತಿ ಆಗಿರ್ತಕ್ಕಂಥದ್ದು ಮ್ಯಾನ್ಮಾರಲ್ಲಿ. ಬಟ್ ಜನಸಂಖ್ಯೆ ಸುಮಾರು ಮೋರ್ ದೆನ್ 300 ಜನ ಸಾವನ್ನಪ್ಪಿರ್ತಕ್ಕಂಥದ್ದು ಇಟಲಿಯಲ್ಲಿ. ಅಲ್ಲಿ ಕಡಿಮೆ ಇದೆ ರಿಕ್ಟರ್ ಸ್ಕೇಲಿಂದ, ಜನ ಜಾಸ್ತಿ ಸಾಯ್ತಾರೆ. ಬೇರೆ ಮ್ಯಾನ್ಮಾರಲ್ಲಿ ರಿಕ್ಟರ್ ಸ್ಕೇಲಿಂದ ಜಾಸ್ತಿ ಇದೆ, ಜನ ಕಡಿಮೆ ಸಾಯ್ತಾರೆ. ಬಟ್ ಆಗಿರ್ತಕ್ಕಂಥದ್ದು ಡಿಫ್ರೆನ್ಸ್ ಇಷ್ಟೇ, ಇಟಲಿಯಲ್ಲಿ ಆಗಿರ್ತಕ್ಕಂಥದ್ದು ಕೇವಲ 10 ಕಿಲೋಮೀಟರ್ ಒಳಗಡೆನೇ ಅದು ಫೋಕಸ್ ಪಾಯಿಂಟ್ ಇತ್ತು, ಅದು ಡೆಪ್ತು. ಬೇರೆ ಇಲ್ಲಿ ಮ್ಯಾನ್ಮಾರ್ದಲ್ಲಿ 2016ನಲ್ಲಿ ಆಗಿರ್ತಕ್ಕಂಥದ್ದು 84 ಕಿಲೋಮೀಟರ್ ಆಳದಲ್ಲಿ ಇತ್ತು. ಹೇಗೆ ಆಳ ಇನ್ಕ್ರೀಸ್ ಆಗುವಂತ ಹೋಗ್ತಾ ಇದೆ ಕೆಳಗಡೆ ಅಂದರೆ, ಅಲ್ಲಿ ಅರ್ಥಕ್ವೇಕ್ಸ್ ಎಷ್ಟೋ ರಿಕ್ಟರ್ ಸ್ಕೇಲಿಂದ ಜಾಸ್ತಿ ಇದ್ರೂ ಸಹಿತ ಭೂಮಿ ಮೇಲೆ ಸಾಕಷ್ಟು ಪರಿಣಾಮ ಬೀರಲ್ಲ. ಇದೇ ರೀತಿಯಲ್ಲಿ ಭೂಮಿ ಮೇಲ್ಮೈ ಆಗ್ತಕ್ಕಂಥ ಅರ್ಥಕ್ವೇಕ್ಸ್ಗೂ ಮತ್ತು ಸಾಗರದಲ್ಲಿ ಆಳದಲ್ಲಿ ಆಗಿರ್ತಕ್ಕಂಥ ಅರ್ಥಕ್ವೇಕ್ಸು ಸಾಕಷ್ಟು ವೇರಿಯೇಷನ್ ಇದೆ. ಸಾಗರದಲ್ಲಿ ಆಳದಲ್ಲಿ ಆಗ್ತಕ್ಕಂಥದ್ದು ನಮ್ಗೆ ಎಷ್ಟೋ ಗಮನಕ್ಕೆ ಬರಲ್ಲ. ಬಟ್ ಇಡೀ ನೀವು ದಿವಸ ತೊಗೊಂಡಾಗ, ಪ್ರತಿ ದಿವಸ ಅಥವಾ ಪ್ರತಿ ವರ್ಷ, ಪ್ರತಿ ಒಂದು ಸೆಂಚುರಿ ನೀವು ತೊಗೊಂಡಾಗ 80 to 90% ಅರ್ಥಕ್ವೇಕ್ಸ್ ಆಗೋದೆಲ್ಲ ಸಾಗರ ಆಳದಲ್ಲಿ. ಯಾಕಂದರೆ ಅಲ್ಲಿ ಅರ್ಥಕ್ವೇಕ್ ಜೋನ್ಸ್ ಇರ್ತಕ್ಕಂಥದ್ದು ಮೇಜರಲ್ಲಿ, ರಿಂಗ್ ಆಫ್ ಫೈರ್ ಇರ್ತಕ್ಕಂಥದ್ದು ಅಲ್ಲಿ, ಪ್ಲೇಟ್ ಬೌಂಡ್ರೀಸ್ ಇರ್ತಕ್ಕಂಥವು ಅಲ್ಲಿ ಸಾಗರ ಆಳದಲ್ಲಿ. ಭೂಮಿ ಮೇಲ್ಮೈದಲ್ಲಿ ಇರ್ತಕ್ಕಂಥವು ಪ್ಲೇಟ್ ಬೌಂಡ್ರೀಸು ತುಂಬ ಕಡಿಮೆ. ಹೀಗಾಗಿ ಲೆಸ್ ದೆನ್ ಒಂದು 25% ಅರ್ಥಕ್ವೇಕ್ಸು ಭೂಮಿ ಮೇಲ್ಮೈ ಆಗ್ತಿರ್ತವೆ. ಸೊ ಹೀಗಾಗಿ ಇದ್ರ ಬಗ್ಗೆ ನಾವು ತಿಳ್ಕೊಳೋದೇ ಜಾಸ್ತಿ ಇದೆ. ಎಷ್ಟೋ ಅರ್ಥಕ್ವೇಕ್ಸ್ ನೋಡಿ, ಈಗ ಟರ್ಕಿಯಲ್ಲಿ ಆಗ್ತಕ್ಕಂಥ ಅರ್ಥಕ್ವೇಕ್ಸು ನಾವು ಮೀಡಿಯಾದವರು ಸಾಕಷ್ಟು ಫೋಕಸ್ ಮಾಡ್ತಾರೆ, ಹಾಗಿದೆ ಹೀಗಿದೆ ಅಂತ ತಿಳ್ಕೊಂಡು. ಬಟ್ ಅಲ್ಲೆಲ್ಲ ಕಾಮನ್ ಪೀಪಲ್ಗೆ ಇದು ಕಾಮನ್ ಆಗಿಬಿಟ್ಟಿರ್ತದೆ, ಅವ್ರಿಗೆ ಗೊತ್ತಿದೆ ಅರ್ಥಕ್ವೇಕ್ಸ್ ಆಗುತ್ತೆ ಅಂತ ತಿಳ್ಕೊಂಡು. ಅದೇ ರೀತಿ ಜಪಾನ್ದಲ್ಲಿ ತೊಗೊಳ್ಳಿ, ಸಾಕಷ್ಟು ಅರ್ಥಕ್ವೇಕ್ಸ್ ಆಗ್ತಿರ್ತವೆ, ಅವ್ರು ತಲೆನೇ ಕೆಡಿಸ್ಕೊಳ್ಳಲ್ಲ. ಅದು ಅರ್ಥಕ್ವೇಕ್ಸ್ ನೈಟ್ ಆಗಿರ್ತದೆ, ಬೆಳಿಗ್ಗೆ ಅವರು ಆಫೀಸ್ಗೆ ಡ್ಯೂಟಿ ಹೋಗಿರ್ತಾರೆ ಅಲ್ವಾ. ಅಂದರೆ ಇಟ್ ಆಲ್ ಡಿಪೆಂಡ್ಸ್ ಆನ್ ಅವೇರ್ನೆಸ್. ಅಂದರೆ ಅರ್ಥಕ್ವೇಕ್ಸ್ ಯಾಕಾಗುತ್ತೆ, ಹೇಗಾಗುತ್ತೆ, ಎಲ್ಲಾಗುತ್ತೆ, ಆಗೋದ್ರಿಂದ ಪರಿಣಾಮಗಳೇನು, ಅವನ್ನ ಯಾವ ರೀತಿ ಎದುರಿಸ್ಬೇಕು, ಅದು ರೆಸಿಲೆನ್ಸ್ ಕೆಪಾಸಿಟಿ ಯಾವ ರೀತಿ ಬೆಳೆಸ್ಕೋಬೇಕಂತಕ್ಕಂಥದ್ದು ಸಾಕಷ್ಟು ಟ್ರೈನಿಂಗು, ಸ್ಕಿಲ್ಸು, ಅವೇರ್ನೆಸ್ಸು ಕ್ರಿಯೇಟ್ ಮಾಡಿರ್ತಾರೆ. ಅದು ಸಾಕಷ್ಟು ಅದಕ್ಕೆ ಅಂತೇಳಿ ಒಂದೊಂದು ಟೀಮ್ ಇರುತ್ತೆ. ಸರ್ ಹೇಳ್ತಾ ಇದ್ದರು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಟೀಮು ಅಂತ ತಿಳ್ಕೊಂಡ್ಬಿಟ್ಟು, ನ್ಯಾಚುರಲ್ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಟೀಮು, ಅವೆಲ್ಲ ಸಾಕಷ್ಟು ಟ್ರೈನಿಂಗ್ಸ್ ಮೇಲಿನ ಮೇಲೆ ಆಗಿರ್ತವೆ. ಅಂಥ ಪ್ರದೇಶದಲ್ಲಿ ಜನ ತುಂಬ ಚೆನ್ನಾಗಿ
ಏನು ಗೊತ್ತಿಲ್ಲದಂಗೆ ಇರ್ತಾರೆ. ಬೇರೆ ಕೆಲವೊಂದು ಪ್ರದೇಶದಲ್ಲಿ ಎಷ್ಟೋ ಸಾಮಾನ್ಯ ಜನಕ್ಕೆ ಅರ್ಥಕ್ವೇಕ್ಸ್ ಅಂದರೆ ಏನೂ ಗೊತ್ತಿರಂಗಿಲ್ಲ, ಯಾವಾಗ ಆಗ್ತದೆ ಹೇಗಾಗ್ತದೆ ಅಂತ ಗೊತ್ತಿರಂಗಿಲ್ಲ. ಅಲ್ಲಿ ಭಯ ಭೀತಿ ಜಾಸ್ತಿ ಆಗ್ತದೆ. ಅದನ್ನು ನಾವು ತುಂಬ ನೀಟಾಗಿ ಹ್ಯಾಂಡಲ್ ಮಾಡಬೇಕಾಗತ್ತೆ. ಅದು ಮಾಸ್ ಮೀಡಿಯಾ ಪೀಪಲ್ ಆಗಿರ್ಬೋದು, ಅಥವಾ ಸಂಬಂಧಪಟ್ಟ ಅಫಿಷಿಯಲ್ಸ್ ಪೀಪಲ್ ಆಗಿರ್ಬೋದು, ಅಥವಾ ಎಜುಕೇಟೆಡ್ ಪೀಪಲ್ ಆಗಲಿ, ಇಮಿಡಿಯೇಟ್ಲಿ ಬಂದು ರಶ್ ಆಗಿ ಜನನ್ನ ಅದು ಅವ್ರನ್ನ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಕ್ಕಂಥದ್ದು, ಮತ್ತು ಅವ್ರಿಗೆ ರೆಸಿಲಿಯನ್ಸ್ ಕೆಪಾಸಿಟಿ ತುಂಬತಕ್ಕಂಥದ್ದು ಅದು ನಡಿಬೇಕು. ಎಸ್ ಅರುಣ್ ಸರ್, ಈಗ ಪ್ರಮುಖವಾಗಿ ನೀವು ಪರಿಸರವಾದಿ ಆಗಿರೋದ್ರಿಂದಾಗಿ ಪರಿಸರಕ್ಕೂ ಇದಕ್ಕೇನಾದರೂ ಸಂಬಂಧ ಇರುತ್ತಾ ಹೇಗೆ? ನೋಡಿ, ಅದು ಪರಿಸರದ್ದು ಹೇಳೋದಕ್ಕಿಂತ ಇದು ನಮ್ಮ ಇದರಲ್ಲಿ ನಾವು ಭಾರತ ಹೇಗೆ ಇದರೊಂದು ನಾವು ಒಂದು ಪಾಠ ಕಲ್ತ್ಕೊಳ್ಬೋದು ಅಂತಿದೆ. ಯಾಕಂದರೆ ಭಾರತದಲ್ಲಿ ಸಹ ಈಗ ಡಾಕ್ಟರ್ ಅಶೋಕ್ ಸರ್ ಹೇಳೋದಂಗೆ ಡಿಫ್ರೆಂಟ್ ಜಾಗಗಳಿದೆ, ಅಂದರೆ ಹೈ ಸೆಸ್ಮಿಕ್ ಝೋನ್ಸ್. ಓಕೆ, ಝೋನ್ 5 ಬಂದು ಹೈ ಸೆಸ್ಮಿಕ್ ಆಕ್ಟಿವಿಟಿ, ಅಂದರೆ ಇದು ವೇವ್ಸ್ ಹೇಳೋದು, ಅಲೆಗಳು, ಭೂಕಂಪದ ಅಲೆಗಳು ಹೈ ಇಂಟೆನ್ಸಿಟಿ ಇರೋದು ಭಾರತದಲ್ಲಿ ಸಹ ಇದೆ. ಓಕೆ, ಸೊ ಇವಾಗ ಮುಖ್ಯವಾಗಿ ಅಂಥ ಒಂದು ಪ್ರದೇಶಗಳಲ್ಲಿ ಫಾಲ್ಟ್ ಲೈನ್ ಇರಲಿ, ಹೈ ಸೆಸ್ಮಿಕ್ ಝೋನ್ ಅಂದರೆ ಭೂಕಂಪದ ಜಾಸ್ತಿ ಆಕ್ಟಿವಿಟಿ ಇರುವಂಥ ಜಾಗಗಳಲ್ಲಿ ಕಟ್ಟಡಗಳು ಅರ್ಥಕ್ವೇಕ್ ಪ್ರೋನ್ ಕನ್ಸ್ಟ್ರಕ್ಷನ್ಸ್. ಇವಾಗ ಸರ್ ಹೇಳಿದಾಕೊಂಡು, ಅಶೋಕ್ ಸರ್ ಹೇಳಿದಾಕೊಂಡು, ಇವಾಗ ಜಪಾನಲ್ಲೆಲ್ಲ ಬಂದು ಸುಮಾರು ಟೆಕ್ನಾಲಜಿ ಇದಾಗಿ ಅರ್ಥಕ್ವೇಕ್ ಪ್ರೋನ್ ಅಂದರೆ ಭೂಕಂಪ ಆದ್ರೂ ಅದು ಸ್ವಲ್ಪ ತಡ್ಕೊಳ್ಳುವಂಥ ಇದು, ಸ್ವಲ್ಪ ಇದಾಗಿದ್ದ ಹಂಗೆ ಬಿದ್ದೋಗೋದಲ್ಲ. ಇವಾಗ ನಾವು ಅದು ಇದರಲ್ಲಿ ಇಸ್ಪೀಟ್ ಎಲ್ಲ ಇಟ್ಬಿಟ್ಟು ಹಿಂಗೆ ತಳೆದ ಅಂದರೆ ಒಂದು ಬಿದ್ದರೆ ಒಂದೊಂದು ಬೀಳುತ್ತಲ್ಲ, ಆ ಥರ ಮಾಡೋದಲ್ಲ. ಒಂದು ತಳೆದ್ರೂ ಇನ್ನೊಂದು ಗಟ್ಟಿಗೆ ನಿಂತ್ಕೊಂಡಿರಬೇಕು, ಆ ಥರ ಇದು. ಮತ್ತು ಜಾಗೃತಿ ಅಂದರೆ ಇವಾಗ ಭೂಕಂಪ ಆದಾಗ ಏನೇನು ಜಾಗೃತಿ ಮಾಡಬೇಕು ಅಂಥೇಳಿ ಜನರಿಗೆ ಸಹ ಇದು ಮಾಡಬೇಕು. ಬಟ್ ಮುಖ್ಯವಾಗಿ ಏನಂದ ಅಂದರೆ ಎಲ್ಲೆಲ್ಲಿ ಭೂಕಂಪ ಆಗುವಂಥ ಒಂದು ಇದಿದೆ, ಫಾಲ್ಟ್ ಲೈನ್ ಇರಲಿ ಇಲ್ಲ ಹೈ ಇಂಟೆನ್ಸಿಟಿ ಸೆಸ್ಮಿಕ್ ಝೋನ್ಸ್ ಇದ್ದಂದರೆ ಅಂಥದ್ರಲ್ಲಿ ಕಟ್ಟಡಗಳು ಬಂದು ಅರ್ಥಕ್ವೇಕ್ಗೆ ಆಗ್ತೋದಂಗೆ ಇರಬೇಕು. ಮತ್ತು ಇನ್ನೊಂದು ಬಂದು ಒಂದು ಸಲ ನಮಗೆ ಅಲ್ಲಿ ಭೂಕಂಪ ಆಗ್ತದೆ ಅಂತೇಳಿ ಒಂದು ಗೊತ್ತಿರುವಂಥ ಸ್ಥಳದಲ್ಲಿ ಸರ್ಕಾರ ಬಂದು, ನಾನು ಸರ್ಕಾರಕ್ಕೆ ಪ್ರಶ್ನೆ ಮಾಡಿದೆ, ನಮ್ಮ ಇದರಲ್ಲಿ ಎಲ್ಲ ಕಾಮನ್ ಆಗಿ ಕೇಳ್ತಾ ಇದ್ದೀನಿ, ಯಾಕೆ ನೀವು ಅಷ್ಟೊಂದು ಕಟ್ಟಡಗಳು ಜನರನ್ನು ಅಲ್ಲಿ ತಳ್ತಾ ಇದ್ದೀರಪ್ಪ? ಇವಾಗ ಸರ್ ಹೇಳೋದು, ಒಂದೊಂದು ಕಡೆ ಏನಾಗುತ್ತೆ, ಪಾಪ್ಯುಲೇಷನ್ ಡೆನ್ಸಿಟಿ ಜಾಸ್ತಿ ಇದ್ದರೆ ಸ್ವಲ್ಪ ಇದಾದ್ರೂ ಲಾಸ್ ಟು ದ ಎನ್ವಿರಾನ್ಮೆಂಟ್, ಡ್ಯಾಮೇಜಸ್ ಟು ದ ಸ್ಟ್ರಕ್ಚರ್ಸು ಮನುಷ್ಯರಿಗೆ ಜಾಸ್ತಿ ಆಗುತ್ತೆ. ಸೊ ಅಂಥ ಟೈಮಲ್ಲಿ ನಾವು ಏನು ಮಾಡಬೇಕಂದ್ರೆ ಮುನ್ನೆಚ್ಚರಿಕೆಯಿಂದ ಏನು ಆ ಥರ ಇದರಲ್ಲಿ ಬಂದು ಸ್ವಲ್ಪ ಮಾನವರ ಆ್ಯಕ್ಟಿವಿಟೀಸ್ನ ಸ್ವಲ್ಪ ಕಡಿಮೆ ಮಾಡಬೇಕು. ಮತ್ತು ಅಲ್ಲಿರುವಂಥ ಕಟ್ಟಡಗಳು ಸ್ವಲ್ಪ ಭೂಕಂಪದ ರೆಸಿಸ್ಟೆಂಟ್ ಆಗುವಂಥ ಇದು ಮಾಡಬೇಕು. ಅದು ಬಿಟ್ಬಿಟ್ಟು ಇವರು ಮಾಮೂಲಿ ಕನ್ಸ್ಟ್ರಕ್ಷನ್ಗಳು ಎಲ್ಲ ಕಡೆ ಮಾಡಿ, ಇಲ್ಲ ನಮ್ಮ ಬೆಂಗಳೂರಲ್ಲಿ ಆಗುತ್ತಲ್ಲ, ಕೆರೆ ಜಾಗದಲ್ಲೆಲ್ಲ ಎಲ್ಲ ಇದು ಮಾಡಿ ಅದು ಮಾಡಿ ಅಂತೇಳಲ್ಲ ಒತ್ತುವರಿ ಎಲ್ಲ ಅಲ್ಲೂ ಸಹ ಒತ್ತುವರಿ. ಇವಾಗ ನೋಡಿ, ಇವಾಗ ಏನು ಹೈ ಟೆನ್ಷನ್ ವೈರ್ಗಳು ಹೋದಂದರೆ ಅದು ಕೆಳಗಡೆ ಬಿಲ್ಡಿಂಗ್ಗಳು ಕಟ್ಟಬಾರ್ದು ಅಂತಿದೆ. ಯಾಕೆ ಗೊತ್ತಾ, ಅದು ಹೈ ಟೆನ್ಷನ್ ವೈರ್ ಕಟ್ಟರೆ ಇವಾಗ ನೋಡಿ ಎಲ್ಲ ಕಡೆ ಕೋರಮಂಗಲ ಸೈಡೆಲ್ಲ ನೋಡಿ ಹೈ ಟೆನ್ಷನ್ ಹೋಗ್ತಾ ಇರುತ್ತೆ, ಅದು ಕೆಳಗಡೆ ಬಿಲ್ಡಿಂಗ್ಗಳಿದೆ, ಅಲ್ಲೇ ವೈರ್ಗಳು ಹೋಗ್ತಾ ಇದೆ. ಸೊ ಈ ಥರ ಮಾಡಬಾರ್ದು. ಅಲ್ಲ, ನೀವು ಎಚ್ಚರಿಕೆ ಕೊಡ್ತಾ ಇರೋದು ಭಾರತಕ್ಕೆ ಬ್ಯಾಂಕಾಕ್ ಎಲ್ಲ ಕಾಮನ್ ಆಗಿ ಎಲ್ಲ ಕಡೆ, ಭಾರತಕ್ಕೆ ಅಂತ ಹೇಳಲ್ಲ. ಇದು ಎಕ್ಸಾಂಪಲ್ ನಮಗೆ ಇವಾಗ ನಮ್ಮ ಲೋಕಲ್ ಚಾನಲ್ ಇರೋದು ಬೆಂಗಳೂರದು, ನೀವು ನಮ್ಮ ಚಾನಲ್ ಆಗಿರೋದ್ರಿಂದ ಒಂದು ಹೇಳ್ತಾ ಇದ್ದೀನಿ. ಅಂದರೆ ಜನರು ಮತ್ತು ಸರ್ಕಾರ ಏನು ಮಾಡುತ್ತೆ, ಸುಮಾರು ಸಲ ಡೇಂಜರ್ನ ಬಂದು ಏನು ಮಾಡುತ್ತೆ, ಅಯ್ಯೋ ಇವಾಗ ನಮ್ಮ ವಾಯ್ನಾಡೆಲ್ಲ ಆಯ್ತಲ್ಲ, ಏನೋ ಆಯಿತು ಬಿಡಿ, ಇವಾಗ ಮರ್ತೋದ್ರೂ ಪುನಃ ಅಲ್ಲೇ ಇದು ಆಗ್ತಾಯಿದೆ. ಆ ಥರ ಇದು ಮಾಡೋಂಗಿಲ್ಲ. ಅರ್ಥಕ್ವೇಕ್ ಅಂತ ಆಗಿದೆ ಅಂದರೆ ಏನು, ಇವಾಗ ನೋಡಿದ್ರಲ್ಲ ಬಿಲ್ಡಿಂಗ್ ಹಂಗೆ ಡಮರ್ ಅಂತೇಳಿ ಆಟಮ್ ಬಾಂಬ್ ಹಾಕ್ದಂಗೆ ಹೆಂಗೆ ಇದಾಗುತ್ತೆ, ಡೈನಮೈಟ್ ಹಾಕ್ಬಿಟ್ಟು ಒಂದು ಬಿಲ್ಡಿಂಗ್ ಹೆಂಗೆ ಇದಾಗ್ತಾರೆ ಆ ಥರ ಇದಾಗ್ತದೆ. ಸೊ ನಮ್ಮ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಗ್ತಿದೆ, ನಾವು ಇದರಲ್ಲಿ ಮುನ್ನೆಚ್ಚರಿಕೆ ತಗೊಳ್ಬೇಕು. ಯಾಕಂದರೆ ನಮ್ಮ ಭಾರತದಲ್ಲಿ ಸಹ ಹೈ ಇಂಟೆನ್ಸಿಟಿ ಆಗುವಂಥ ಸ್ಥಳಗಳಿದೆ. ಓಕೆ, ಬಟ್ ಸರ್ ಅಶೋಕ್ ಸರ್ ಹೇಳಿದಾಗ ಎಲ್ಲ ಟೈಮಲ್ಲಿ ಅದಾಗಲ್ಲ, ಮತ್ತು ಅದನ್ನ ಪ್ರೆಡಿಕ್ಟು ಮಾಡೋಕ್ಕಾಗಲ್ಲ ಸೈಂಟಿಸ್ಟು. ಬಟ್ ಏನಂದ ಅಂದರೆ ಒಂದು ಡೇಂಜರ್ ಜಾಗದಲ್ಲಿದ್ದಾಗ ನಾವು ಮುನ್ನೆಚ್ಚರಿಕೆ ತೊಗೊಳ್ಬೇಕಾಗುತ್ತೆ. ಪರಿಸರಕ್ಕೆ ಸಹ ನೋಡಿ, ಅಂಥ ಜಾಗದಲ್ಲಿ ನೀವು ಕಾಡು ಅದು ಇದೆಲ್ಲ ಮಾಡ್ಕೊಳ್ಳಿ, ಬಿಲ್ಡಿಂಗ್ ಎಲ್ಲ ಕನ್ಸ್ಟ್ರಕ್ಟ್ ಮಾಡೋದಕ್ಕೆ ಸ್ವಲ್ಪ ಹ್ಯೂಮನ್ ಆ್ಯಕ್ಟಿವಿಟೀಸ್ನ ಅಲ್ಲಿ ಕಡಿಮೆ ಮಾಡೋದ್ರಿಂದ ಏನಾಗುತ್ತೆ, ಆಗೋದಾಯಿತು, ನಮ್ಮ ಕೈಲಿಲ್ಲ. ಇದು ಇವಾಗ ಸುಮಾರು ಇದು ಇವಾಗ ನಾವು ನೋಡಿದಾಗ, ಇವಾಗ ಚಾನಲ್ ಬೇರೆಯವರು ಮಾತಾಡಿದಾಗಲ್ಲ, ಓಕೆ, ಏನು ಇದು ಭೂಕಂಪ ಆಗೋದನ್ನ ನಾವು ತಡೆಯೋಕ್ಕಾಗಲ್ಲ. ಬಟ್ ಏನಂದ ಅಂದರೆ ಅದು ಆದ ಅಂದರೆ ಡ್ಯಾಮೇಜ್ನ ಹೆಂಗೆ ಕಡಿಮೆ ಮಾಡ್ಕೋಬೋದು, ಅದು ಒಂದು ಇದು ಮಾಡ್ಕೋಬೇಕು. ಶ್ರೀಕಾಂತ್ ಅವರೇ, ಈಗ ಈ ರೀತಿಯ ಭೂಕಂಪನ ಆದಾಗ ತಾವು ಅಲ್ಲೇ ಇದ್ರಿ, ಬಟ್ ಮುಂಚೆನೆ ಅಂದರೆ ಮುನ್ಸೂಚನೆ ಏನಾದರೂ ಇತ್ತಾ ನಿಮಗೆ? ಅಂದರೆ ಆರಂಭದಲ್ಲಿ ಯಾವ ರೀತಿಯ ಅನುಭವ ಆಗ್ತಾ ಇತ್ತು ಅಂತೇಳಿ? ಏಕಾಏಕಿ ಅಂತೂ ಹಿಂಗೆ ಆಗಲಿಕ್ಕೆ ಸಾಧ್ಯನೇ ಅಲ್ಲ ಅದು. ಅಂದರೆ ಮುಂಚೆ ಆ ಅನುಭವ ಯಾವ ರೀತಿಯಾಗಿತ್ತು ಅಂತೇಳಿ? ಎಸ್ ಸಂಗನಗೌಡ ಅವರೇ, ಈಗ ನಿಮ್ಮ ಹಣೆ ಬರ ಗಟ್ಟಿ ಇತ್ತು ಅಂತ ಅನ್ಸುತ್ತೆ, ಪವಾಡದಿಂದ ವಾಪಸ್ ಬಂದಿದ್ದೀರಿ. ಈಗ ನೀವು ಏನು 22 ಜನ ಹೋಗಿದ್ರಲ್ಲ, ಈಗ ಎಲ್ಲರೂ ಕೂಡ ಸೇಫಾಗಿ ಬಂದಿದ್ದೀರಾ ಹೇಗೆ ಅಂತೇಳಿ? ಅವರೇ ಕಾಂಟ್ಯಾಕ್ಟ್ ಇದ್ದಾರಾ ಹೇಗೆ?
ಖಂಡಿತ ಸರ್, ಖಂಡಿತ. ಯಾಕಂದ್ರೆ ನಿನ್ನೆ ನಾವು ನಿಜವಾಗ್ಲೂ ಏನೋ ಒಂದು ಒಳ್ಳೆ ಕೆಲಸ ಮಾಡಿದಕ್ಕೆ ನಾವೆಲ್ಲ ಬಂದ್ವಿ ಅಂತೇಳಿ. ಯಾಕಂತಂದ್ರೆ ನಾವು ಎಸ್ಟರ್ಡೇ ನೈಟ್ ಏನಿದೆ ಅದೇ ಏರಿಯಾದಲ್ಲಿ ಸ್ಟೇ ಮಾಡಿದ್ವಿ, ಅಲ್ಲೇ ಮಾರ್ಕೆಟ್ ಶಾಪಿಂಗ್ ಮಾಡಿದ್ವಿ. ನಾವು ಶಾಪಿಂಗ್ ಮಾಡ್ಬಿಟ್ಟು ಒಂದ್ ವೇಳೆ ಒಂದು ಡೇ ಪೋಸ್ಟ್ ಪೇಡ್ ಆಗಿದ್ರು ಕೂಡ ನಾವು ನಿನ್ನೆ ನಮ್ಮ ಫ್ರೆಂಡ್ ಸರ್ಕಲ್ ಅಲ್ಲೆಲ್ಲ ಕೂಡ ಇವತ್ತು ಇದು ಬೇಡ, ಸಫಾರಿ ವರ್ಲ್ಡ್ ಹೋಗೋದು ಬೇಡ, ಮತ್ತೆ ಶಾಪಿಂಗ್ ಹೋಗೋಣ ಅಂತ ಹೇಳಿ ನಾವೆಲ್ಲ ಪ್ಲಾನ್ ಮಾಡ್ಕೊಂಡಿದ್ವಿ. ಒಂದ್ ವೇಳೆ ನಾವ್ ಏನಾದ್ರು ಶಾಪಿಂಗ್ ಹೋಗಿದ್ರೆ ಖಂಡಿತವಾಗ್ಲೂ ನಾವು ಅದೇ ಏರಿಯಾದ ಸಿಕ್ಕಾಕೊಂತಿದ್ವಿ. ನಮ್ಮ ಟೈಮ್ ಚೆನ್ನಾಗಿತ್ತು ಸರ್. ನಾವೆಲ್ಲರೂ ಒಟ್ಟಾಗಿ ನಮ್ಮ ಟೂರ್ ಗೈಡರ್ಸ್, ಅದರಲ್ಲೂ ಕೂಡ ಏನ್ ನಮ್ಮ ರವಿಶಂಕರ್ ಅಂತ ಇದ್ದಾರೆ ಟೂರ್ ಗೈಡರ್ಸ್, ಯಾವುದೇ ಕಾರಣಕ್ಕೂ ಒಟ್ಟಾಗಿ ಹೋಗ್ಬೇಕು. ಯಾಕಂದ್ರೆ ಮಿಸ್ ಆದ್ರೆ ಬಾರಿ ಕಷ್ಟ ಆಗುತ್ತೆ ಅಂತ ನಮಗೊಂದು ಸಜೆಷನ್ ಕೊಟ್ಟರು. ನಮ್ಮ ವಿನಯ್ ಸರ್ ಅಂತ ಇದ್ದಾರೆ, ಅವರು ನಮಗೆ ಬಹಳ ಅವ್ರ ಪಾಪ ಸಿಕ್ಕಾಕೊಂಡ್ಬಿಟ್ಟು ಅವ್ರು ಅನುಭವಿಸಿದ ಯಾತ್ರೆ ನೋಡ್ಬಿಟ್ಟೆ ನಾವೇನಾದ್ರೂ ಅಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ರೆ 22 ಜನನು ಕೂಡ ದಿಕ್ಕಾಪಾಲಾಗ್ಬಿಡ್ತಿದ್ವಿ. ಯಾಕಂದ್ರೆ ಒಂದು ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇದೆ, ಎರಡನೇದು ನೆಟ್ವರ್ಕ್ ಪ್ರಾಬ್ಲಮ್ ಇದೆ, ಮೂರನೇದು ಕಮ್ಯುನಿಕೇಶನ್ ಆಗ್ತಿಲ್ಲ. ನಾವು ಯಾವ ಏರಿಯಾದಾಗ ನಮ್ಗೆ ಏರಿಯಾ ಹೆಸರು ಕೂಡ ಗೊತ್ತಿಲ್ಲ, ಯಾವ ಏರಿಯಾದಲ್ಲಿ ಇದೇವಿ, ನಾವ್ ಯಾವ ಏರಿಯಾಕ್ ಹೋಗ್ಬೇಕಂತ ಗೊತ್ತಿಲ್ಲ. ನನಗೆ ಗೊತ್ತಿರೋದು ಒಂದೇ, ಇಂದಿರಾ ಮಾರ್ಕೆಟ್. ಈಗೇನು ಅವ್ರು ಹೇಳಿದ್ರಲ್ಲ, ಅದು ಮೇನ್ ಪ್ರಮುಖ ಮಾರ್ಕೆಟಿಂಗ್ ಸ್ಥಳ ಅಂತಂದ್ರೆ ಇಂದಿರಾ ಮಾರ್ಕೆಟ್. ಇಂದಿರಾ ಮಾರ್ಕೆಟ್ ಅಲ್ಲಿ ಸಿಕ್ಕೋಬಟ್ಟೆ ಕನ್ನಡಿಗರ ಆಲ್ಮೋಸ್ಟ್ ಅಲ್ಲಿ ಯಾರೇ ಬ್ಯಾಂಕಾಕಿಗೆ ಹೋದ್ರೆ ಕೂಡ ಏನೇ ಶಾಪಿಂಗ್ ಬೇಕಂದ್ರೆ ಕೂಡ ಆ ಏರಿಯಾಕ್ ಬರ್ತಾರೆ. ಅದೇನಾದ್ರೂ ಡೇ ಟೈಮ್ ಆಗೋದ್ರೆ ನೈಟ್ ಏನಾರ ಆಗಿತ್ತಂದ್ರೆ ಸರ್ ಬಹಳ ಅಂದ್ರೆ ಬೇರೆ ದೇಶದಲ್ಲಿ ಹೇಗಿದೆ ಬ್ಯಾಂಕಾಕ್ ಅಲ್ಲಿ ಅಂತಂದ್ರೆ ನೈಟ್ ಜಾಸ್ತಿ ಮಾರ್ಕೆಟಿಂಗ್ ಶಾಪಿಂಗ್ ಆಗ್ಲಿ ನೈಟ್ ಆಗ್ತದೆ. ಡೇ ಟೈಮ್ ಎಲ್ಲರೂ ಬೇರೆ ಬೇರೆ ಪ್ಲೇಸ್ ಗೆ ವಿಸಿಟ್ ಮಾಡ್ತಾರೆ ಅಥವಾ ನೋಡೋ ಶೋಗಳನ್ನೆಲ್ಲ ನೋಡ್ತಾರೆ. ನೈಟ್ ಎಲ್ಲರೂ ಒಂದೇ ಸೇರ್ತಾರೆ. ನನಗೆ ಗೊತ್ತಿರುವಾಗ ನಾವು ಹಿಂದಿನ ದಿವಸ ರಾತ್ರಿ ಅಲ್ಲಿ ಆಲ್ಮೋಸ್ಟ್ ಆಲ್ ಒಂದು ಮಿನಿಮಮ್ 50,000 ಜನ ಶಾಪಿಂಗ್ ನಲ್ಲಿ ಇದ್ರು ಸರ್. ಬೇರೆ ಬೇರೆ ರೀತಿ ಶಾಪಿಂಗ್ ಒಳಗಿದ್ರು. ಅದು ಎಲ್ಲಾ ದೇಶದ ಜನರು ಕೂಡ ಅದೇ ಏರಿಯಾಕ್ಕೆ ಒಂದು ಪಾಯಿಂಟ್ ಆಫ್ ವ್ಯೂ ಬ್ಯಾಂಕಾಕ್ ಬಂದ್ರೆ ಆ ಏರಿಯಾಕ್ಕೆ ಶಾಪಿಂಗ್ ಬರ್ಲೇಬೇಕು. ಅದೇ ಏರಿಯಾದ ಇವತ್ತು ಘಟನೆ ನಡೆದು ಕೂಡ ಅದೇ ಏರಿಯಾದಲ್ಲಿ ನಡೆದಿದೆ. ನಾವು ನಿನ್ನೆ ರಾತ್ರಿ ಘಟನೆ ನಡೆದು ಒಂದು ಸುಮಾರು 2 ಅವರ್ ಮುಂಚೆ ಅಷ್ಟೇ ನಾವು ಆ ಏರಿಯಾ ನಾವು ಬಿಟ್ಟು ಬಂದಿದ್ದೇವೆ. ನಮ್ದು ಲಾಸ್ಟ್ ಟೂರ್ ಡೇ ಶೆಡ್ಯೂಲ್ಸ್ ಆಗಿರೋದ್ರಿಂದ ನಮ್ಮ ಏನು ರವಿಶಂಕರ್ ಅವರಿದ್ದಾರೆ ಹಾಲಿಡೇ ವರ್ಲ್ಡ್ ಅವ್ರ ಟ್ರಿಪ್ನವರು ಇಲ್ಲ ಹೋಗಿ ಎಷ್ಟು ದಿನ ಆಗಿತ್ತು ಅಲ್ಲಿ ಸರ್? ನಾವು 5 days ಆಗಿತ್ತು. 2 days ಅಲ್ಲಿ ಇದ್ವಿ ಸರ್. ಪಟಾಯದಲ್ಲಿ 3 days ಇದ್ವಿ, 2 days ಬ್ಯಾಂಕಾಕ್ ಅಲ್ಲಿ ಇದ್ವಿ. ಇನ್ನು ಒಂದು ಡೇ ನಮ್ದು ಎಕ್ಸ್ಟೆನ್ಷನ್ ಆಗಿತ್ತು ಅಂದ್ರೆ ಖಂಡಿತವಾಗಿ ನಾವು ಸಿಕ್ಕಾಕೊಂತಿದ್ವಿ ಸರ್. ನಾವೇನು ವರ್ಲ್ಡ್ ಸಫಾರಿ ಅಂತ ಲಾಸ್ಟ್ ಟೂರ್ ಪ್ಲಾನ್ ಮಾಡಿದ್ವಿ. ಆ ವರ್ಲ್ಡ್ ಸಫಾರಿಗೆ ಹೋಗಿದ್ಕೆ ನಾವು ಹೋಗಿದ್ದ ಏರಿಯಾ ಸೇಫ್ ಇತ್ತು, ಜಂಗಲ್ ಏರಿಯಾ ಇತ್ತು, ಯಾವುದೇ ಬಿಲ್ಡಿಂಗ್ ಇರಲಿಲ್ಲ. ಅದು ಸರ್ ಅನುಭವ ಹೇಗಾಯ್ತು ನೀವು ಕೇಳಿದ್ರಲ್ಲ ಅವ್ರಿಗೆ ಪ್ರಶ್ನೆ, ಅದು ಬಹಳ ಗುಡ್ ಖುಷಿ ಸರ್ ನಮಗೆ. ಅದು ಹೇಗಾಗ್ತದೆ ಅಂದ್ರೆ ಈಗ ಸಮುದ್ರದೊಳಗೆ ತೆರೆ ಬಂದಾಗ ಹೇಗೆ ನಾವು ಹೋದ್ರೆ ನಾವು ಸಮುದ್ರ ಈಜಿಗೆ ಹೋದಾಗ ತೆರೆ ಬಂದ್ರೆ ವೇವ್ ಹೇಗಾಗುತ್ತೋ ಹಾಗೆ ಇಡೀ ಭೂಮಿನೇ ನಮ್ಗೆ ತೇಲ್ತು ಸರ್. ಅದು ಮಿನಿಮಮ್ ಒಂದು 5 ನಿಮಿಷ ಒಂದು 3 ಟೈಮ್ ಏನು ಹೇಳಿದ್ರಲ್ಲ 7.6 ಇದಾಗಿದೆ ಅಂತ ಹೇಳಿ ನಮಗೆ. ಅದು ಈಗ ಸ್ಪೋರ್ಟ್ಸ್ ನಡೀತಾ ಇರ್ಬೇಕಾದ್ರೆ ಹೇಗೆ ನಮಗೆ ಸ್ಟೆಪ್ ಕಟ್ಟಿದ್ರು ಅಂತ ಕಟ್ಟಿನೇ ಕೂಡ ನಮಗೆ ಸಮುದ್ರದ ಅಲೆ ಬಂದಂಗೆ ತೇಲ್ತಾ ಇತ್ತು. ನಾವೆಲ್ಲ ಏನ್ ಅನ್ಕೊಂಡಿದ್ವಿ ಅಂತಂದ್ರೆ ಇದು ನಿಜವಾಗ್ಲೂ ಇದು ಶೋದಲ್ಲಿ ಆತರ ತೋರಿಸ್ತಾ ಇದ್ರು ಅಂತ. ಅದು ನಿಜವಾದ ಅದು ಅನುಭವಿಸೋರಿಗೆ ಮಾತ್ರ ಗೊತ್ತು ಸರ್. ಈಗ ನಾವು ಹೇಳಿದ್ರೆ ನಾವು ಇವತ್ತು ಬದಿಕ್ ಬಂದಿದ್ದ ಪವಾಡ ನಿಜಕ್ಕೂ ನಾವೇನಾದ್ರೂ ಅಲ್ಲಿ ಸಿಕ್ಕಾಕೊಂಡಿದ್ರೆ ಬರೀ ಜನಕ್ಕೆ ಅಲ್ಲಿ ಗೊತ್ತಾಗಿದ್ರೆ ಕಾಲ್ ತೊಳ್ತಕ್ಕೆ ನಾವು ಸತ್ತೋಗ್ತಿದ್ವಿ ಸರ್. ಯಾಕಂದ್ರೆ ಅಷ್ಟು ಜನ ಇತ್ತು. ಆ ಮೂಮೆಂಟ್ ಅಲ್ಲಿ ಈ ರೀತಿ ಘಟನೆ ಆದಾಗ ಬಹುಶಃ ಯಾರಿಗೆ ಮಾಹಿತಿ ಕೊಟ್ಟಿಲ್ದೆ ಒಳ್ಳೇದಾಯ್ತು. ಇಲ್ಲ ಅಂದ್ರೆ ಒಂದ್ ವೇಳೆ ಹೆಂಗ ಆಯ್ತು ಅಂತ ಹೇಳಿದ್ರೆ ಕಾಲ್ ತುಳಿತದಿಂದ ಮತ್ತಷ್ಟು ಸಾವು ನೋವುಗಳ ಸಂಖ್ಯೆಯಲ್ಲಿ ಆಗ್ತಾ ಇದೆ. ನೀವು ಅಲ್ಲೇ ಇದು ಒಂದು ವಿಡಿಯೋ ಮಾಡಿ ಕಳಿಸ್ತೀರಾ ನಾವು ಸೇಫ್ ಆಗಿದ್ದೀವಿ ಅಂತ ಹೇಳಿ. ಹೌದೌದು ಸರ್, ಖಂಡಿತ. ಯಾಕಂತಂದ್ರೆ ಬಹಳಷ್ಟು ಜನ ನಮಗೆ ಗೊತ್ತಿಲ್ಲ ಅಲ್ಲಿ ಏನಾಯ್ತು ಅಂತ. ನಮಗೆ ಸುಮಾರು ಘಟನೆ ನಡೆದ 2 ಅವರಿಗೆ ಗೊತ್ತಾಗಿದೆ ಸರ್. ಸಂಪೂರ್ಣ ಜನಕ್ಕೆ ಗೊತ್ತಾಗಿದೆ 2 ಗಂಟೆ ನಂತರ. ಯಾಕಂದ್ರೆ ಮೇನು ನಮ್ಗಲ್ಲಿ ಟಿವಿ ಚಾನಲ್ಗಳಾಗ್ಲಿ ಅಥವಾ ಬೇರೆ ಎಲ್ಲರೂ ಕೂಡ ಅಂದ್ರೆ ಇಂಡಿಯನ್ಸ್ ಜನ ಹೋಗಿದ್ರೆ ಯಾರಿಗೂ ಕೂಡ ಅಲ್ಲಿ ನೆಟ್ವರ್ಕ್ ಇಶ್ಯೂ ಇತ್ತು, ಮತ್ತೆ ವಾಟ್ಸ್ಆಪ್ ಕಾಲ್ ಮಾಡ್ಬೇಕಾಗಿತ್ತು, ಕಮ್ಯುನಿಕೇಶನ್ ಗ್ಯಾಪ್ ಇತ್ತು. ಆಗ ನಾವು ನಡೆದಿರುವಂತ ಘಟನೆ, ನಾವೇನಲ್ಲಿ ಪ್ಲೇಸ್ ಅನ್ನು ಬೆಳಗ್ಗೆ ರೂಮ್ ಚೆಕ್ಔಟ್ ಮಾಡ್ಕೊಂಡ್ ಬಂದಿರೋ ಪ್ಲೇಸ್ ಇದೆ ಅಲ್ಲ ಸರ್, ಕೇವಲ 5 ಕಿಲೋಮೀಟರ್ ದೂರದಲ್ಲಿ ನಾವಿದ್ದೀವಿ ಸರ್. 5 ಕಿಲೋಮೀಟರ್ ದೂರದಲ್ಲಿ ಇರೋದ್ರಿಂದ ನಮಗೆ ಆದ್ಮೇಲೆ ಅದ್ರದ್ದು ಅನುಭವ ನಾವೇನು ಹೊರಗಡೆ ಸಫಾರಿ ನಮ್ಮ ಏನು ಟೂರ್ ಗೈಡರ್ಸ್ ಇಲ್ಲ, ಸ್ವಲ್ಪ ಅಲ್ಲಿ ಭೂಕಂಪ ಆಗಿದೆ, ನಾವು ಇಮಿಡಿಯೇಟ್ಲಿ ಏರ್ಪೋರ್ಟಿಗೆ ಹೋಗ್ಬೇಕಂತ ಹೇಳಿದಾಗ ಅದ್ರದ್ದು ಅನುಭವ ಆಗಿ ಆಮೇಲೆ ನಾವು ಏರ್ಪೋರ್ಟಿಗೆ ಬಂದ್ಮೇಲೆ ಸರ್ ನನಗೆ ಜನ ಎಲ್ಲ ಫೋನ್ ಮಾಡಿದ್ರೆ ನಮ್ಮ ವಿತಿನ್ ಸೆಕೆಂಡ್ದಾಗ ಫೋನ್ ಮಾಡಿದ್ವಿ ಸರ್. ನಮ್ಮ 22 ಯಾಕಂದ್ರೆ ಫೋನ್ ಮೇಲೆ ಫೋನ್ ಬರ್ತಾ ಇದ್ದು 22 ಮೆಂಬರ್ಸ್ ಕೂಡ ಸೇಫ್ ಆಗಿದ್ದಾವೆ ಅಂತ ಹೇಳಿ. ನಾವು ಅಲ್ಲಿ ಖಂಡಿತ ಮಾರ್ಕೆಟ್ದಾಗ ಇದ್ರೆ 22 ಜನ ಸಿಗ್ತಾರಲ್ಲ ಸರ್. ಬಹಳ ಜನ ಅಲ್ಲಿ ಬಹಳ ಅವ್ರ ಬೇರೆ ಬೇರೆ ಫ್ರೆಂಡ್ಸ್ ಎಲ್ಲ ಬಹಳ ಜನ ರೋದನೆ ಮಾಡ್ತಿದ್ದಾರೆ. ಯಾಕಂದ್ರೆ ಒಂದು ಅವ್ರು ಮಿಸ್ ಆಗಿದ್ದಾರೆ, ಫ್ರೆಂಡ್ಸ್ ಎಲ್ಲ ಮಿಸ್ ಆಗಿದ್ದಾರೆ. ಮಿಸ್ ಆದ್ರೆ ಕೂಡ ಅವ್ರು ಎಲ್ಲಿ ಹೋಗಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ, ಆಮೇಲೆ ಯಾರನ್ನ ಕೇಳ್ಬೇಕಂತ ಗೊತ್ತಾಗ್ತಿಲ್ಲ. ನಮ್ಮ ಬ್ಯಾಚ್ ಅಲ್ಲಿ ಮಾತ್ರ ನಾವು ಸೇಫ್ ಇದ್ವಿ ಸರ್. ನಮ್ಮ ಬ್ಯಾಚ್ ಅಲ್ಲಿ ನಾವು ಸೇಫ್ ಇದ್ವಿ. ಖಂಡಿತವಾಗ್ಲೂ ಅದು ಒಂಥರ ಏನೋ ನಾವು ಆ ಕ್ಷಣ ತಗೊಂಡ ನಿರ್ಧಾರ ಹೇಗಿತ್ತು ಅಂತಂದ್ರೆ, ಇಲ್ಲ ಇವತ್ತು ಮಾರ್ಕೆಟ್ ಬೇಡ, ನಾವು ಪ್ಲಾನ್ ಚೇಂಜ್ ಮಾಡಿದ್ವಿ ಸರ್. ಆ ಕ್ಷಣದಾಗೆ ನಮ್ಮ ಟೈಮ್ ಚೆನ್ನಾಗಿತ್ತು, ನಾವು ಆ ಪ್ಲಾನ್ ಚೇಂಜ್ ಮಾಡಿದಕ್ಕೆ ನಾವು ಸಫಾರಿ ವರ್ಲ್ಡ್ ಹೋಗಿದ್ವಿ ಸರ್. ಒಂದ್ ವೇಳೆ ನಾವೇನಾದ್ರು ಪ್ಲಾನ್ ಚೇಂಜ್ ಮಾಡಿದಾಗ ನಾವು ಮಾರ್ಕೆಟ್ ಹೋಗ್ಬೇಕಂತಿದ್ರೆ ಖಂಡಿತವಾಗ್ಲೂ 22 ಜನ ಸಿಕ್ಕಾಕೊಂತೀವಿ ಸರ್. 22 ಜನ ಕೂಡ ಬೇರೆ ಬೇರೆ ದಿಕ್ಕಾಪಾಲಾಗ್ತಿತ್ತು. ಅದು ಒಂದು ಬಹಳ ನಮಗೆ ಒಂದು ಪವಾಡ್ನೆ ಅಂತಾನೆ ಹೇಳ್ಬೋದು ಸರ್ ನಮ್ಗೆ. ಶ್ರೀಕಾಂತ್ ಅವ್ರೆ, ಈಗ ಎಷ್ಟು ವರ್ಷದಿಂದ ತಾವು ಅಲ್ಲಿ ಇದ್ರಿ? ಈ ಹಿಂದೆ ಈ ರೀತಿಯ ಘಟನೆ ಆಗಿತ್ತ ಅಲ್ಲಿ? ನೀವು ನೋಡಿರೋ ಮಟ್ಟಿಗೆ ಏನ್ ಕೆಲಸ ಮಾಡ್ತಾ ಇದ್ರಿ ಅಲ್ಲಿ ನೀವು? ಸರ್ ನಂದು ಇಲ್ಲಿ ಟ್ರಾವೆಲ್ ಕಂಪನಿ ಇದೆ, ಇವೆಂಟ್ ಮಾಡ್ತೀವಿ. ಓಕೆ ಮತ್ತೆ ಫಿಲಿಂ ಶೂಟಿಂಗ್ಸು ನಮ್ಗೆ ಬರ್ತಾ ಇರುತ್ತೆ ಸರ್ ಜಾಬ್ಸ್.
ಸೊ ಹಾಗಾಗಿ ನಮ್ದೊಂದು ಗ್ರೂಪ್ ಇತ್ತು ಹೇಳಿದ್ನಲ್ವಾ, ಗ್ರೂಪ್ ಇತ್ತು. ಸಡನ್ ಆಗಿ ಫ್ಲೈಟ್ಸ್ ಎಲ್ಲ ಇವಾಗ ಕ್ಯಾನ್ಸಲ್ ಮಾಡ್ಬೇಕು ಆ ತರ ಆಗಿದೆ. ಇವಾಗೆಲ್ಲ ಬಿಸ್ನೆಸ್ ಏನು ಇವಾಗ ಇಲ್ಲ ಸರ್. ಅಟ್ ಪ್ರೆಸೆಂಟ್ 2-3 days ವರೆಗೂ ಎಲ್ಲ ಶಟ್ ಡೌನ್ ಇದೆ ಬ್ಯಾಂಕಾಕ್. ಸೊ ಇವಾಗೆಲ್ಲ ಹಾಲಿಡೇ ಕೊಟ್ಬಿಟ್ಟು ಎಲ್ಲ ಮನೆಗಳಿಗೆಲ್ಲ ಹೋಗಿ ಎಲ್ಲ ಸೇಫ್ ಆಗಿದೀವಿ ಸರ್. ಬಟ್ 15 years ಇಂದ ನಾನು ಯಾವತ್ತೂ ಎಕ್ಸ್ಪೀರಿಯನ್ಸ್ ಮಾಡಿಲ್ಲ. ಅನ್ಕೊಂಡೇ ಇಲ್ಲ ಈ ತರ ಒಂದು ದಿನ ಬರುತ್ತೆ ಅಂತ ಹೇಳ್ಬಿಟ್ಟು. ತುಂಬಾನೇ ಶಾಕ್ ಆಗ್ತಾ ಇದೆ. ಅಂದ್ರೆ ನಿಮ್ಗೆ ಮುನ್ಸೂಚನೆ ಏನಾದ್ರು ಇತ್ತಾ ಹಿಂಗಾಗತ್ತೆ ಇವತ್ತು ಅಂತ ಹೇಳಿ? ಆತರ ಏನಾದ್ರು ಅಲ್ಲಿ ಸರ್ಕಾರದಿಂದನೋ ಅಥವಾ ನಿಮ್ಗೆ ಆತರ ಏನಾದ್ರು ಅನುಭವ ಆಗಿತ್ತಾ? ಆಕ್ಚುಲಿ ಏನು ಅಲರ್ಟ್ ಕೊಟ್ಟಿಲ್ಲ, ಏನು ಬಂದಿಲ್ಲ. ಲೈಕ್ ಸಡನ್ಲಿ ಮೇ ಬಿ ಅಲರ್ಟ್ ಇತ್ತು, ಮಯನ್ಮಾರ್ ಈ ಕಡೆ ಇತ್ತು. ಬಟ್ ಬ್ಯಾಂಕಾಕ್ಗೆ ಅನ್ಎಕ್ಸ್ಪೆಕ್ಟೆಡ್ ಸರ್. ಲೈಕ್ ಚಿಯಾಂಗ್ ಮೈ ಬಾರ್ಡರ್ಸ್ ಹತ್ರ ಅದು ಮಯನ್ಮಾರ್ ಥೈಲ್ಯಾಂಡ್ ಬಾರ್ಡರ್ ಹತ್ರ ಅಲರ್ಟ್ ಇದೆ. ಬಟ್ ಬ್ಯಾಂಕಾಕ್ಗೆ ಬರುತ್ತಂತ ವಿ ಹ್ಯಾವ್ ನಾಟ್ ಎಕ್ಸ್ಪೆಕ್ಟೆಡ್. ಅಲ್ಲಿ ಈಗ ರಿಕವರಿ ಪ್ರೊಸೆಸ್ ಯಾವ ರೀತಿಯಾಗಿ ನಡೀತಾ ಇದೆ? ಏನೆಲ್ಲ ಲಾಸ್ ಆಗಿದೆ ಈಗ ಸದ್ಯಕ್ಕಲ್ಲಿ? ಹಾ ಸರ್ ತುಂಬಾನೇ ಲಾಸ್ ಆಗಿದೆ. ಸೊ ಈಗೆಲ್ಲ ರೆಸ್ಕ್ಯೂ ಟೀಮ್ ಎಲ್ಲರೂ ಸಪೋರ್ಟ್ ಮಾಡ್ತಾ ಇದ್ದಾರೆ. ಬಟ್ ಐ ವಿಲ್ ಗೆಸ್ ಲೈಕ್ ನಮ್ಮ ಇಂಡಿಯನ್ಸ್ಗೆ ಏನು ಎಫೆಕ್ಟ್ ಆಗಿಲ್ಲ ಅನ್ಸುತ್ತೆ. ಇದುವರೆಗೂ ನನ್ ಗೊತ್ತಿರೋ ಪ್ರಕಾರ ನ್ಯೂಸ್ ಯಾವ್ದು ಏನು ಬಂದಿಲ್ಲ ನಮ್ಮ ಇಂಡಿಯನ್ಸ್ ಹಿಂಗಾಗಿದೆ ಏನಾದ್ರು ಯಾರು ಸಿಗಾಕೊಂಡಿಲ್ಲ ಅನ್ಸುತ್ತೆ. ಶ್ರೀಕಾಂತ್ ಅವರೇ, ಬೇಸರದಿಂದ ಮಾತಾಡ್ತಾ ಇದ್ರಿ ನೀವು. ನಿಮ್ಮ ಸರೌಂಡಿಂಗ್ ಅಂದ್ರೆ ನಿಮ್ಮ ಫ್ಯಾಮಿಲಿ ಆಗಿರ್ಬೋದು ಅಥವಾ ನಿಮ್ಮ ಸ್ನೇಹಿತರು ಎಲ್ಲರೂ ಕೂಡ ಸೇಫ್ ಆಗಿದ್ದಾರಾ? ಹಾ ಸರ್, ನನ್ನ ಫ್ಯಾಮಿಲಿ ನನ್ನ ಫ್ರೆಂಡ್ಸ್ ಎಲ್ಲರೂ ಸೇಫ್ ಆಗಿದ್ದಾರೆ ಸರ್. ಸೊ ತೊಂದರೆ ಏನಿಲ್ಲ. ಎಸ್, ಹಾಗೆ ಸಂಪರ್ಕದಲ್ಲಿರಿ, ಮಾತನಾಡ್ತೀನಿ. ಮತ್ತೊಬ್ಬರು ಗೆಸ್ಟ್ ಜಾಯ್ನ್ ಆಗಿದ್ದಾರೆ, ನೀರಾವರಿ ತಜ್ಞರಾಗಿರುವಂಥ ವಿಜಯ್ ರಾಜ್ ಶಿಶೋದ್ಯ ಅವರು. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಸರ್, ಬ್ಯಾಂಕ್ ಮತ್ತು ಈ ಬ್ಯಾಂಕಾಕಲ್ಲಿ ಮತ್ತು ಥೈಲ್ಯಾಂಡಲ್ಲಿ ನಿಜವಾಗ್ಲೂ ದೊಡ್ಡ ಮಟ್ಟದಲ್ಲಿ ಆಗಿರುವಂಥ ಒಂದು ಭೂಕಂಪನ ಸರ್ ಇದು. ಸೊ ಈ ರೀತಿ ಭೂಕಂಪನ ಆಗೋದಕ್ಕೆ ನಿಮ್ಮ ಪ್ರಕಾರ ಅಂದರೆ ಯಾಕಾಗತ್ತೆ, ಏನು ವ್ಯತ್ಯಾಸ, ಅದ್ರ ಬಗ್ಗೆ ಏನಾದರೂ ಮಾಹಿತಿ ಇದೆಯಾ? ಎಸ್ ಸರ್. ಸೊ ಒಂದು ಏನಾಗುತ್ತೆ ಅಂದರೆ ನ್ಯಾಚುರಲ್ ಡಿಸಾಸ್ಟರ್ ಇದು. ಏನೋ ಮೂಮೆಂಟ್ ಆಫ್ ದ ಟೆಕ್ಟಾನಿಕ್ ಮೂಮೆಂಟ್ಸ್ ಅಂತೀವಿ, ಪ್ಲಾಟೋಸ್ ಕೆಳಗಡೆ ಮೂಮೆಂಟ್ ಆಗುತ್ತೆ, ಅದರಲ್ಲಾಗುತ್ತೆ. ಬಟ್ ಅದರಲ್ಲಿ ಈಗ ಅದು ನಮಗೆ ಅನ್ಕಂಟ್ರೋಲಬಲ್. ಆದರೆ ಹ್ಯೂಮನ್ ಇಂಟರ್ವೆನ್ಷನ್ಸಿಂದನೂ ಅರ್ಥಕ್ವೇಕ್ ಆಗೋಕ್ಕೆ ಸಾಧ್ಯತೆ ಇದೆ. ನಾವು ಏನು ದೊಡ್ಡ ಅಣೆಕಟ್ಟುಗಳನ್ನು ಕಟ್ತೀವಿ, ವಿ ಆರ್ ಬಿಲ್ಡಿಂಗ್ ಒನ್ ಕೈಂಡ್ ಆಫ್ ಪ್ರೆಷರ್ on one particular place, that also can lead into the earthquake, because of the pressure what we are creating here. ಒಂದು ದೊಡ್ಡ ಅಣೆಕಟ್ಟು ಅಂದರೆ ತಮಗೆ ಗೊತ್ತು ಎಷ್ಟು ಮುಳುಗಡೆ ಆಗುತ್ತೆ. ಪ್ಲಸ್ ಅಷ್ಟು ಪ್ರೆಷರ್ ಒಂದೇ ಕಡೆ ಆದಾಗ ಅದು ನ್ಯಾಚುರಲಿ ನಾಟ್ ಪ್ರಾಪರ್, ಬಿಕಾಸ್ ಅದು ಅರ್ತ್ ಫಾರ್ಮೇಷನಲ್ಲಿ. ಸೊ ದ್ಯಾಟ್ ಕ್ಯಾನ್ ಹ್ಯಾಪನ್. ಒಂದು ಸೆಕೆಂಡ್ ಏನಾಗುತ್ತೆ, ಸಿಕ್ಕಾಪಟ್ಟೆ ಬೋರ್ಗಳನ್ನು ತೆಗಿತಾ ಇದ್ದೀವಿ ನಾವು, ವಿ ಆರ್ ಎಕ್ಸ್ಟ್ರಾಕ್ಟಿಂಗ್. ಸೊ ದೆನ್ ವಿ ಆರ್ ಗಿವಿಂಗ್ ಲಾಟ್ ಆಫ್ ವೈಡ್ ಸ್ಪೇಸಸ್ನ ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಆಮೇಲೆ ಅದನ್ನು ಈವನ್ ಆ ಮಟ್ಟಕ್ಕೆ ಹೇಳಿದರೆ ಈವನ್ ರೀಚಾರ್ಜಿಂಗ್ ಆಫ್ ಆರ್ಟಿಫಿಷಿಯಲ್ ರೀಚಾರ್ಜಿಂಗ್ ಆಲ್ಸೋ ಇಸ್ ನಾಟ್ ಎನ್ ಕರೆಕ್ಟ್ ಮೆಥಡಾಲಜಿ. ಈಗ ನಾವು ಹಾಳು ಮಾಡಿಬಿಟ್ಟಿದ್ದೀವಿ, ಅದಕ್ಕೆ ನಾವು ಮಾಡಬೇಕಾಗಿಂಥ ಅನಿವಾರ್ಯಗಳಿದೆ. ಆದರೆ ನೇಚರಲ್ಲಿ ಇರೋದನ್ನ ಏನನ್ನಾದರೂ ನಾವು ಟಚ್ ಮಾಡಿದರೆ that can surely lead into it. Otherwise we cannot do. ಈಗ ನಮ್ಮ ಕರ್ನಾಟಕ ತಗೊಳ್ಳೋದಂದರೆ ವಿ ಕಮ್ ಅಂಡರ್ ಝೋನ್ 2nd. ಸೊ ದೇರ್ ಇಸ್ ನಾಟ್ ಮಚ್ ಆಫ್ ನಮಗೆ ಆ ಥರ ಇಲ್ಲ. ಬಟ್ ಕೆಲವು ಪ್ಲೇಸಸ್ಸಲ್ಲಿ ಬೆಳಗಾಂ ಆಗ್ಬೋದು, ವಿಜಾಪುರ ಆಗ್ಬೋದು, ಕಾರವಾರ ಆಗ್ಬೋದು, ಅದು ಸ್ವಲ್ಪ ಮಾಡ್ರೇಟ್ ರಿಸ್ಕಲ್ಲಿದೆ. ಬಟ್ ಕರ್ನಾಟಕ, ಆ್ಯಸ್ ಫಾರ್ ಆಸ್ ಕರ್ನಾಟಕ ಇಸ್ ಕನ್ಸರ್ನ್, ವಿ ಆರ್ ಸ್ಟಿಲ್ ಸೇಫ್. ಝೋನ್ 2nd ಬರ್ತೀವಿ. ನಾರ್ತ್ ಇಂಡಿಯಾದಲ್ಲಿ ಸ್ವಲ್ಪ ದೇ ಆರ್ ಇಂಟು ಝೋನ್ 4 ಸೊ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್, ನಾರ್ತನ್ ಜಮ್ಮು ಆ್ಯಂಡ್ ಕಾಶ್ಮೀರ್ ಅವರೆಲ್ಲ ಸ್ವಲ್ಪ ದೇ ಆರ್ ಪ್ರೋನ್ ಟು ದ್ಯಾಟ್ ಬಿಕಾಸ್ ಆಫ್ ದ ಹಿಮಾಲಯನ್ ಇದು ಟೆಕ್ಟಾನಿಕ್ ಮೂವ್ಮೆಂಟ್ಸ್ ವಾಯ್ಡ್ಸಲ್ಲಿ ಆಗುತ್ತೆ. ಬಟ್ ಮ್ಯಾನ್ ಮೇಡ್ ಡಿಸಾಸ್ಟರ್ಗಳ ಅಟ್ಲೀಸ್ಟ್ ನ್ಯಾಚುರಲ್ ಆಗೋದನ್ನ ನಾವು ಏನೂ ಮಾಡೋಕ್ಕಾಗಲ್ಲ. ವಿ ಹ್ಯಾವ್ ಟು ಬೇರ್ ವಿತ್ ಇಟ್ ಆ್ಯಂಡ್ ವಿ ಹ್ಯಾವ್ ಟು ಕಂಪೇರ್ ಟು ಇಟ್. ಈಗ ಜಪಾನ್ ನೋಡಿ, ಜಪಾನ್ ಈಸ್ ಹೆವಿಲಿ ಸಿಸ್ಮಿಕ್ ಝೋನ್. ಅವರು ಅದಕ್ಕೆ ಅನುಗುಣವಾಗಿ ಬಿಲ್ಡ್ ಮಾಡಿದ್ದಾರೆ. ಅಲ್ಲಿ ನೀವು ಟ್ಯಾಂಕ್ಸ್ಗಳನ್ನು ಕಟ್ಟಲ್ಲ. ನೀವು ಕೇಳೋ ಆಶ್ಚರ್ಯ ಆಗ್ಬೋದು, ಭೂಮಿಯಲ್ಲಿ ನೀರು ಸ್ಟೋರೇಜ್ ಮಾಡೋಕ್ಕೆ ಟ್ಯಾಂಕ್ಸು ಕಟ್ಟಲ್ಲ. ಆ ಟ್ಯಾಂಕ್ಸೂ ಶೇಕ್ ಆಗೋ ರೀತಿಯಲ್ಲಿ ಕಟ್ತಾರೆ, ಪ್ಲಾಸ್ಟಿಕ್ ಕ್ಯೂಬ್ಸ್ಗಳನ್ನು ಮಾಡಿರ್ತಾರೆ. ಸೊ ಇಟ್ ಕ್ಯಾನ್ ಟೇಕ್ ದ್ಯಾಟ್ ಲೋಡ್. ಸೊ ಈಗ ತುಂಬ ಇಫ್ ಯು ಟೇಕ್ ಸಿವಿಲ್ ವೈಸ್ ತುಂಬ ಮುಂದೆ ಹೋಗಿದ್ದೀವಿ ನಾವು. ಸೊ ವಿ ಹ್ಯಾವ್ ಗಾಟ್ ಟೆಕ್ನಾಲಜಿ ವೇರ್ ಇನ್ ವಿ ಕ್ಯಾನ್ ಟೇಕ್. ಈಗ ನಾವು ಮೆಟ್ರೋದೇ ನೋಡ್ಬೋದು ಅಥವಾ ಬ್ರಿಡ್ಜಸ್ ನೋಡ್ಬೋದು. ನೀವು ನೋಡಿರ್ಬೋದು, ಆ ಬ್ರಿಡ್ಜ್ ಕೆಳಗಡೆ ಒಂದು ಬಾಲ್ಸ್ಗಳ ಥರ ಎಲ್ಲ ಹಾಕ್ತಾರೆ, ಸೊ ದಟ್ ಎನಿ ಮೂಮೆಂಟ್ ಇಟ್ ಕ್ಯಾನ್ ಟೇಕ್. ಆ ಥರ ಲಾಟ್ ಆಫ್ ಟೆಕ್ನಾಲಜೀಸ್ ಹ್ಯಾವ್ ಕಮ್. ಬಟ್ ಮ್ಯಾನ್ ಮೇಡ್ ಡಿಸಾಸ್ಟರ್ ಆಗೋದು ಅನಿವಾರ್ಯ. ಅದನ್ನು ನಾವು ಅವಾಯ್ಡ್ ಮಾಡ್ಬೋದು. ಈ ಡ್ಯಾಮ್ಸ್ಗಳನ್ನು ಕರೆಕ್ಟಾಗಿ ಸಿಸ್ಮಿಕ್ಸ್ ಝೋನ್ ಸ್ಟಡಿ ಮಾಡ್ದಲೆ ದೊಡ್ಡ ಅಣೆಕಟ್ಟುಗಳನ್ನು ಕಟ್ಟೋದು ಇಟ್ಸ್ ನಾಟ್ ಎ ಕರೆಕ್ಟ್. ಎನಿ ಡೇ ಇಟ್ ಕ್ಯಾನ್ ಬಿ ಎ ಡಿಸಾಸ್ಟರ್. ಸರ್, ಈ ರೀತಿಯ ಘಟನೆ ಆದಾಗ ಸಹಜವಾಗಿ
ಈಗ ಶೈಕ್ಷಣಿಕವಾಗಿ ಆಗಿರ್ಬೋದು, ಆರ್ಥಿಕವಾಗಿ ಎಷ್ಟು ಮಟ್ಟಿಗೆ ಅದು ಎಫೆಕ್ಟ್ ಆಗುತ್ತೆ? ಸರ್ ಬಂದು ತತ್ತರಿಸಿ ಹೋಗ್ಬಿಡ್ತೀವಿ ಸರ್. ನಾವೇ ಯೋಚನೆ ಮಾಡ್ಬೋದು, ನಾವು ಇದ್ದಿದ್ದ ಮನೆ ನೆಕ್ಸ್ಟ್ ಕ್ಷಣದಲ್ಲಿ ಇಲ್ಲ ಅಂದರೆ ಇಡೀ ಲೈಫ್ನೇ ಮತ್ತೆ ರೀಬಿಲ್ಡ್ ಮಾಡಬೇಕಾಗುತ್ತೆ. ಸೊ ತುಂಬಾ ಆಮೇಲೆ ಸೈಕಾಲಜಿಕಲಿ ಡಿಸ್ಟರ್ಬ್ ಆಗ್ತೀವಿ. ಆಮೇಲೆ ನೀವು ಎಲ್ಲ ರೀತಿಯಲ್ಲಿ ಡಿಸ್ಟರ್ಬ್ ಆಗ್ತೀವಿ. ಈವನ್ ಗೌರ್ಮೆಂಟ್ ಜಾನುಮಾನುಗಳ ನುಕ್ಸಾನ ಅಲ್ದಲ್ಲೇ ಸೈಕಾಲಜಿಕಲ್ ಆ ಎಫೆಕ್ಟ್ ಇರುತ್ತಲ್ಲ, ನಮ್ಮವ್ರನ್ನ ಕಳೆದುಕೊಂಡಿರ್ತೀವಿ, ನಾವು ಇದ್ದಂಥ ಮನೆ ಒಡೆದೋಗಿರುತ್ತೆ. ಸೊ ಅದು ನಮ್ಮದು ಒಂದು ಲೈಫ್ ಟೈಮೇ ಹೋಗ್ಬಿಡುತ್ತೆ. ಕರೆಕ್ಟಾಗಿ ಹೇಳಬೇಕು ಅಂದರೆ ಒಂದು ಜೀವನದ ಒಂದು ನಾವು 20 ಇಯರ್ಸ್ 25 ಇಯರ್ಸ್ ಒಂದು ಲೈಫ್ ಟೈಮ್ ಏನು ಹೇಳ್ತೀವಿ ಅದು ಹೋಗಿಬಿಡುತ್ತೆ ರಿಪೇರ್ ಮಾಡ್ತಾ ನಾವು ಏನೇ ಮಾಡಿದ್ರೂ ಯಥಾಸ್ಥಿತಿಗೆ ತರೋಕ್ಕಾಗಲ್ಲ. ಸೊ ತುಂಬ ಎಫೆಕ್ಟ್ ಆಗುತ್ತೆ. ಕೆಲವು ಕಾಣುವ ಎಫೆಕ್ಟ್ಗಳು ಸಪ್ರೇಟ್, ಕಾಣದಲ್ಲೇ ಇರೋ ಎಫೆಕ್ಟ್ಗಳು ಸಪ್ರೇಟ್ ಇರುತ್ತೆ. ನಾವು ನಮ್ಮ ಸ್ವಂತ ಏನೋ ಕಿನ್ನೋರಿಗೆ ನಾವು ಕಳ್ಕೊಂಡಿರೋದು, ಆಮೇಲೆ ನಮ್ಮ ಅಟ್ಯಾಚ್ಮೆಂಟ್ ಇರುತ್ತೆ. ನಮ್ಮದೀಗ ಮನೆ ನಮ್ಮದು ಅದು ಜೀವ ಇಲ್ದಲೇ ಇರೋದ್ರ ವಸ್ತು ಇದ್ದರೂ ಅದು ತುಂಬ ಅಟ್ಯಾಚ್ಮೆಂಟ್ ಇರುತ್ತೆ. ನಮ್ಮ ಮನೆ ನಮಗೆ ಇದಿರುತ್ತೆ. ಸೊ ಅದೆಲ್ಲ ತುಂಬ ಎಫೆಕ್ಟ್ ಆಗುತ್ತೆ. ಆ ಎಫೆಕ್ಟ್ನ ನಾವು ಗೇಜ್ ಮಾಡೋಕ್ಕಾಗಲ್ಲ ಅಥವಾ ಅದನ್ನು ಇದು ಮಾಡೋಕ್ಕಾಗಲ್ಲ. ಇದು ಜಾನುಮಾನುಗಳನ್ನು ನೋಡ್ಬೋದು, ಅದನ್ನು ರೀಬಿಲ್ಡ್ ಮಾಡ್ಬೋದು. ಕೆಲವ್ರಿಗೆ ಆಗುತ್ತೆ, ಕೆಲವ್ರಿಗೆ ಆಗಲ್ಲ. ಕೆಲವರು ಪಾಪ ತತ್ತರಿಸಿ ಹೋಗ್ಬಿಡ್ತಾರೆ. ಅಶ್ವಥ್ ಸರ್, ಇದನ್ನು ಈ ರೀತಿ ಆದಾಗ ಅದನ್ನು ಏನು ಮಾಡಲಿಕ್ಕೂ ಆಗೋದಿಲ್ಲ. ಬಟ್ ಎಚ್ಚರಿಕೆ, ಜಾಗೃತಿ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಇನ್ಮೇಲೆ ಆದರೂ ಯಾವ ರೀತಿಯಾಗಿ ಎಚ್ಚೆತ್ಕೊಳ್ಬೇಕು ಅಂತ? ಜಗತ್ತಿನಲ್ಲಿ ನೂರಾರು ಭೂಕಂಪನಗಳು ಆಗಿರತಕ್ಕಂಥ ನಿದರ್ಶನಗಳಿದ್ದಾವೆ. ನಾವು ನೋಡಿದ್ದೀವಿ, ಸ್ಟಡಿ ಮಾಡಿದ್ದೀವಿ, ಮತ್ತೆ ಮತ್ತೆ ತಪ್ಪುಗಳನ್ನು ಮಾಡ್ತೀವಿ. ನಾವು ಅದನ್ನ ಸರಿದೂಸ್ಕೊಂಡು ಹೋಗ್ತಕ್ಕಂಥ ಒಂದು ಹೆಜ್ಜೆ ಇಡ್ತಾ ಇಲ್ಲ. ಅದನ್ನು ನೀವು ನೋಡಿದಾಗ ಇಡೀ ಭೂಪ್ರದೇಶ ಏನು ತೆಗೆದುಕೊಂಡ್ರೆ ಜಗತ್ತನ್ನಾದ್ಯಂತ ಎಲ್ಲ ಪ್ರದೇಶಗಳು ಹ್ಯೂಮನ್ ಸೆಟ್ಲ್ಮೆಂಟ್ಸ್ಗೆ ಅಂದರೆ ಯೋಗ್ಯ ವಾಸಸ್ಥಾನಕ್ಕೆ ಯೋಗ್ಯವಲ್ಲ. ಎಷ್ಟೋ ಪ್ರದೇಶಗಳು ಎಕಾಲಜಿಕಲ್ ಸೆನ್ಸಿಟಿವ್ ಝೋನ್ ಅಂತ ಹೇಳ್ತೀವಿ, ಅಂದರೆ ತುಂಬ ಸೂಕ್ಷ್ಮ ಪ್ರದೇಶಗಳು. ಅದೇ ರೀತಿ ಜಿಯಾಲಜಿಕಲ್ ಸೆನ್ಸಿಟಿವ್ ಝೋನ್ಸ್ ಇದ್ದಾವೆ. ಅದೇ ರೀತಿ ಈ ಕೋಸ್ಟಲ್ ಏರಿಯಾಸ್ ಬರ್ತವೆ, ಎಲ್ಲಿ ರಿವರ್ಸ್ ಜಾಯ್ನ್ ಆಗ್ತವೆ, ಮತ್ತು ಎಲ್ಲಿ ರಿವರ್ಸ್ಗಳು ಒಂದು ಓಷನ್ಸ್ಗೆ ಅಥವಾ ಸಮುದ್ರಕ್ಕೆ ಸೇರಿಕೊಳ್ತವೆ, ಅಂಥವೆಲ್ಲ ಪ್ರದೇಶಗಳು ತುಂಬ ತುಂಬ ಸೆನ್ಸಿಟಿವ್. ಇವತ್ತು ಬಾಂಗ್ಲಾದೇಶದಂಥ ಎಲ್ಲ ದೊಡ್ಡ ಪ್ರದೇಶ, ಅಲ್ಲಿ ಒಂದು ರಿವರ್ ಬ್ರಹ್ಮಪುತ್ರದಿಂದ ಬಂದು ಸೇರ್ಕೊಳ್ತದೆ, ಇನ್ನೊಂದು ರಿವರು ಗಂಗಾ ಸೇರಿಕೊಳ್ತದೆ, ಇನ್ನೊಂದು ರಿವರ್ ಮೇಘನಾ ಅಂತ ಸೇರಿಕೊಳ್ತದೆ. ಅದು ಎಷ್ಟು ಪ್ರದೇಶಗಳು ಸಮತಟ್ಟಾದ ಪ್ರದೇಶ, ಎಷ್ಟು ಫ್ಲಡ್ಡಿಂಗ್ ಆಗುತ್ತೆ. ಆದರೂ ಸಹಿತ ಅಲ್ಲಿ ಜನಸಂಖ್ಯೆ ದಟ್ಟವಾಗಿದೆ, ಸೆಟಲ್ಮೆಂಟ್ಸ್ ಕಟ್ತಾರೆ, ಸಾಕಷ್ಟು ಬಿಸ್ನೆಸ್ ನಡೀತಾ ಇದೆ. ಪ್ರತಿ ವರ್ಷವೂ ಪ್ರತಿ ಸಲೂ ಅಲ್ಲಿ ಸಾಕಷ್ಟು ಅನಾಹುತಗಳು ಆದರೂ ಸಹಿತ ಅದ್ರ ಬಗ್ಗೆ ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳೋದೆ, ಅದಕ್ಕೆ ಏನಂತ ಹೇಳ್ತೀವಿ ನಾವು ಎಕಾಲಜಿಕಲ್ ಸೆನ್ಸಿಟಿವ್ ಝೋನ್, ಅದನ್ನು ಅರ್ಥ ಮಾಡಿಕೊಳ್ಳೋದೆ ನಾವೇ ಹೋಗಿ ಅಲ್ಲಿ ಸಿಕ್ಕಾಕೊಳ್ತೀವಿ. ಅದೇ ರೀತಿ ಹಿಮಾಲಯ ಪ್ರದೇಶದಲ್ಲಿ ಆಗಿರ್ತಕ್ಕಂಥ ಇದನ್ನು ತಾವು ಗೊತ್ತಿದೆ, ಇಲ್ಲಿ ಜೋಶಿಮಠದಲ್ಲಿ ಆಗಿರ್ತಕ್ಕಂಥದ್ದು ಏನೋ ಇದನ್ನು ಏರಿಯಾ ಸಿಂಕಿಂಗ್ ಆಯಿತು, ಅಲ್ಲಿನೂ ಕೂಡ ಸಾಕಷ್ಟು ಅನಾಹುತ ಆಯಿತು. ಅದೇ ರೀತಿ ಜಮ್ಮು ಕಾಶ್ಮೀರದಲ್ಲೇ ಆಯಿತು, ಉತ್ತರ ಕಾಶಿಯಲ್ಲಿ ಅರ್ಥಕ್ವಿಕ್ಸ್ ಆಯಿತು. ದೇರ್ ಆರ್ ಸೋ ಮೆನಿ ಏರಿಯಾಸ್. ಇದಕ್ಕೆ ಒಂದೇ ಒಂದು ಮಾರ್ಗ ಅಂತಂದ್ರೆ ಏನು, ಯು ಹ್ಯಾವ್ ಟು ಐಡೆಂಟಿಫೈ ದಿ ರೀಜನ್ಸ್ ವೇರ್ ಅರ್ಥಕ್ವಿಕ್ಸ್ ಆರ್ ಹ್ಯಾಪ್ನಿಂಗ್, ವೇರ್ volcanic activities are happening, where fault zones are there, where plate boundaries are there. Those areas we have to declare these are sensitive zones ಅಂತ ತಿಳ್ಕೊಂಬಿಟ್ಟು. ಇಲ್ಲಿ ಯಾವುದೇ ಥರನಾದ ಹ್ಯೂಮನ್ ಆ್ಯಕ್ಟಿವಿಟೀಸ್ ಅಂದರೆ ಮಲ್ಟಿ ಸ್ಟೋರಿ ಬಿಲ್ಡಿಂಗ್ಸ್ ಕಟ್ಟಬಾರ್ದು, ದೊಡ್ಡ ದೊಡ್ಡ ಅರ್ಬನ್ ಏರಿಯಾಸನ್ನು ಡೆವಲಪ್ಮೆಂಟ್ ಮಾಡಬಾರ್ದು. ಈಗ ನೋಡಿ, ಅದು ಈ ಸ್ಯಾಗ್ಯಾಂಗ್ ಮತ್ತು ಮ್ಯಾಂಡ್ಲೆ ಅವು ಸಿಟಿ ಜೋನ್ ಏನಿದೆಯಲ್ಲ, ಇಟ್ ಈಸ್ ಆಲ್ಮೋಸ್ಟ್ ಆನ್ ಫಾಲ್ಟ್ ಝೋನಲ್ಲಿದೆ. ಅದೇ ರೀತಿ ಸಾಕಷ್ಟು ನಮ್ಮ ಜಗತ್ತನ್ನೇದಂಥ ನೀವು ಕೆಲವೊಂದು ಸಿಟೀಸ್ಗಳು ತೊಗೊಂಡ್ರೆ ಫಾಲ್ಟ್ ಝೋನಲ್ಲಿದ್ದಾವೆ. ಆ ರೀತಿ ಇರಲೇಬಾರ್ದು. ಅದಕ್ಕೆ ಸಾಕಷ್ಟು ಸೈಂಟಿಸ್ಟ್ ಆಗಲಿ ಅಥವಾ ಗೌರ್ಮೆಂಟ್ ಆಗಲಿ, ದೇ ಹ್ಯಾವ್ ಟು ಕಮ್ ಟುಗೆದರ್ ಆ್ಯಂಡ್ ದೇ ಹ್ಯಾವ್ ಟು ಅವಾಯ್ಡ್ ದೀಸ್ ಪ್ಲೇಸಸ್ ಟು ಸೇಫ್ ಗಾರ್ಡ್ ದಿ ಪೀಪಲ್. ಈ ಕಾಮನ್ ಪೀಪಲ್ ಗೊತ್ತಾಗಲ್ಲ. ಎಷ್ಟೋ ಜನ ಬಡವರು ಇರ್ತಾರೆ, ಎಷ್ಟೋ ಜನ ನಿರ್ಗತಿಕರಿರ್ತಾರೆ, ಅಲ್ಲಿ ಹೋಗಿ ಇರ್ತಾರೆ. ಅವ್ರನ್ನೆಲ್ಲ ಸೇಫ್ ಗಾರ್ಡ್ ಮಾಡ್ತಕ್ಕಂಥದ್ದು ಗೌರ್ಮೆಂಟದ್ದು, ಕನ್ಸರ್ನ್ಡ್ ಸೈಂಟಿಸ್ಟು, ಕನ್ಸರ್ನ್ಡ್ ಅಡ್ಮಿನಿಸ್ಟ್ರೇಟಿವ್ ಬ್ಯೂರೋಕ್ರೇಟ್ಸ್ ಅಂತ ಹೇಳ್ತೇವಲ್ಲ. ಶ್ರೀಕಾಂತ್ ಅವ್ರು, ಈಗ ತಾವು 15 ವರ್ಷಗಳಿಂದ ಅಲ್ಲೇ ಇದ್ದೀರಿ. ಬಟ್ ಈಗ ಈ ರೀತಿ ಘಟನೆ ಆದ ನಂತರ ವಾಪಸ್ ಬರುವಂಥ ಪ್ಲಾನ್ ಏನಾದರೂ ಇದೆಯಾ? ಜೊತೆಗೆ ಪ್ರಮುಖವಾಗಿ ಈ ರೀತಿ ಘಟನೆ ಆದ ನಂತರ ಸರ್ಕಾರ ಯಾವ ರೀತಿಯಾಗಿ ಅಲ್ಲಿ ಕೆಲಸ ಮಾಡ್ತಾ ಇದೆ ಅಂತೇಳಿ ಕ್ವಿಕ್ ಆಗಿ ಹೇಳೋದಾದ್ರೆ. ಸರ್, ನನ್ಗೆ ಆಕ್ಚುಲಿ ರಿಟರ್ನ್ ಹೋಗೋ ಪ್ಲಾನ್ಸ್ ಅಂತೂ ಇಲ್ಲ. ಸೊ ಇದು ಲೈಕ್ ಅನ್ಎಕ್ಸ್ಪೆಕ್ಟೆಡ್ ಅಲ್ವಾ. ನಾವು ಆಲ್ಮೋಸ್ಟ್ ಎಲ್ಲ ಇಲ್ಲೇ ಸೆಟ್ಲ್ ಆಗಿದ್ದೀವಿ. ನಾನು ರಿಟರ್ನ್ ಹೋಗಿ ಆತರ ಅಂತ ಏನಿಲ್ಲ ಸರ್. ಬಟ್ ಇಲ್ಲಿ ಗೌರ್ಮೆಂಟ್ ತುಂಬಾ ಸಪೋರ್ಟ್ ಮಾಡುತ್ತೆ. ಲೈಕ್ ಇವಾಗ ಯಾರ್ಯಾರು ಡ್ಯಾಮೇಜ್ ಆಗಿದೆ ಎಲ್ಲ ರೆಸ್ಕ್ಯೂ ಟೀಮ್ ಇಂದ ಎಲ್ಲ ತುಂಬಾ ಸಪೋರ್ಟ್ ಕೊಡ್ತಾರೆ.
ಸೊ ಇಲ್ಲಿ ಆಕ್ಚುಲಿ ಬ್ಯಾಂಕಾಕಲ್ಲಿ ಫಸ್ಟ್ ಟೈಮ್ ಸರ್ ಅರ್ಥಕ್ವೇಕ್ ಇದು ಬಂದ್ಬಿಟ್ಟು. So, ಯಾವಾಗೂ ಫೇಸ್ ಮಾಡಿಲ್ಲ ನಾವು. ಎಸ್ ಶ್ರೀಕಾಂತ್ ಅವರೇ, ಒಳ್ಳೇದಾಗಲಿ, ಆದಷ್ಟು ಬೇಗ ಸೇಫ್ ಆಗಿರಿ. ಹಂಗೆ ಏನಾದರೂ ಆಯಿತು ಅಂದರೆ ಖಂಡಿತವಾಗಿಯೂ ಕೂಡ ನಮ್ಮ ದೇಶ ಅಂತೂ ಇದ್ದೇ ಇರುತ್ತೆ. ಆಕ್ಚುಲಿ ಇಲ್ಲಿ ಬಂದು ಹೋಗಬಹುದು, ಬಟ್ ಆ ರೀತಿ ಘಟನೆ ಆದಾಗ ಅಂದರೆ ನೋಡಿ ದೊಡ್ಡ ಮಟ್ಟದಲ್ಲಿ ಆಗಿರೋದಿಲ್ಲ. ಹಾ ಸರ್. ಅಲ್ಲ, ನಿಮ್ಮ ಮುಖದಲ್ಲಿ ಬೇಸರ, ಆ ನೋವು ಕಾಣ್ತಾ ಇದೆ ನನಗೆ, ಯಾಕಂದ್ರೆ ನೀವು ಕಣ್ಣಾರೆ ನೋಡಿದವರು. ಹೌದು ಸರ್. ಒಳ್ಳೇದಾಗ್ಲಿ ತುಂಬಾನೇ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ವೆರಿ ಮಚ್ 5 ಜನಕ್ಕೆ ಇಷ್ಟೊಂದು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಪ್ರಮುಖವಾಗಿ ಈ ರೀತಿಯ ಘಟನೆ ಏನಾಗತ್ತಲ್ಲ, ಅಂದರೆ ಈ ಭೂಕಂಪನ ಅನ್ನೋದು ಏನಾಗತ್ತಲ್ಲ, ಅದು ನ್ಯಾಚುರಲ್ ಏನು ಮಾಡೋಕ್ಕಾಗಲ್ಲ, ಬಟ್ ಅದನ್ನು ಎದುರಿಸಲಿಕ್ಕೆ ಸಾಧ್ಯ ಆಗುತ್ತೆ. ಅಂದರೆ ನಾವು ಎಷ್ಟು ಬೇಗ ಅದರಿಂದ ಅರ್ಥಕೊಳ್ತೀವಿ, ಜೊತೆಗೆ ಯಾವ ರೀತಿಯಾಗಿ ಜಾಗೃತಿಯನ್ನು ಮೂಡಿಸಬೇಕಾಗುತ್ತೆ, ಅದನ್ನು ಮಾಡಿದ್ರೆ ಖಂಡಿತವಾಗಿಯೂ ಕೂಡ ಅದರಿಂದ ಬರಬಹುದು. ಹಿಂಗೆ ಘಟನೆ ಆಗುತ್ತೆ ಅಂತೇಳಿ ಅದನ್ನು ಬಿಟ್ಟು ಬರೋಕ್ಕೂ ಕೂಡ ಆಗೋದಿಲ್ಲ, ಯಾಕಂದರೆ ಅದರ ವಿರುದ್ಧನೇ ಹೋರಾಟ ಮಾಡಬೇಕಾಗತ್ತೆ. ಸೊ ಆ ರೀತಿಯ ಘಟನೆ ಆದಾಗ ಈಗ ನೋಡಿ, ಈಗ ಕ್ಷಣಕ್ಕೆ ಬರ್ತಾ ಇರೋದು 2000 ದಾಟಿದೆ ಅಂತೆ, ಅಂದರೆ ಸಾವಿನ ಸಂಖ್ಯೆ 2000 ದಾಟಿದೆ ಅನ್ನೋದು. ಸೊ ಮತ್ತಷ್ಟು ಅಲ್ಲಿ ರಕ್ಷಣಾ ಕಾರ್ಯಾಚರಣೆ ನಿರಂತರವಾಗಿ ನಡೀತಾ ಇದೆ. ಕೆಲವೊಂದಿಷ್ಟು ಜನ ನಾಪತ್ತೆ ಆಗಿದ್ದಾರೆ, ಅಂದರೆ ಕಣ್ಮರೆ ಆಗಿದ್ದಾರೆ. ಸೊ ಸರ್ಕಾರ ಕೂಡ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಸೊ ಈ ರೀತಿ ಘಟನೆ ಆಗ್ತಾನೆ ಇರುತ್ತೆ, ಏನು ಮಾಡೋಕ್ಕಾಗಲ್ಲ. ಸೊ ಆದಷ್ಟು ಬೇಗ ಆಗದಂಗೆ ಸರ್ಕಾರ ಕ್ರಮವನ್ನು ವಹಿಸಬೇಕಾಗುತ್ತೆ. ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್. ಸತ್ಯವೇ ಸುದ್ದಿಯ ಜೀವಾಳ.